ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದ್ದಂತ ಅವ್ಯವಹಾರ, ಕೈದಿಗಳಿಗೆ ವಿಲಾಸಿ ಜೀವನ ಸಿಗ್ತಾ ಇದ್ರ ಬಗ್ಗೆ ಒಂದು ಫೋಟೋ ವೈರಲ್ ಆಗಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಯಿತು. ಆ ಫೋಟೋದಲ್ಲಿ ಇದ್ದಿದ್ದು ನಟ ದರ್ಶನ್, ಹಾಗೇನೆ ಅವರ ಸುತ್ತಮುತ್ತ ಇದ್ದಿದ್ದು ಬೆಂಗಳೂರಿನ ನಟೋರಿಯಸ್ ರೌಡಿಗಳು. ಒಂದು ವಿಡಿಯೋ, ಒಂದು ಫೋಟೋದಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂತ ಆರೋಪಿಗಳು ಬೇರೆ ಬೇರೆ ಜೈಲಿಗೆ ದಿಕ್ಕಾಪಾಲಾಗಿದ್ದಾರೆ. ಈ ಕುರಿತಂತೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ರಾಜಾತಿಥ್ಯಕ್ಕೆ ಶಿಕ್ಷೆ. ಬೆಂಗಳೂರಿನ ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರ ಅಂತ ಕರೀತಾರೆ. ಇದರಲ್ಲಿದ್ದಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು, ನಟ ದರ್ಶನ್ ಸೇರಿದಂತೆ ಆತನ ಗ್ಯಾಂಗ್ ಏನಿತ್ತು, ಇದೆಲ್ಲವೂ ಕೂಡ ಈಗ ದಿಕ್ಕಾಪಾಲಾಗಿದೆ. ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿ ಜೈಲಿಗೆ ಆರೋಪಿ ದರ್ಶನ್ ಸ್ಥಳಾಂತರ ಮಾಡಲಾಗಿದೆ. ಹಾಗೆಯೇ ಈ ಸ್ಥಳಾಂತರ ಆಗಿದೆಯಲ್ಲ, ಇದು ಶಿಕ್ಷೆ ಆಗುತ್ತಾ, ಒಂದು ಲೆಕ್ಕದಲ್ಲಿ ಶಿಕ್ಷೆಯ ಅಥವಾ ಇನ್ನೂ ಅನುಕೂಲ ಮಾಡಿಕೊಟ್ಟಂಗ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಹರಿದಾಡ್ತಾ ಇದೆ. ಬಳ್ಳಾರಿ ಜೈಲು ಪರಪ್ಪನ ಅಗ್ರಹಾರಕ್ಕಿಂತ ಎಷ್ಟು ಭಿನ್ನವಾಗಿದೆ, ಹಾಗೆಯೇ ಸ್ಥಳಾಂತರ ಮಾಡೋದ್ರಿಂದ ಜೈಲಲ್ಲಿ ಆಗ್ತಾ ಇರುವಂತ ಅಕ್ರಮ ನಿಲ್ಲುತ್ತಾ? ಇನ್ನೊಂದು ಕಡೆಯಲ್ಲಿ ಇರುವಂತ ಪ್ರಶ್ನೆ ಅಂತ ಹೇಳಿದ್ರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವೆಲ್ಲ ಫೆಸಿಲಿಟಿಗಳು ಸಿಗ್ತಾ ಇತ್ತು ಅಂತ ಹೇಳಿದ್ರೆ ಆರೋಪಿಗಳು ಸಿಗರೇಟ್ ಅನ್ನ ಸೇರ್ತಾ ಇದ್ರು, ಒಂದಷ್ಟು ಅಕ್ರಮ ಆಗ್ತಾ ಇದೆ ಎನ್ನುವಂತ ಆರೋಪಗಳು ಕೇಳಿ ಬಂದಿತ್ತು. ಮಾದಕ ದ್ರವ್ಯಗಳು ಕೂಡ ಜೈಲಿನಲ್ಲಿ ಸಿಗುತ್ತೆ ಎನ್ನುವಂಥದ್ದಾಗಿದೆ. ಮನ ಪರಿವರ್ತನೆಗಂತ ಜೈಲಿಗೆ ಸೇರಿದವರು ಈ ರೀತಿಯಾಗಿ ಮೋಜು ಮಸ್ತಿ ಮಾಡಿಕೊಂಡು ವಿಲಾಸಿ ಜೀವನವನ್ನ ಮಾಡ್ಕೊಂಡಿದ್ರೆ ಎಷ್ಟರ ಮಟ್ಟಿಗೆ ಸರಿ? ಹಾಗೇನೆ ಇವ್ರು ಹೋಗಿರೋದು ಜೈಲಿಗ, ಹೋಟೆಲ್ಗ ಅಥವಾ ರೆಸಾರ್ಟ್ಗ ಎನ್ನುವಂತ ಒಂದಷ್ಟು ದೊಡ್ಡ ಮಟ್ಟದ ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಹಾಗೇನೆ ಗಮನಿಸ್ತಾ ಹೋಗೋದಾದ್ರೆ ಮುಂದಿನ ಹಂತದಲ್ಲಿ ಏನಾಗ್ಬೋದು? ಈಗ ಬೇರೆ ಬೇರೆ ಜೈಲಿಗೆ ಆರೋಪಿಗಳನ್ನ ಕಳುಹಿಸಿದ್ದಾರೆ ದರ್ಶನ್. ಹಾಗೇನೆ ದರ್ಶನ್ ಬಳ್ಳಾರಿ ಜೈಲಿಗೆ ದರ್ಶನನ್ನ ಸ್ಥಳಾಂತರ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಈ ಸಂಬಂಧ ಒಂದಷ್ಟು ನಾಯಕರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. 2001 ಬಿಡುಗಡೆ ಆಗಿದೆ ಸರ್. ನಾವು ಅಲ್ಲಿ ಎಲ್ಲ ಕ್ರಿಯೇಟ್ಗಳು ಸಿಗ್ತಾವೆ ಸರ್. ಅಲ್ಲಿ ದರ್ಶನ್ ಅವರು ಬೆಂಗಳೂರು ಜೈಲಲ್ಲಿ ಹೆಂಗಿತ್ತು ಅಲ್ಲಿ ಇಲ್ಲಿ 1 to 2 ಸರ್. ಇಲ್ಲಿ ಕ್ಯಾಂಟೀನ್ ಇದೆ ಸರ್. ಒಳಗಡೆ ದುಡ್ಡು ಕೊಟ್ಟರಿಗೆ ಒಂದ್ ರೀತಿ ನೋಡ್ಕೊಂತಾರೆ, ದುಡ್ಡು ಕೊಡೋದ್ರೆ ಒಂದ್ ರೀತಿ ಇರುತ್ತೆ ಸರ್. ದುಡ್ಡು ಕೊಟ್ಟರಿಗೆ ಏನ್ ಬೇಕಾದ್ರೂ ಸಿಗುತ್ತೆ ಸರ್. ಹೊರಗಳ ಐಟಮ್ ವಾರ್ಡನ್ಸ್, ಸೂಪ್ರೆಂಟ್ ಜೈಲರ್ ಅವ್ರು ಏನಾದ್ರು ದುಡ್ಡು ಕೊಟ್ರೆ ಅವ್ರು ಏನ್ ಬೇಕಾದ್ರೂ ತಂದು ಕೊಡ್ತಾರೆ ಸರ್. ಇಲ್ಲಿ ಎಲ್ಲ ಐಟಮ್ ಎಲ್ಲ ಕ್ಯಾಂಟೀನ್ಗಳು ಸಿಗ್ತದೆ. ಗಾಂಜಾ, ಸ್ಮೋಕ್ ಎಲ್ಲ ಸಿಗ್ತದೆ ಸರ್. ಅವರೇ ಕ್ಯಾಂಟೀನ್ ಇಟ್ಬಿಟ್ಟಿದ್ದಾರೆ ಸರ್. ಬೆಳಗ್ಗೆ ಟೈಮ್ ಟಿಫನ್ ತರಕಂತ ಹೋಗ್ತಾರೆ ಕ್ಯಾಂಟೀನ್ ಅಂಗಡಿಯಲ್ಲಿ, ಅದ್ರಲ್ಲಿ ಹಂಗೆ ಬಿಟ್ಟಿಟ್ಕೊಂಡ್ ಬಂದ್ಬಿಡ್ತಾರೆ ಸರ್. ಅಂದ್ರೆ ದುಡ್ಡು ಇದ್ದವ್ರಿಗೆ ಒಂದ್ ರೀತಿ, ದುಡ್ಡು ಇರ್ಲಾರ್ದವ್ರಿಗೆ ಒಂದ್ ರೀತಿಯಾಗಿ ಜೈಲಲ್ಲಿ ನೋಡ್ಕೊಳ್ತಾ ಅಂತ ನಿಮ್ಮ ಮಾತಾಡ್ತಾರೆ. ನೋಡ್ಕೊಳ್ತಾರೆ ಸರ್. ನಾನು ಯಾವ ತರ ಇದಕ್ಕೆ ಹೆಂಗ್ ಹೇಳಕಂತಂದ್ರೆ, ಈಗ ಅಲ್ಲಿ ಕೈದಿಗಳಿಗೆ ಸ್ವಲ್ಪ ಊಟ, ಸಾಂಬಾರು, ರೈಸ್, ಚಪಾತಿ, ಮುದ್ದೆ ಎಲ್ಲ ಚೆನ್ನಾಗಿ ಕೊಡಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ದುಡ್ಡು ಕೊಟ್ಟರೆ ಒಂದ್ ರೀತಿ, ಇವಾಗ ಜೈಲಲ್ಲಿ ಒಳಗಡೆ ಹೋದ್ಮೇಲೆ ಕೈದಿನೇ ಅನ್ಫಾರ್ಚುನೇಟ್ ಇದೆ. ಈಗ ನಿನ್ನೇನು ಇದ್ರ ಬಗ್ಗೆ ಮಾತನಾಡಿದ ನಾವೇನು ಕಮೆಂಟ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇದು ಸೆನ್ಸಿಟಿವ್ ಮ್ಯಾಟ್ರ್ ಇದೆ. ವಿಶೇಷವಾಗಿ ಈ ಅಧಿಕಾರಿಗಳು ಈ ರೀತಿ ಯಾವ ರೀತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತಕ್ಕಂಥದ್ದು ತಮ್ಮ ಮಾಧ್ಯಮ ಮುಖಾಂತರ ಗುರುತಾಗಿದೆ. ಈ ಸರ್ಕಾರಕ್ಕೆ ಅದಕ್ಕೆ ಆ್ಯಕ್ಟ್ ಮಾಡಿದೆ. ಸೊ ಐ ಶುಡ್ ಥ್ಯಾಂಕ್ ದಟ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಸಚ್ ಡಿಸಿಷನ್. ಅಲ್ಲ, ಅದನ್ನು ನಿನ್ನೆ ನಾನು ನೋಡ್ತಾ ಇದ್ದೆ. ಈ ಥರ ಮಾತಾಡಿರೋದು ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಅಂತರದಲ್ಲಿ ಅಭಿಪ್ರಾಯ ನಾನು ಹೋಗ್ತೀನಿ. ಖಂಡಿತವಾಗಿ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೂ ಮಾತಾಡ್ತೀನಿ, ಸಿ.ಎಮ್ಗೂ ಮಾತಾಡ್ತೀನಿ ಈ ವಿಷಯದಲ್ಲಿ. ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇದಕ್ಕೆ ಅಧಿಕಾರಿಗಳು, ಸರ್ಕಾರದವರು ನಾವೆಲ್ಲ ಎಚ್ಚೆತ್ಕೋಬೇಕು. ಇನ್ಮೇಲೆ ಈ ಥರ ಆಗ್ತಿದ್ರೆ ಎಲ್ಲ ಇಂಥವನ್ನೆಲ್ಲ ಕಡಿವಾಣ ಹಾಕಬೇಕು. ಬಿಕಾಸ್ ಎವ್ರಿಬಡಿ ಈಸ್ ಈಕ್ವಲ್ ಇನ್ ದ ಲಾ. ಕಾನೂನು ಎಲ್ರಿಗೂ ಒಂದೇ. ನ್ಯಾಯಾಲಯದ ನಿರ್ದೇಶನಕ್ಕೆ, ನ್ಯಾಯಾಲಯದ ಆದೇಶಕ್ಕೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ತಾಯ್ನಾಡು ರಾಘವೇಂದ್ರ, ರಾಜ್ಯಾಧ್ಯಕ್ಷರು, ಸಂಸ್ಥಾಪಕರು, ಕರವೇ ಗಜಸೇನೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರಾಘವೇಂದ್ರ ರಾಜು, ಪತ್ರಕರ್ತರು, ಸಾಮಾಜಿಕ ಕಾರ್ಯಕರ್ತರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ KNC ಸುರೇಶ್, ರಾಜ್ಯಾಧ್ಯಕ್ಷರು, ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ, ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಜೈಲಿನಲ್ಲಿರುವಂಥ ವ್ಯವಸ್ಥೆಗಳ ಬಗ್ಗೆ ನೀವು ಕೂಡ ನೋಡಿದ್ರಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯ ಸಿಗ್ತಾ ಇತ್ತು. ಕೈದಿಗಳ ಜೊತೆಯಲ್ಲಿ, ಬೇರೆ ರೌಡಿ ಶೀಟರ್ಗಳ ಜೊತೆಯಲ್ಲಿ ಓರ್ವ ಚಲನಚಿತ್ರ ನಟ, ಕೊಲೆ ಆರೋಪಿ ಆತ ಇರುವಂತ ಒಂದು ಫೋಟೋ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಯಿತು. ಈಗ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಈ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್, ಇವಾಗ ಅವರು ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದಾರೆ. ಹೌದು, ಬಳ್ಳಾರಿಲೂ ಕೂಡ ಇದಕ್ಕಿಂತ ತುಂಬ ಚೆನ್ನಾಗಿದೆ ಅಂತಲ್ಲಿ.
ಅಲ್ಲೊಬ್ರು ಟಿವಿಲಿ ನೋಡಿದೆ, ಮಾಧ್ಯಮದಲ್ಲಿ ಯಾವುದೋ ಒಂದು ಮಾಧ್ಯಮ ನೋಡಿದೆ, ಅವ್ರ ಅಭಿಮಾನಿ ಹೇಳ್ತಾನೆ, ಸರ್ ನಾನು ಜೈಲಲ್ಲಿದ್ದೆ, ಬಳ್ಳಾರಿ ಜೈಲಲ್ಲಿ, ಬೆಂಗಳೂರಿಗಿಂತ ನಮ್ಮ ಬಾಸು ಇಲ್ಲಿ ಚೆನ್ನಾಗಿರ್ತಾರೆ. ಯಾಕೆ ಅಂದರೆ ಅಲ್ಲಿ ಸಿಗರೇಟ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ, ಇಲ್ಲೊಂದು ಸಿಗರೇಟು, ಗಾಂಜಾ, ಅಫೀಮ್ ಎಲ್ಲ ಸಿಗುತ್ತಿಲ್ಲಿ ಅಂತ ಖುಷಿ ಪಡ್ತಾ ಇದ್ದಾರೆ. ಇನ್ನು ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಹದಗೆಟ್ಟಿದೆ. ಅಲ್ಲ, ವ್ಯವಸ್ಥೆ ಅಷ್ಟು ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿದೆಯಂತೆ. ಇಲ್ಲಾದ್ರೂ ಸಿಗರೇಟ್ ಅದಕ್ಕೆ ಸ್ವಲ್ಪ ಇದಾಗ್ತಿತ್ತು, ಅಲ್ಲಿ ತುಂಬಾ ಚೆನ್ನಾಗಿದೆ, ಎಲ್ಲ ಅನುಕೂಲ ಇದೆ. ಊಟ ಬಿರಿಯಾನಿಯಿಂದ ಹಿಡ್ಕೊಂಡು ಸಿಗರೇಟ್ ಹಿಡ್ಕೊಂಡು ಗಾಂಜಾ ಕೂಡ ಸಿಗುತ್ತಲ್ಲಿ ಅಂತ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಓಕೆ. ಒಂದು ರೀತಿ ಅಭಿಮಾನಿಗಳ ಈ ವರ್ತನೆಯನ್ನ ನಾವು ಕೂಡ ಈ ಹಿಂದೆಯೂ ನೋಡಿದ್ವಿ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಮುಂದೆ ಇದೇ ಕೊಲೆ ಪ್ರಕರಣದ ಸಂಬಂಧ ವಿಚಾರಣೆ ಆಗುವಾಗ ಯಾವ ರೀತಿ ವರ್ತನೆಯನ್ನ ಮಾಡಿದ್ರು ಎನ್ನುವಂಥದ್ದಾಗಿ ನಾವು ಕೂಡ ಗಮನಿಸಿದ್ವಿ. ಎಸ್ ಸರ್, ಮುಂದಿನ ಹಂತದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ರಾಘವೇಂದ್ರ ರಾಜು ಸರ್, ಪ್ರಮುಖವಾಗಿ ನೋಡಿದ್ರಿ ಈ ಎಲ್ಲ ಬೆಳವಣಿಗೆಗಳನ್ನ. ದರ್ಶನ್ರನ್ನ ಇನ್ನೇನು ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಇಲ್ಲಿನ ಫೆಸಿಲಿಟಿಗಳು, ಇಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಗ್ತಾ ಇದ್ದಂಥ ವ್ಯವಸ್ಥೆಗಳು, ರಾಜಾರೋಷವಾಗಿ ಕೂತ್ಕೊಂಡು ಸಿಗರೇಟ್ ಸೇರ್ತಾರೆ, ಕೈಯಲ್ಲಿ ಕಾಫಿ ಕಪ್ಪು, ಸುತ್ತಮುತ್ತ ರೌಡಿ ಶೀಟರ್ಗಳು, ಈ ಜೈಲಿನ ವ್ಯವಸ್ಥೆ ಬಗ್ಗೆ ಎಲ್ರಿಗೂ ಕೂಡ ಒಂದು ಅನುಮಾನ. ಮನಪರಿವರ್ತನೆಗೆ ಹೋದವರು ಈ ರೀತಿಯಾಗಿ ಐಷಾರಾಮಿ ವಿಲಾಸಿ ಜೀವನ ಸಿಕ್ಕಿದ್ರೆ ಎಲ್ಲಿ ಸರ್ ಮನಪರಿವರ್ತನೆ ಆಗುತ್ತೆ ಇವ್ರದ್ದು? ಸರ್, ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದೇನು ಹೊಸದಲ್ಲ, ಇದೇನು ಶಾಕಿಂಗ್ ನ್ಯೂಸು ಅಲ್ಲ. ರಾಜಾತಿಥ್ಯ ಈಗೇನು ಹೊಸದಾಗಿ ಸಿಗ್ತಾ ಇಲ್ಲ ಇದು. ಈಗ ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಒಬ್ಬ ಒಳ್ಳೆ ಅಧಿಕಾರಿನ ಜ್ಞಾಪಕ ಮಾಡ್ಕೊಬೇಕು. ಅವ್ರು ಯಾರು ಅಂತಂದ್ರೆ ನಮ್ಮ ಮೇಡಮ್ ಮೌದ್ಗಿಲ್ ಅವರು, ರೂಪಾ ಡಿ ಮೌದ್ಗಿಲ್ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಶಶಿಕಲಾ ಅನ್ನೋರು ಯಾರಿದ್ದಾರೆ ಅವ್ರಿಗೆ ಯಾವ ರೀತಿ ರಾಜಾತಿಥ್ಯ ಸಿಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ವರದಿ ಮಾಡಿ ಸರ್ಕಾರಕ್ಕೆ ಆ ವರದಿ ಒಪ್ಪಿಸಿ ಇದಕ್ಕೆ ಸಂಬಂಧಪಟ್ಟಂಗೆ ಒಳ್ಳೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ತುಂಬಾ ಹೋರಾಡಿದ್ರು. ಬಟ್ ಅವ್ರಿಗೆ ಸಿಕ್ಕದಂಥದ್ದು ಏನ್ ಸಿಕ್ತ ಹೇಳಿ, ಎಂಡ್ ಆಫ್ ದಿ ಡೇ ಅವ್ರಿಗೆ ಟ್ರಾನ್ಸ್ಫರ್ ಅನ್ನೋ ಒಂದು ಒಳ್ಳೆ ಇದು ಸಿಕ್ತವ್ರಿಗೆ. ಇದನ್ನ ಮಾಡಿದ್ದಕ್ಕೆ ಪಾಪ ಇದು ಏನು ಹೊಸದಲ್ಲ ಸರ್. ಇದು ಆಕ್ಚುಲ್ ಆಗಿ ಸೆಲೆಬ್ರಿಟಿ ಬಂದಿದ್ದಾರೆ, ಸೆಲ್ಲಲ್ಲಿ ಇದ್ದಾರೆ, ಇದರಲ್ಲಿ ಜೈಲಲ್ಲಿ ಇದ್ದಾರೆ ಅನ್ನೋದಕ್ಕೋಸ್ಕರ ನಮ್ಗೆ ಇದೆಲ್ಲ ಗೊತ್ತಾಗ್ತಾ ಇದೆ ಅಷ್ಟೇ ಹೊರತು ಇದು ಡೈಲಿ ರೊಟೀನ್ ಆಗ್ಬಿಟ್ಟಿದೆ. ಇದು ಸಿಸ್ಟಮೇ ಇದೇ ರೀತಿ ಇದೆ. ಇದು ನೀವು ಅವ್ರನ್ನ ತೆಗೆದು ಇಲ್ಲಿಂದ ತೆಗೆದು ಎಲ್ಲಿ ಪರಪ್ಪನಗರದಿಂದ ತೆಗೆದು ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದಾರಲ್ಲ, ಬಳ್ಳಾರಿ ಜೈಲಲ್ಲಿ ಎಷ್ಟು ಜನ ಕೈದಿಗಳಿದ್ದಾರೆ? 384 ಜನ ಕೈದಿಗಳೇನೋ ಇದ್ದಾರೆ. 385 ಜನ. ನೀವು ಇಲ್ಲಿ ಕಂಪೇರ್ ಮಾಡಿದ್ರೆ ಬೆಂಗಳೂರು ಪರಪ್ಪನಗರದಲ್ಲಿ 4,500 ಜನ ಕೈದಿಗಳಿದ್ದಾರೆ. ಅಷ್ಟು ಜನ ಇರೋದಕ್ಕೆ ವ್ಯವಸ್ಥೆನೇ ಇಲ್ಲ ಅಲ್ಲಿ, ಹೇಳ್ಬೇಕು ಅಂತಂದ್ರೆ ಅದು ಸಾಲದೇ ಇಲ್ಲ. ಅಂತ ಜಾಗದಲ್ಲೇ ಇಷ್ಟು ಆರಾಮಾಗಿದ್ದವರು ಇನ್ನು ಅಲ್ಲಿ 385 ಜನ ಇರೋಂಥ ಜಾಗಕ್ಕೆ ಹೋದ್ರೆ ಇಲ್ಲಿ ಮಂತ್ರಿ ತರ ಇದ್ದವನು ಅಲ್ಲಿ ರಾಜನ್ ತರ ಇರಲ್ವಾ ಅವರು? ಆಮೇಲೆ ಇಲ್ಲಾದ್ರೆ ಬೆಂಗಳೂರಲ್ಲಿ ಸ್ವಲ್ಪ ಮಾನಿಟರ್ ಆಗ್ತಾ ಇರುತ್ತೆ ಈ ವಿಚಾರವಾಗಿ. ಅಲ್ಲಿ ಯಾರು ಸರ್ ಮಾನಿಟರ್ ಮಾಡ್ತಾರೆ? ಖಂಡಿತ ಹೆಂಗ್ ಗೊತ್ತಾಗುತ್ತೆ ಅಲ್ವಾ? ಇದನ್ನ ತಡೆಗಟ್ಟೋದಕ್ಕೆ ಬಹಳ ಕಷ್ಟ ಇದೆ ಸರ್. ವೆಲ್ ರಾಘವೇಂದ್ರ ಸರ್, ಗಮನಿಸ್ತಾ ಇದ್ವಿ ಈಗ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ನಾವು ಇವಾಗ ಏನು ದರ್ಶನ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಯಾಕೆಂದರೆ ನೋಡಿ, ಅಭಿನಂದನೆ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ ಮಾಧ್ಯಮದವರು ಸೇರಿ ಈ ಒಂದು ಜೈಲುಗಳಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಸಿಗ್ತಾಯಿತ್ತು, ಏನು ಆಗ್ತಾ ಇದೆ, ಏನು ಸೌಲಭ್ಯಗಳು ಸಿಗ್ತಾ ಇತ್ತು ಅಂತ ದರ್ಶನ್ ಅವರು ಅಲ್ಲಿ ಒಳಗಡೆ ಇರೋದ್ರಿಂದ ಮಾತ್ರ ಇದು ಹೊರಗಡೆ ಬಂತು. ಆದ್ದರಿಂದ ಎಲ್ಲ ಕಡೆ ಆಗ್ತಿರುವ ಜೈಲಲ್ಲಿರುವ ಅನುಕೂಲಗಳನ್ನು ಹೊರಗಡೆ ತರೋರಲ್ಲಿ ಅವರೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅಭಿನಂದನೆ ಅವ್ರು ಮಾಡಿರೋ ಕೆಲಸಕ್ಕಲ್ಲ. ಇವತ್ತು ನೋಡಿ ಸಾರ್ ಹೇಳ್ದಂಗೆ ಡಿ ರೂಪಾನವ್ರು ಬಂದಾಗ ಆ ಶಶಿಕಲಾನವರಿಗೆ ಮಂಚ ಹಿಡಿದು ಮಸಾಜ್ ಮಾಡೋರಿಂದ ಹಿಡಿದು ಎಲ್ಲರನ್ನೂ ಇಟ್ಟಿದ್ರು. ಅವತ್ತು ನಾವೇನಾದ್ರು ಎಚ್ಚೆತ್ಕೊಂಡು ಸರ್ಕಾರ ಮಾಧ್ಯಮಗಳೆಲ್ಲ ಎಚ್ಚೆತ್ಕೊಂಡು ಇಷ್ಟೇ ಪ್ರಸಾರ ಮಾಡಿದರೆ ಇವತ್ತು ದರ್ಶನಿಗೆ ಸೌಲಭ್ಯ ಸಿಗಲಾಗಿತ್ತು. ಇವತ್ತು ಏನಾಗಿದೆ, ಈಗ ಬಳ್ಳಾರಿ ಜೈಲಿಗೆ ಹೋಗಲಿ ಇರಲಿ, ಇಡೀ ನಾನು ಹೇಳೋದ ಪ್ರಕಾರ ಇಡೀ ನಾವು ವರ್ಲ್ಡಲ್ಲಿ ವಿಶ್ವದಲ್ಲಿರೋ ಜೈಲುಗಳೆಲ್ಲ ಲೂಪೋಲ್ಗಳಿದ್ದಾವೆ. ಆದರೆ ಇವತ್ತು ಒಂದು ವಾರ ಮುಂಚೆ, ಒಂದು 4 ದಿನ ಮುಂಚೆ CCB ರೇಡ್ ಆಗುತ್ತೆ, ಅಲ್ಲಿಯ ಮೊಬೈಲ್ಗಳು ಸಿಗಲ್ಲ, ಅಲ್ಲಿ ಏನೂ ಸಿಗಲ್ಲ. ಆದರೆ ಇವರು ಮಾರನೇ ದಿನವೇ ವಿಡಿಯೋ ಕಾಲ್ ಮಾಡ್ತಾರೆ. ಅಂದರೆ ಜನಗಳನ್ನ ದಿಕ್ತಪ್ಪಿಸುವಂಥ ಕೆಲಸ, ಜನಗಳಿಗೆ ಮೂಗು ತುಪ್ಪಿಸೋರುವಂಥ ಕೆಲಸನ ಈ ಸರ್ಕಾರ ಮತ್ತು ಏನು ಗೃಹ ಇಲಾಖೆ ಮಾಡ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ. ಇವತ್ತು ಏನೂ ಸಿಗದೇ ಇದ್ದಾಗ ಹೇಗೆ ಮೊಬೈಲ್ ಬಂತು? ಇವತ್ತು ದುಡ್ಡಿದ್ರೆ ದುನಿಯಾ. ಅಂದರೆ
ನಾವು ಬರೀ ದರ್ಶನ್ ಅಂತ ಅಲ್ಲ, ದುಡ್ಡಿರುವ ಯಾವ ಮನುಷ್ಯ ಬೇಕಾದ್ರೂ ಜೈಲಲ್ಲಿ ಆರಾಮಾಗಿರ್ಬೋದು. ಇವತ್ತು ನೋಡಿ ನಾವು ಬರ್ತಾ ನಿನ್ನೆ ಮೈಸೂರು ರೋಡಲ್ಲಿ ಒಂದು ಟೋಲ್ ಹತ್ರ ಗಲಾಟೆ ಆಯಿತು. ಅಲ್ಲೆಲ್ಲ ರೌಡಿ ಲೀಸ್ಟ್ಗಳಿದ್ದಾರೆ ಹುಡುಗರು, ಅವ್ರನ್ನ ಇಟ್ಕೊಂಡು ಅಡ್ಡ ಹಾಕ್ಕೊಂಡು ಆ ಸ್ಥಳೀಯ ಪೊಲೀಸ್ ಠಾಣೆಯವರು, ಆ ಪೊಲೀಸ್ ಇಲಾಖೆಯವರು ಸಪೋರ್ಟ್ ಅವರಿಗೆ. ಇವತ್ತು ಏನಾಗಿದೆ, ಒಬ್ಬ ರೌಡಿ, ಒಬ್ಬ ಡಕಾಯ್ತ, ಒಬ್ಬ ಕಳ್ಳ, ನಾನು ಹೊರಗಡೆ ಮರ್ಡರ್ ಮಾಡ್ಬೋದು, ನಾನು ಹೊರಗಡೆ ಏನು ಬೇಕಾದ್ರೂ ಮಾಡ್ಬೋದು, ಜೈಲಿಗೆ ಹೋದರೆ ನನ್ನ ಹತ್ರ ದುಡ್ಡಿದ್ರೆ ನಾನು ಆರಾಮಾಗಿರ್ಬೋದು ಅನ್ನೋದನ್ನ ಮನವರಿಕೆ ಆಗಿದೆ. ಆದ್ದರಿಂದ ಇವತ್ತು ಎಲ್ಲ ಕಡೆನೂ ಈ ರೀತಿ ಒಂದು ದೌರ್ಜನ್ಯಗಳು, ಬಡವರ ಮೇಲೆ ಹಲ್ಲೆಗಳು, ಮಧ್ಯಮ ವರ್ಗದ ಮೇಲೆ ಹಲ್ಲೆಗಳು, ಎಲ್ಲ ರೋಡಲ್ಲಿ ಯಾರೋ ಒಬ್ಬನ ಕಾರವನ್ನು ಅಡ್ಡಗಟ್ಟಿ ಹಲ್ಲೆ ಮಾಡೋದು, ಇದಕ್ಕೆಲ್ಲ ನೇರ ಕಾರಣ ಈ ಜೈಲು ಅಧಿಕಾರಿಗಳು, ಈ ಪೊಲೀಸ್ ಸಿಸ್ಟಮ್ಮು, ನಮ್ಮ ವ್ಯವಸ್ಥೆ. ಯಾಕೆಂದರೆ ನೋಡಿ, ಹೊರಗಡೆ ಇದ್ದರೂ ಅಷ್ಟೇ, ಒಳಗಡೆ ಇದ್ದರೂ ಅಷ್ಟೇ. ನಮ್ಮಲ್ಲಿ ಒಳ್ಳೊಳ್ಳೆ ಲಾಯರ್ಗಳಿದ್ದಾರೆ, ಅವ್ನ ಏನೋ ಮಾಡಿ ದುಡ್ಡು ಕೊಟ್ಟರೆ ಅವನ್ನ ಗೂಬೆ ಕಾಗೆ ಮಾಡಿ, ಏನೋ ಮಾಡಿ ಕರೆ ಕಾಗಿನಲ್ಲ ಬಿಳೆ ಕಾಗೆ ಮಾಡಿ ಅವ್ನು ಬೇಲ್ ತಗೊಳ್ಳೋರಿದ್ದಾರೆ. ಇವತ್ತು ಯಾರಿಗ್ರಿ ಭಯ ಇದೆ? ಇವತ್ತು ರೋಡಲ್ಲಿ ನಮ್ಮಂತ ನಾವು ಶಾಲೆ ಹಾಕ್ಕೊಂಡು ನಿನ್ನೆ ನಿಂತ್ಕೊಂಡ್ರೆ 1 ಅವರ್ ನಮ್ಮನ್ನು ಅಡ್ಡ ಹಾಕಿದ್ರು ಸ್ಥಳೀಯ ಶ್ರೀರಂಗಪಟ್ಟಣ ರೌಡಿಗಳು. ಅಲ್ಲಿಯ ಸ್ಥಳೀಯ ಒಬ್ಬ ಇನ್ಸ್ಪೆಕ್ಟರ್ ಫೋನ್ ಮಾಡಿ, ಏನ್ರಿ ಅನುಸರಿಸ್ಕೊಂಡು ಹೋಗಿ ಅಂತಾರೆ. ಅಲ್ಲ ಸ್ವಾಮಿ, ರೌಡಿ ಲೀಸ್ಟ್ ಇರ್ತಾರೆ, ಇಲ್ಲಿ ರೌಡಿಗಳಿದ್ದಾರೆ, ಅವನ ID ಕಾರ್ಡ್ ಇಲ್ಲ, ಯೂನಿಫಾರ್ಮ್ ಇಲ್ಲ, ಯಾರಪ್ಪ ಅಂತ ಕೇಳಿದ್ರೆ ಅನುಸರಿಸ್ಕೊಂಡು ಹೋಗ್ರಿ, ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಇವತ್ತು ಪೊಲೀಸವರೇ ರೌಡಿಗಳಿಗೆ ಸಪೋರ್ಟಿವ್ ಆಗಿದ್ದಾಗ ಯಾರ ಹತ್ರ ಭಯ ಇದೆ? ಇವತ್ತು ನೋಡಿ, ಆ ಒಂದು ಚೇರ್ ಹಾಕೋದಕ್ಕೆ ಅಲ್ಲಿ ಯಾರೋ ಒಬ್ಬ ಕಾನ್ಸ್ಟೇಬಲ್ ಇರ್ತಾನೆ. ಇವಾಗ ಅಲ್ಲಿ ಆ ಒಂದು ವ್ಯವಸ್ಥೆ, ಒಂದು ಗ್ಲಾಸ್ ತಂದು ಟೀ ಕೊಡೋದಕ್ಕೂ ಕಾನ್ಸ್ಟೇಬಲ್. ಅಂದರೆ ಜೈಲೊಳಗಡೆ ಇರೋ ಪೊಲೀಸರು ಅಥವಾ ಜೈಲು ಕಾಯೋರು, ಇವರು ಜೈಲ್ ವಾಚ್ಮನ್ ಆಗಿ, ಅವರಿಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ, ಅಥವಾ ಅವರ ಸೇವೆ ಮಾಡೋ ಸೇವೆಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರಾ, ಅಥವಾ ಅವ್ರ ಪೊಲೀಸ್ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾರ ಅನ್ನೋ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಇವತ್ತು ನೋಡಿ, ಆ ಒಂದು ಫೋಟೋ ನೋಡಿರೋ ಪಾಪ ಆ ಕೊಲೆಯಾಗಿರೋ ತಂದೆ ತಾಯಿ ಏನು ಚಿತ್ರದುರ್ಗದವರು, ಅವರ ಮನಸ್ಥಿತಿ ಏನಾಗಿರ್ಬೇಕು? ಅವ್ರು ಯಾಕೆ ಜೀವಂತ ಇರಬೇಕು ಅಂತ ಅವ್ರ ಮನಸ್ಥಿತಿ ಆಗಿರುತ್ತೆ. ಒಬ್ಬ ಅಮಾನುಷವಾಗಿ ಕೊಂದಿರೋರು, ನಾವೇನಾದ್ರು ಸಾಮಾನ್ಯ ಮರ್ಡರ್ ಆಗುತ್ತಾರೆ, ಹೀಗೆ ಮಾತಾಡ್ತಾ ಇರ್ತೇವೆ, ಚುಚ್ಚಿಬಿಡುತ್ತೆ, ಅದು ಆಕಸ್ಮಿಕ ಕೋಪ ಬರುತ್ತೆ, ಸತ್ತೋಗ್ಬಿಡ್ತಾರೆ, ಅದು ಮರ್ಡರ್ ಅಲ್ಲ, ಅದು ಸಿಟ್ಟಿಂದ ಆಗಿರುತ್ತೆ. ಅಮಾನುಷವಾಗಿ ಅವನ ಏನು ಗುಪ್ತಗಾಮಗಳನ್ನ ಡ್ಯಾಮೇಜ್ ಮಾಡಿರ್ಬೋದು, ಬೇರೆ ಬೇರೆದೆಲ್ಲ ಡ್ಯಾಮೇಜ್ ಮಾಡಿರ್ಬೋದು, ರಾಜಕಾಲುವೆಗೆ ಹಾಕಿರ್ಬೋದು, ಆ ರೀತಿ ಅಮಾನುಷವಾಗಿ ಕೊಂದಿರೋ ಒಬ್ಬ ಕೈದಿನ, ಒಬ್ಬ ಅಪರಾಧಿನ ಈ ರೀತಿ ನೋಡ್ತಾರೆ. ಆಮೇಲೆ ಜೈಲ್ ಒಳಗಡೆ ನೋಡಿ, ಇವತ್ತು ದರ್ಶನ್ ಅವರು ಅದನ್ನ ಹೇಳ್ತಾನೆ, ದರ್ಶನ್ ಅವರು ಒಳಗಡೆ ಹೋಗಿರೋದ್ರಿಂದ ಇದು ಯಾವಾಗಲೂ ನಡ್ಕೊ ಬಂದಿದೆ, ಇವತ್ತಿಂದ ಅಲ್ಲ, ಇದು ಸರ್ಕಾರಕ್ಕೂ ಗೊತ್ತಿದೆ, ಸಂಬಂಧಪಟ್ಟ ಇಲಾಖೆಗೂ ಗೊತ್ತಿದೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಸುನಿಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಸಂಸ್ಥಾಪಕರು ಭರವಸೆ. ನಮಸ್ಕಾರ ಸುನಿಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗಮನಿಸ್ತಾ ಇದ್ರಿ, ದರ್ಶನ್ ಬಗ್ಗೆ ನೀವು ಸಿಕ್ಕಾಪಟ್ಟೆ ಇದೇ ಪ್ಯಾನಲ್ ಅಲ್ಲಿ, ಇದೇ ಸ್ಟುಡಿಯೋದಲ್ಲಿ ಮಾತಾಡಿದ್ದೀವಿ. ಇಲ್ಲಿ ಒಂದಂತೂ ನಿಜ, ನಮ್ಮ ಕನ್ನಡ ಚಿತ್ರರಂಗ ಬೇರೆ ಚಿತ್ರರಂಗಗಳಿಗೆ ಮಾದರಿ ಆಗಿದ್ದಂಥ ಇಂಡಸ್ಟ್ರಿ, ಇಲ್ಲಿದ್ದಂಥ ಅದೆಷ್ಟೋ ನಟರು ಆಕ್ಟಿಂಗ್ ಆಗಿರ್ಬೋದು, ವೈಯಕ್ತಿಕ ಜೀವನ ಆಗಿರ್ಬೋದು, ಬೇರೆ ಇಂಡಸ್ಟ್ರಿಗಳಿಗೆ ಮಾದರಿ. ಆದರೆ ಇಲ್ಲೊಬ್ಬ ನಟ ನಡೆದುಕೊಳ್ಳುವಂಥ ರೀತಿಯ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ಇಲ್ಲಿ ನಟನ್ಗಿಂತ ಅಥವಾ ಒಂದು ಚಿತ್ರರಂಗ ಇದನ್ನೆಲ್ಲ ಸೈಡ್ಗಿಟ್ಟು ಇದನ್ನ ಕಾಯ್ಬೇಕಾಗಿದ್ದವ್ರು ಯಾರು? ಜೈಲ್ ಆಫೀಸರ್ಸ್. ಸೊ ಅವ್ರ ಕಡೆಯಿಂದ ತಪ್ಪಾಗಿರೋದು ಇದು. ಫಾರ್ ಎಕ್ಸಾಂಪಲ್, ಇವಾಗ ದರ್ಶನ ಆಗಿರ್ಬೋದು, ನಾಳೆ ಯಾರೇ ಹೋದ್ರು ಕೂಡ ಅವ್ರಿಗೆ ಒಂದು ಆತಿಥ್ಯ ಸಿಗುತ್ತೆ ಅಂದ್ರೆ ಅದಕ್ಕೆ ಯಾರು ಕಾರಣ? ಒಂದು ಅಲ್ಲಿರೋ ಒಂದು ಸಮಾಜ ಏನಿದೆ, ಆ ಜೈಲಲ್ಲಿ ಕ್ರಿಯೇಟ್ ಆಗಿರುವಂಥದ್ದು ಅದು. ನಾವು ಅದನ್ನ ಸರಿ ಮಾಡದೆ ಇಲ್ಲಿ ದರ್ಶನ್ ಅವರು ಅಥವಾ ಬೇರೆ ಬೇರೆಯವರು ಏನೇ ಮಾತಾಡಿದ್ರು ಕೂಡ ಅದು ಯಾವತ್ತೂ ಸರಿ ಹೋಗಲ್ಲ. ಸೊ ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ಮೆನ್ಷನ್ ಮಾಡ್ದಂಗೆ ಲೈಕ್ ಶಶಿಕಲಾ ಅವ್ರ ಕೇಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅವತ್ತಿಂದ ಇವತ್ತವರೆಗೂ ಸರಿ ಹೋಗಿಲ್ಲ ಅಂತಂದ್ರೆ ಲೈಕ್ ಅಲ್ಲಿ ತುಂಬಾ ಇದು ದೊಡ್ಡದಾಗಿ ಹರ್ಕೊಂಡಿರುವಂತ ಜಾಲ ಇದು. ಸೊ ಇದು ಯಾವುದೋ ಒಬ್ರು ಸರಿ ಮಾಡಿ ಅಥವಾ ಲೈಕ್ ಇಬ್ರು ಹೋಗಿ ಬಂದ್ರೆ ಲೈಕ್ ಏನೋ ಸರಿ ಆಗ್ಬಿಡುತ್ತೆ ಅಂತಲ್ಲ. ನ್ಯೂಸ್ ಮಾಡಿದಾಗ ಓಕೆ ಫೈನ್, ಆ ಟೈಮಲ್ಲಿ ಇಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ ಅಥವಾ ಇನ್ನೆಲ್ಲೋ ಮೈಸೂರಿಗೆ ಶಿಫ್ಟ್ ಮಾಡ್ತಾರೆ, ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಆ ಒಂದು ಸರ್ಕಸ್ ಈ ಒಂದು ಟೈಮ್ಗೆ ಕಣ್ಮುಚ್ಚಕ್ ಆಗ್ತಿದೆ ಅಷ್ಟೇ, ಬಿಟ್ರೆ ನಾಳೆ ಮತ್ತೆ ಅದೇ ರೂಢಿಗೆ ಬರುತ್ತೆ. ಸೊ ಇದನ್ನ ಸರ್ಕಾರದವರು ಕಟ್ನಿಟ್ಟಾಗಿ ನಡೆಸ್ಕೊಂಡು ಹೋದ್ರೆ ಏನಾದ್ರು ಒಂದು ಸರಿ ಆಗುತ್ತೆ, ಬಿಟ್ರೆ ಇವತ್ತು ದರ್ಶನ್ ಹೋಗಿದ್ದಾರೆ ಗೊತ್ತಾಯ್ತು, ನಾಳೆ ಇನ್ಯಾರು ಸೆಲೆಬ್ರಿಟಿ ಹೋಗ್ಬೇಕು, ಅವಾಗ ಏನಾದ್ರು ಒಂದು ಆಗ್ಬೇಕು ಗೊತ್ತಾಗುತ್ತೆ. ಮತ್ತೆ ಒಳಗಡೆ ಏನಾಗ್ತದೆ ಅಂತ ಯಾರಿಗೂ ಕೂಡ ವಿಸಿಬಿಲಿಟಿ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ನಾವು ಜೈಲಲ್ಲಿ ಇದ್ದಾಗ, ಇಲ್ಲಿ ನಾವು ಪೊಲೀಸ್ ಕಸ್ಟಡಿ ಇದ್ದಾಗ ಬಿರಿಯಾನಿ ಹೋಯ್ತು ಅಂದ್ರೆ ಎಲ್ರಿಗೂ ಗೊತ್ತಾಯ್ತು, ಸಿಗರೇಟ್ ಹೋಯ್ತು ಅಂದ್ರೆ ಎಲ್ರಿಗೂ ಗೊತ್ತಾಯ್ತು, ಯಾಕಂದ್ರೆ ಲೈಕ್ ಎಲ್ರಿಗೂ ಒಂದು ವಿಸಿಬಿಲಿಟಿ ಇತ್ತು. ಸೊ ಎಲ್ಲ ವಿಸಿಬಿಲಿಟಿ ಇತ್ತು, ಲೈಕ್ ಮೀಡಿಯಾ ಕವರ್ ಮಾಡ್ತಿತ್ತು ಅಥವಾ ಜನಗಳು ಹೋಗ್ತಿದ್ರು, ಗೊತ್ತಾಗ್ತಿತ್ತು ಏನ್ ನಡೀತದೆ ಏನ್ ನಡೀತಿಲ್ಲ ಅಂತ. ಇಲ್ಲಿ ಅಷ್ಟು ದೊಡ್ಡ ಕಾಂಪೌಂಡ್ ಒಳಗಡೆ ಏನ್ ನಡೀತದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಈ ಜೈಲ್ ಅಂತಲ್ಲ, ಬಳ್ಳಾರಿ ಜೈಲ್ಗೆ ಹಾಕಿದ್ರು ಕೂಡ. ಅಂಡ್ ಇನ್ನೊಂದೇನಂದ್ರೆ ಹಾಸ್ಯಾಸ್ಪದವಾಗಿರೋದು, ಬಳ್ಳಾರಿ ಜೈಲ್ ತುಂಬಾ ಫೇಮಸ್ ಆಗಿದ್ದೇನಕ್ಕೆ ಈ ತರ ಕೆಲಸಗಳು ತುಂಬಾ ನಡೆಯುತ್ತೆ ಅಂತ. ಸೊ ಆ ತರ ಜೈಲ್ಗೆ ಮತ್ತೆ ಇಲ್ಲಿಂದ ತಗೊಂಡೋಗಿ ಆಗ್ತಿರೋದು, ಅದೆಷ್ಟು ಲೈಕ್ ತುಂಬಾ ಎನ್ಕೌಂಟರ್ಡ್ ಆಗಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಇಲ್ಲಿ ದರ್ಶನ್ ಅವರನ್ನ ಸೈಡ್ಗಿಟ್ಟು ಒಂದು ವ್ಯವಸ್ಥೆನ ನಾವು ಸರಿ ಮಾಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ದರ್ಶನ್ ಅವ್ರು ಸರ್ ಹೇಳ್ದಂಗೆ ಲೈಕ್ ಅವ್ರ ಮೂಲಕ ಇದು ಬಂದಿದೆ, ಅಟ್ಲೀಸ್ಟ್ ಅದಕ್ಕೋಸ್ಕರ ಕಂಗ್ರಾಚುಲೇಟ್ ಮಾಡಬೇಕು. ಸೊ ಓಕೆ, ನಿಮ್ಮಿಂದ ಅಟ್ಲೀಸ್ಟ್ ಇದೆಲ್ಲ ಗೊತ್ತಾಯ್ತು ಅಂತ. ಅಂಡ್ ಇವತ್ತು ಹೋಮ್ ಮಿನಿಸ್ಟರ್ ಓಪನ್ ಆಗಿ ಹೇಳ್ತಿದ್ದಾರೆ, ಹೌದು ಇದು ಲೋಪದೋಷಗಳಾಗಿದೆ ಅಂತ. ಬಟ್ ಆದ್ರೂ ಕೂಡ ಅವರೆಲ್ಲೂ ಒಪ್ಕೊಂತಲ್ಲ, ಇದು ಸರ್ಕಾರಕ್ಕೊಂದು ಮುಜುಗರ ತರುವಂತ ಕೆಲಸ ಅಂತ. ಸೊ ನೀವು ಜಸ್ಟ್
ಹೇಳ್ದಂಗೆ ಈ ಕನ್ನಡ ಇಂಡಸ್ಟ್ರಿಯಿಂದ ಏನಾಗಿದೆ ಲೈಕ್ ಆಲ್ ಓವರ್ ಎಲ್ಲ ಕಡೆ ಒಂದು ಒಳ್ಳೆ ಇಮೇಜ್ ಇತ್ತು. ಇವತ್ತು ನ್ಯಾಷನಲ್ ಲೆವೆಲಲ್ಲಿ ನ್ಯೂಸ್ ಆಗಿದೆ, ಒಬ್ಬ ಕನ್ನಡ ಸ್ಟಾರು ಈ ರೀತಿ ಆತಿಥ್ಯನ ಜೈಲೊಳಗಡೆ ತಗೋತಿರೋದು. ಸೊ ಇದು ಸರ್ಕಾರಕ್ಕೆ 100% ಮುಜುಗರ ಆಗುವಂಥ ವಿಷಯ. ಸೊ ಈ ಥರ ಕೆಲಸಗಳನ್ನ ನಾವು ಯಾವ್ದ್ರಿ ಕಂಟ್ರೋಲ್ ಮಾಡಬೇಕು. ಇವಾಗ ಯಾವುದೋ ಒಂದು ವ್ಯಕ್ತಿ ಇವಾಗ ಇಲ್ಲಿ ಆರೋಪಿ ಆಗಿದ್ದಾರೆ ಕೂಡ, ಅಪರಾಧಿ ಆಗಿಲ್ಲ, ಬಟ್ ಅವ್ರಿಗಾದಂಥ ಒಂದಷ್ಟು ಫೆಸಿಲಿಟೀಸ್ ಇದೆ. ಜೈಲ್ ಮ್ಯಾನ್ಯುಯಲ್ ಪ್ರಕಾರ ನೀವು ನೋಡಿದ್ರು ಕೂಡ 428 ಪೇಜ್ ಮ್ಯಾನ್ಯುಯಲ್ನ ನಮ್ಮ ಗೌರ್ಮೆಂಟೇ ಪಬ್ಲಿಷ್ ಮಾಡಿದೆ. ಆ ಮ್ಯಾನ್ಯುಯಲ್ ಪ್ರಕಾರ ಅವ್ರಿಗೆ ಸಿಗರೇಟ್ ಅವೈಲೇಬಲ್ ಇದೆ, ಅಥವಾ ಕೂತ್ಕೊಳ್ಳೋಕೆ ಅವೈಲೇಬಲ್ ಇದೆ, ಚೇರ್ಸ್ಗಳು ಅವೈಲೇಬಲ್, ಎಲ್ಲ ಕೂಡ ಅವೈಲೇಬಲ್ ಇದೆ. ಬಟ್ ಅದನ್ನ ತೋರಿಸ್ತಿರೋ ರೀತಿ ಹೇಗಿದೆ? ಫಾರ್ ಎಕ್ಸಾಂಪಲ್, ಈಗ ಒಂದು ಪಿಕ್ಚರ್ ನೋಡಿದ್ರೆ ಯಾರಿಗೂ ಕೂಡ ಒಂದು ಕೊಲೆ ಮಾಡಿರೋವಂಥ ಒಂದು ಏನು ರಿಗ್ರೆಟ್ ಇರೋದು ಎಲ್ಲೂ ಕಾಣಿಸ್ತಿಲ್ಲ. ಅದು ತುಂಬ ಮ್ಯಾಟರ್ ಆಗ್ತದೆ. ಆ್ಯಂಡ್ ಮೋರ್ ಓವರ್ ಇದೊಂದು ಸಣ್ಣ ಪುಟ್ಟ ವಿಷಯ. ಇವಾಗ ಎಲ್ಲೇನು ಸಿಗರೇಟ್ ನೋಡ್ತಿದೀವಿ ಅಥವಾ ಚೇರ್ ನೋಡ್ತೀವಿ, ತುಂಬ ದೊಡ್ಡ ಸಣ್ಣ ವಿಷಯ. ಇದು ತುಂಬ ದೊಡ್ಡ ಲೆವೆಲಲ್ಲಿ ನಡೀತದೆ. ಯಾಕಂದ್ರೆ ಇವಾಗ ರೇಷನ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಪ್ರತಿಯೊಂದು ಒಳಗಡೆ ಹೋಗುತ್ತೆ, ಗಾಂಜಾ ಸಿಗುತ್ತೆ. ಈ ರೀತಿ ಕೆಲಸಗಳನ್ನ ಲೈಕ್ ಈ ರೀತಿ ಒಂದು ವಿಷಯಗಳನ್ನ ಯಾರು ಜೈಲಲ್ಲಿದ್ರು ಅವ್ರು ಓಪನ್ ಆಗಿ ಬಂದು ಮೀಡಿಯಾಗಳ ಜೊತೆ ಮಾತಾಡ್ತಿದ್ದಾರೆ ಅಂತಂದ್ರೆ, ಸೊ ಯಾವ ರೀತಿ ಫೆಸಿಲಿಟೀಸ್ ಇದೆ. ಸೊ ಹೇಳ್ತಾರೆ ಲೈಕ್ ಯಾವುದೋ ಒಂದು, ಈಗ ಬೇರೆ ಮೀಡಿಯಾದಲ್ಲಿ ಹೇಳ್ತಿದ್ರು, ಯಾರೋ ಒಬ್ಬ ಜೈಲಲ್ಲಿ ಇದ್ದು ಬಂದವರು, ನಮಗೆ ಬ್ಯಾಂಗ್ಳೂರಲ್ಲಿ ಅಥವಾ ಸಿಟಿನಲ್ಲಿ ಏನೇನೆಲ್ಲ ಫುಡ್ ಸಿಗುತ್ತೆ ಅದಕ್ಕಿಂತ ಚೆನ್ನಾಗಿರೋ ಫುಡ್ನ ಒಳಗಡೆ ತರಿಸ್ಕೊಬೋದು ಅಂತ. ಆ್ಯಂಡ್ ರೌಡಿಗಳು ಬರ್ಡೇ ಸೆಲೆಬ್ರೇಟ್ ಆಗುತ್ತೆ, ಆ ಬರ್ಡೇಗೆ ಬರೋ ಕೇಕ್ ಹೆಂಗಿರುತ್ತೆ, ಗನ್ ಶೇಪಲ್ಲಿ ಇರುತ್ತೆ, ಲಾಂಗ್ ಶೇಪಲ್ಲಿ ಇರುತ್ತೆ. ಬೇಕರಿ ಇದೆ ಜೈಲೊಳಗಡೆ ಕೂಡ, ಬಟ್ ಯಾರು ಗನ್ ಶೇಪಲ್ಲಿ ಲಾಂಗ್ ಶೇಪಲ್ಲಿ ಮಾಡಿ ಅದನ್ನ ಲೈಕ್ ಏನು ತುಂಬಾ ಎಕ್ಸಾರಿಗೇಟ್ ಮಾಡಿ ಅದನ್ನ ಸೆಲೆಬ್ರೇಟ್ ಮಾಡಲ್ಲ. ಇದೆಲ್ಲ ಬರಬೇಕು ಅಂದ್ರೆ ಔಟ್ ಸೈಡ್ ಇಂದಾನೆ ಬರಬೇಕು. ಸೊ ಇದನ್ನೆಲ್ಲ ಸರಿ ಮಾಡಬೇಕು ಆಗಿರೋರು ಅಲ್ಲಿರೋರು. ಸೊ ಈಗ ಯಾರೋ 7 ಜನ ಸಸ್ಪೆಂಡ್ ಮಾಡಿ ಲೋ ಲೆವೆಲಲ್ಲಿ ಅವ್ರನ್ನ ಮತ್ತೆ ಕೆಲ್ಸಕ್ಕೆ ತಗೊಂಡು ಸಸ್ಪೆನ್ಷನ್ ಅಲ್ಲೂ ಅವ್ರಿಗೆ ಪೇ ಮಾಡಿ, ಸೊ ಅದಕ್ಕೆ ಮತ್ತೆ ನಮ್ಮ ಟ್ಯಾಕ್ಸ್ ಅಮೌಂಟ್ನ ವೇಸ್ಟ್ ಮಾಡೋದ್ರಲ್ಲಿ ಏನೂ ಇಲ್ಲ. ಇದೆಲ್ಲ ಕಣ್ಣಿಗೆ ಬಟ್ಟೆ ಕಚ್ಚಿ ಏನೋ ಸುಮ್ಮನೆ ಫುಲ್ ಆಟ ಆಡ್ದಂಗಿದೆ ಅಷ್ಟೇ. ಇದನ್ನ ಗೌರ್ಮೆಂಟ್ ಅವ್ರು ಸೀರಿಯಸ್ ಆಗಿ ತಗೊಂಡ್ರೆ ಮಾತ್ರ ಇದೆಲ್ಲ ಸರಿ ಹೋಗುತ್ತೆ. ಅಂಡ್ ಅಗೈನ್ ಐ ಶುಡ್ ಥ್ಯಾಂಕ್ ದರ್ಶನ್ ಅಗೈನ್, ಬಿಕಾಸ್ ಅವರಿಂದನೇ ಇದೆಲ್ಲ ಗೊತ್ತಾಗಿದೆ ಅಂತ. ಸುರೇಶ್ ಸರ್, ಇನ್ನೊಂದು ಕಡೆಯಲ್ಲಿ ದರ್ಶನ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ನಿರ್ಧಾರಕ್ಕೆ ಬರಲಾಗಿದೆ. ಈ ಸ್ಥಳಾಂತರ ನಿರ್ಧಾರ ಇದೆಯಲ್ಲ, ಇದು ಸರ್ ಶಿಕ್ಷೆನ ಇನ್ನಷ್ಟು ಅನುಕೂಲನಾ ಸರ್? ಇದು ಇನ್ನಷ್ಟು ಅನುಕೂಲ ಸರ್. ಶಿಕ್ಷೆ ಅಂತೂ ಅಲ್ಲ ಇದು. ಏಕೆಂದ್ರೆ ಇವತ್ತು ಜೈಲು ಅಂತಂದ್ರೆ ಮನುಷ್ಯ ಎದುರಬೇಕು. ಏನಕ್ಕೆ ಅಂದ್ರೆ ಅವನ ಪರಿವರ್ತನೆ ಆಗಿ ಬರೋವಂಥದ್ದಕ್ಕೆ ಜೈಲು ಅಂತ ಹೇಳೋದಷ್ಟೇ. ಅಲ್ಲಿ ಹೋಗಿ ಬೋಜು ಮಸ್ತು ಮಾಡಿಕೊಂಡು ನೀನು ಆರಾಮಾಗಿ ಬಾ, ಇನ್ನೊಬ್ರಿಗೆ ಅವನೇನು ಹೇಳ್ತಾನೆ, ಪ್ರಚೋದನೆ ಕೊಡ್ತಾನೆ, ಜೈಲಲ್ಲಿ ಆರಾಮಾಗಿರ್ಬೋದು, ನಾವು ಎಲ್ಲ ಸ್ಪೆಷಾಲಿಟಿ ಸಿಗುತ್ತೆ, ನೀನು ಒಂದು ಅಫೆನ್ಸ್ ಮಾಡು. ಈಗ ಆಗ್ತಾ ಇರೋದು ಹಂಗೇನೆ. ಇವಾಗ ನೀನು ಒಂದು ಅಫೆನ್ಸ್ ಮಾಡು, ಅಲ್ಲಿ ಸೆಕ್ಯೂರಿಟಿ ಇದೆ ನಮಗೆ, ಜೈಲಲ್ಲಿ ಕುತ್ಕೊಂಡೆ ನಾವು ಎಲ್ಲಾನು ಆಟ ಆಡಿಸ್ಬೋದು ಅನ್ನೋ ಮೂವ್ಮೆಂಟ್ ಬಂದಿದೆ. ಇವಾಗ ಜೈಲು ಅನ್ನೋದೇನು ಅಂತಂದ್ರೆ, ಜೈಲು ಹೋಗಿ ಅವ್ನ ಮನ ಪರಿವರ್ತನೆ ಮಾಡಿಕೊಂಡು ಇನ್ನೊಬ್ರಿಗೆ ಜೈಲ್ ಅಂದ್ರೆ ಸರಿ ಇಲ್ಲಪ್ಪ, ಜೈಲಲ್ಲಿ ಹೋದ್ರೆ ನಮಗೆ ಈ ತರ ಒಂದು ಇದ್ರಲ್ಲಿ ಕೂಡಾಕ್ತಾರೆ, ನಮ್ಮನ್ನ ಪರಿವರ್ತನೆ ಮಾಡಿಸ್ತಾರೆ, ಕೂಡಾಕ್ತಾರೆ, ತಿರ್ಗಾ ನಮ್ಗೆ ಒಂದು ಎಕ್ಸರ್ಸೈಸ್ ಮಾಡಿಸ್ತಾರೆ, ನಮ್ಗೆ ಕುತ್ಕೊಂಡು ಒಂದು ವೇದನ ಒಂದು ಇದು ಹೇಳ್ಕೊಡ್ತಾರೆ, ಕ್ಲೀನ್ ಆಗಿರ್ಬೇಕು, ಒಂದು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಪರಿವರ್ತನೆ ಮಾಡ್ತಾರೆ ಅಂತ ಇಲ್ಲ. ಅಲ್ಲಿ ನಾವು ಹೋದ್ರೆ ಸಿಗರೇಟ್ ಸೇದ್ಬೋದು, ಇಲ್ಲಿಂದಲೇ ಕುತ್ಕೊಂಡು ಫೋನಲ್ಲಿ ಮಾತಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು, ಹೆಂಡತಿ ಮಕ್ಕಳ ಹತ್ರ ಮಾತಾಡ್ಬೋದು, ಬೇಕಾಗಿರೋ ರೌಡಿಗಳ ಹತ್ರ ಮಾತಾಡ್ಬೋದು, ನೀನು ಇಲ್ಲಿಂದಲೇ ವ್ಯವಹಾರ ಬಿಸ್ನೆಸ್ ಮಾಡ್ಕೋಬೋದು, ಸೇಫ್ಟಿ ಆಗಿರುತ್ತೆ 4 ಗೋಡೆ ಮಧ್ಯದಲ್ಲಿ. ಇಲ್ಲ ಹೊರಗಡೆ ಆದ್ರೆ ಪೊಲೀಸವ್ರ ಕಾಟ, ತಿರ್ಗಾ ಒಂದು ಸಿಗರೇಟ್ ಸೇರ್ತಾ ಇದೆಯಾ ಅಂದ್ರೆ ಅದಕ್ಕೆ ಫೈನ್ ಹಾಕ್ತಾರೆ, ತಿರ್ಗಾ ನೀನು ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಜೈಲಲ್ಲಿ ಆದ್ರೆ ಐಷಾರಾಮಾಗಿ ದುಡ್ಡು ಮಾಡಬಹುದು, ಈ ಜೈಲಲ್ಲಿ ಆರಾಮಾಗಿರ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಆ ಜೈಲ್ದು ಕೆಲಸ ಆಗೋಗ್ಬಿಟ್ಟಿದೆ. ಅಲ್ಲಿ ಯಾವ್ದಾದ್ರು ಕ್ರೈಮ್ ಆದ್ರೆ ಎನ್ಕ್ವೈರಿಗೂ ಸ್ಟೇಷನ್ ಕರೀತಾರೆ, ಅಲ್ಲೇನೇ ಇಲ್ವಲ್ಲ, ಅಲ್ಲಿ ಜೈಲಲ್ಲಿ ಇದ್ಕೊಂಡು ಎಲ್ಲ ರೀತಿ ಫೋನಲ್ಲೇ ಮಾಡ್ಬೋದಲ್ಲ. ಯಾಕೆಂದ್ರೆ ಇವಾಗ ನಾವೇ ಹೇಳ್ತೀವಿ, ಫೋನ್ ಒಳಗಡೆ ಸಿಗಲ್ಲ, ಜೈಲಲ್ಲಿ ಸಿಗಲ್ಲ ಅಂತ ಹೇಳ್ಕೊತೀವಿ, ಜಾಮ್ ಆಗಿದೆ, ವಿಡಿಯೋ ಕಾಲ್ ಮಾಡೋಕ್ಕಾಗಲ್ಲ ಅಂತ. ಇವತ್ತಿನ ದಿವಸ ದರ್ಶನ್ ಅವ್ರು ಹೇಳ್ಬೇಕಾದ್ರೆ, ಸ್ನೇಹಿತರುಗಳು ಹೇಳ್ಬೇಕಾದ್ರೆ, ದರ್ಶನ್ ಅವರಿಂದ ಇದು ಗೊತ್ತಾಯ್ತದು, ದರ್ಶನ್ ಅವ್ರು ಥ್ಯಾಂಕ್ಸ್ ಹೇಳ್ಬೇಕು ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂದ್ರೆ ಇದು ಬರಲಿಲ್ಲ ಅಂದಿದ್ರೆ ಬಯಲಿಗೆ ಬರ್ತಾ ಇರಲಿಲ್ಲ ಇದು. ಆಮೇಲೆ ಇನ್ನೊಂದು, ನಮ್ಮ ಮಾಧ್ಯಮ ಮಿತ್ರರು ಇಲ್ಲ ಅಂದ್ರೆ ಇದು ಬರ್ತಾನೆ ಇರಲಿಲ್ಲ. ಮಾಧ್ಯಮ, ಪತ್ರಿಕೆ ಇವೆರಡರಿಂದ ಇವತ್ತು ಜನಗಳಿಗೆ ಏನೇನು ಆಗ್ತಿದೆ ಜೈಲಲ್ಲಿ, ಹೊರಗಡೆ ಏನು ಒಳಗಡೆ ಏನು ಅನ್ನೋದು ಗೊತ್ತಾಗ್ತಿದೆ. ಇವತ್ತು ನೋಡಿ, ಬಿರಿಯಾನಿ ತಿಂತಾರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಸರ್. ಅಲ್ಲಿ ಜೈಲಲ್ಲಿ ಅಂತಾರೆ, ನೋಡಪ್ಪ ತಟ್ಟೆ ಕೊಡ್ತಾರೆ, ಅನ್ನ ತಿಂತೀವಿ, ಅನ್ನ ಬಿಟ್ರೆ ನಮಗೆ ಸಪ್ಪೆ ಅನ್ನ ಊಟ ಹಾಕ್ತಾರೆ ಅಂತ ಅದೊಂದು ಅವಾಗ ಇತ್ತು. ಇವಾಗ ಆ ಥರ ಇಲ್ಲ. ನಮಗೆ ಮಟನ್ ಒಳ್ಳೆ, ನಮ್ಗೆ ಯಾವ ಹೋಟೆಲಲ್ಲಿ ಬೇಕೋ ಆ ಮಟನ್ ಸಿಗುತ್ತಿಲ್ಲಿ, ನಮ್ಗೆ ಯಾವ ಸಿಗರೇಟ್ ಬೇಕು ಸಿಗುತ್ತೆ, ಯಾವ ಗಾಂಜಾ ಬೇಕು ಸಿಗುತ್ತೆ. ಇನ್ನೊಂದು ಅಂದರೆ ಲೇಡೀಸ್ ಸಿಗ್ತಾರೇನೋ ಗೊತ್ತಿಲ್ಲ, ಅದನ್ನು ಕೊಟ್ಟರು ಕೊಡ್ಬೋದು, ಹೇಳ್ಬೇಕಾಗಲ್ಲ. ಅದಕ್ಕೆ ನಾಚಿಕೆಗೇಡಿದು. ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾಚಿಕೆಗೇಡೋದಂಥ ವಿಷಯ ಇದು.
ರಾಘವೇಂದ್ರ ಸರ್, ಆಗ್ಲೂ ಕೂಡ ಶಶಿಕಲಾ ಮ್ಯಾಟರ್ ಅನ್ನು ನೀವು ಇಲ್ಲಿ ಪ್ರಸ್ತಾಪ ಮಾಡಿದ್ರಿ. ಆ ಸಂದರ್ಭದಲ್ಲಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ಸಂಚಲನಕ್ಕೂ ಕೂಡ ಕಾರಣ ಆಗಿತ್ತು. ಜೈಲಿನ ವ್ಯವಸ್ಥೆ ಹಾಗಾದ್ರೂ ಸರಿಯಾಯಿತು ಅಂತ ಎಲ್ಲರೂ ಅಂದುಕೊಂಡಿದ್ವಿ. ಈ ವ್ಯವಸ್ಥೆಗಳು ಬದಲಾಗೋದು ಒಂದು ವಿಚಾರ ಹೈಪ್ ಆದಾಗ ಮಾತ್ರನ ಸರ್? ಯಾಕಂತ ಹೇಳಿದ್ರೆ ಒಂದು 10-15 ದಿವಸ ಚಾಲ್ತಿಯಲ್ಲಿರುತ್ತೆ ಆ ಮ್ಯಾಟ್ರು. ಅಲ್ಲಿಗೆ ಸ್ಟ್ರಿಕ್ಟ್ ಆಗಿದ್ದಾರೆ, ಜೈಲಲ್ಲೆಲ್ಲ ಸ್ಟ್ರಿಕ್ಟ್ ಆಗಿದೆ, ಏನು ಅವ್ಯವಹಾರ ನಡೆಯೋದಿಲ್ಲ ಅಂತೇಳಿ. ಈಗ ಅಗೈನ್ ಆ ರೀತಿಯಾಗಿ ನಡೀತಾ ಇರುವಂಥದ್ದು ಏನ್ ಹೇಳ್ತೀರಾ ಸರ್? ಸರ್ ಅದೇ ಈಗ ಜನ ಯಾವ ತರ ಅಂತಂದ್ರೆ, ಈಗ ಮಾಧ್ಯಮದವರು ಅದನ್ನ ಬಿತ್ತರಿಸ್ತಾ ಇರ್ತಾರೆ. ಇದ್ರದೇ ಸಲುವಾಗಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಜನ ನೋಡ್ತಾ ಇರ್ತಾರೆ. ನೋಡೋವರೆಗೂ ಅಷ್ಟೇ, ಅಲ್ಲಿವರೆಗೂ ಅವ್ರು ಎಚ್ಚೆತ್ಕೊಂಡಿರ್ತಾರೆ, ಯಾರು ಅಧಿಕಾರಿಗಳಾಗ್ಲಿ, ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಾಗ್ಲಿ, ಯಾರನ್ನಾಗ್ಲಿ. ಅದಾದ್ಮೇಲೆ ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಅವರು. ಆಮೇಲೆ ನೋಡಿ, ಶಶಿಕಲಾ ಒಂದೇ ಅಲ್ಲ, ಶಶಿಕಲಾಗಿಂತ ಮುಂಚೆ ಸುಖೇಶ್ ಚಂದ್ರಶೇಖರ್ ಅನ್ನೋನು, ಅವನು ಯಾವ ರೀತಿ ಅಂತಂದ್ರೆ ಇಡೀ ದೊಡ್ಡ ಫ್ರಾಡ್ ಮಾಡಿ ಅವನು ಜೈಲಲ್ಲೇ ಇದ್ಕೊಂಡೇನೆ ಒಂದು 200 ಕೋಟಿ ರೂಪಾಯಿ ಫ್ರಾಡ್ ಮಾಡಿ ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಂಥ ಉದಾಹರಣೆನೂ ಇತ್ತು. ಆಮೇಲೆ ಹೀರೋಯಿನ್ಗಳ್ನ ಆರಾಮಾಗಿ ಅವನು ಜೈಲಿಗೆ ಕರ್ಸ್ಕೊತಾ ಇದ್ದ. ಇದೆಲ್ಲ ಎಂಡ್ ಆಫ್ ದಿ ಡೇ ಏನು ಸೂಚಿಸ್ತದೆ ಅಂದ್ರೆ ಸರ್, ಎಲ್ಲ ದುಡ್ಡು, ಹಣ ಇತ್ತು ಅಂತಂದ್ರೆ ಎಲ್ಲಿ ಬೇಕಾನ ಇರ್ಬೋದು, ಹೆಂಗ್ ಬೇಕಾನ ಇರ್ಬೋದು, ಏನು ಬೇಕಾನ ಮಾಡ್ಬೋದು. ಅವನಿಗೆ ಯಾವುದೇ ರೀತಿ ಭಯ ಆತಂಕ ಇಲ್ಲ. ಜೈಲ್ ಅನ್ನೋದು ಹೆಸರಿಗಷ್ಟೇ, ಇಟ್ ಈಸ್ ಅನ್ ಯೂನಿವರ್ಸಿಟಿ. ಅದು ಅಲ್ಲಿ ನಾನಾ ರೀತಿ ಕಲೆಗಾರರು ಸಿಗ್ತಾರೆ, ಅಂದ್ರೆ ಕ್ರೈಮ್ ಸಂಬಂಧಪಟ್ಟಂಗೆ. ನೀವು ಈಗ ಕಳ್ಳವಾಗಿ ಬರೀ ಕಳ್ತನದ ಮಾತ್ರ ಆಚೆ ಗೊತ್ತಿರುತ್ತೆ, ಒಳಗಡೆ ಹೋದ್ನಂದ್ರೆ ಅವನಿಗೆ ಕಳ್ತನದ್ದಲ್ಲ ಇನ್ನೊಂದು ರೌಡಿಸಮ್ ಮಾಡೋದು ಗೊತ್ತಾಗುತ್ತೆ, ಈ ಕಡೆ ಸೈಬರ್ ಕ್ರೈಮ್ ಮಾಡೋದು ತಿಳ್ಕೊಂಬರ್ತಾನೆ, ಆಚೆ ನೆಟ್ವರ್ಕ್ ಬೆಳೆಯುತ್ತೆ. ಆ ತರ ತಗೊಂತಾ ಇದಾರೆ ಈಗ ಯಾರು ಈ ಕ್ರೈಮ್ ಮಾಡೋರು ಇವರೆಲ್ಲ ಬಂದು ನೀವು ಅಬ್ಸರ್ವ್ ಮಾಡಿ ಆಚೆ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಎಲ್ಲ ಹೋಗಿ ಒಳಗಡೆ ಆರಾಮಾಗಿ ಒಂದಲ್ಲ ಒಂದು ವಿಧದ ಕಲೆ ಕಲ್ತ್ಕೊಂಡು ಆಚೆ ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ನೋಡಿ, ಮೊನ್ನೆ ಇದು ಒಳಗಡೆ ವಿಡಿಯೋ ಕಾಲ್ ಮಾಡಿದ್ದಾರೆ. ಪಾಪ ಅಲ್ಲಿ ಪರಪ್ಪನಗರ ಅಕ್ಕಪಕ್ಕದ ಏರಿಯಾ ಮೂಲ ನಿವಾಸಿಗಳು ಯಾರಿದ್ದಾರೆ ಅವ್ರಿಗೆ ನೆಟ್ವರ್ಕೇ ಇರಲ್ಲ, ಫೋನ್ ಅಲ್ಲಿ ಜಾಮರ್ ಹಾಕಿರ್ತಾರೆ. ಇವನು ಈ ಒಳಗಡೆ ಬಂದು ಆರಾಮಾಗಿ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ಎಂತ ಅಚಾತುರ್ಯ, ಎಂತ ಯಕ್ಷ ಪ್ರಶ್ನೆ ಇದು. ಇದಕ್ಕೆ ನೇರ ಜವಾಬ್ದಾರಿ ಯಾರಾಗ್ತಾರೆ? ಆಮೇಲೆ ನೋಡಿ, ಎಲ್ಲ ಬಿಟ್ಟು ಈಗ ಗೃಹ ಮಂತ್ರಿಗಳಿಗೆ ನಾವು ಕ್ವಶನ್ ಮಾಡಬೇಕು ಅಂತಂದ್ರೆ, ಪರಪ್ಪನಗರ ಬಿಟ್ಟು ಬೇರೆ ಇದಕ್ಕೆ ಶಿಫ್ಟ್ ಮಾಡಬೇಕಾಗಿರೋದು ಬಳ್ಳಾರಿಗೆ ಯಾಕೆ ಅಂತ ನನ್ನ ಪ್ರಶ್ನೆ. ಯಾಕಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಸರ್, ಈಗ ಅವ್ರಿಗೆ ಮಾಹಿತಿ ಇರಲ್ವಾ ಬಳ್ಳಾರಿಲಿ ಯಾವ ಮಟ್ಟಕ್ಕೆ ನಡೀತಾ ಇದೆ, ಹೆಂಗಿರ್ತಾರೆ, ಯಾವ ರೀತಿ ಏನು ಎತ್ತ ಅಂತ. ಬೇರೆ ಹಿಂಡಲ್ಗ ಇದೆ, ಕಾರವಾರ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಎಲ್ಲ ಬಿಟ್ಬಿಟ್ಟು ಈಸಿಯೆಸ್ಟ್ ವೇ ಅಂದ್ರೆ ಇನ್ನೂ ಕನ್ವೀನಿಯೆಂಟ್ ಆಗಿರ್ಲಿ ಅಂತನಾ ಇದು ಅಂತ. ಇದು ಯಕ್ಷ ಪ್ರಶ್ನೆ ಸರ್, ಇದು ನಿಜವಾಗ್ಲೂ ಅಚಾತುರ್ಯ. ಇದು ಯಾರು ಇದಕ್ಕೆ ಹೊಣೆಗಾರಿಕೆನೋ, ಇದನ್ನ ಯಾರು ಕ್ವಶನ್ ಮಾಡಬೇಕು, ಇದಕ್ಕೆ ಯಾರು ಆನ್ಸರಬಲ್ ಒಂದು ತಿಳಿಯೋದಂಥದ್ದು. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಬೆಂಗಳೂರಲ್ಲಿ ಇದ್ರೆ ಎಲ್ಲರ ಚಿತ್ತ ಕೂಡ ಅತ್ತ ಇರುತ್ತೆ, ಯಾವುದೋ ಒಂದು ಬಳ್ಳಾರಿಗೆ ಹಾಕ್ಬಿಡೋಣ, ಯಾರು ಕೂಡ ಅತ್ತ ಗಮನ ಹರಿಸೋದಿಲ್ಲ ಎನ್ನುವಂತ ಲೆಕ್ಕಾಚಾರ. ಹೌದು, ಅದೇ. ಎಸ್ ರಾಘವೇಂದ್ರ ಸರ್, ಗಮನಿಸ್ತಾ ಇದ್ವಿ ಯಾವ ರೀತಿಯಾದಂಥ ವ್ಯವಸ್ಥೆಗಳು ಇವೆ ಅಂತೇಳಿ. ಇದಕ್ಕೆ ಸಸ್ಪೆಂಡ್ ಮಾತ್ರ ಸಾಕಾ? ಈಗ ಮೊನ್ನೆ 9 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು, ನಿನ್ನೆ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ದುಡ್ಡು ತಿಂತಿದ್ದಾರೆ ಸರ್, ಕಡು ಭ್ರಷ್ಟ ವ್ಯವಸ್ಥೆ ಇದೆ. ಏನು ಹೇಳ್ತೀರಾ ಈ ವ್ಯವಸ್ಥೆ ಬಗ್ಗೆ ಅಂತೇಳಿ? ಅಲ್ಲ, ಈ ವ್ಯವಸ್ಥೆ ಅಂದರೆ ನೋಡಿ, ಇದನ್ನು ಬುಡ ಸಮೇತ ಕಿತ್ತಾಕ್ಬೇಕು ಈ ವ್ಯವಸ್ಥೆನ. ಈ ರೀತಿ ಆಗೋದು ಅಂದರೆ ನೋಡಿ, LKG ಮಕ್ಕಳು, UKG ಮಕ್ಕಳನ್ನ ಸೇರಿಸ್ಬೇಕಾದ್ರೆ ಇವತ್ತು ನಾವು ಶಾಲೆಗಳಿಗೆ ಲಂಚ ಕೊಡಬೇಕು, ಶಾಲೆಗಳಿಗೆ ಡೊನೇಷನ್ ಕೊಡಬೇಕು. ಅದು ಏನಾಗುತ್ತೆ, ಒಂದು ಕಡೆಗೆ ಶಾಲೆಗಳಿಗೆ ಕೊಡ್ತಾ ಮತ್ತೆ ತಿರ್ಗಿ SLC ಆದಮೇಲೆ ಕಾಲೇಜಿಗೆ ಸೇರಿಸ್ಬೇಕಾದ್ರೆ ದುಡ್ಡು ಕೊಡಬೇಕು. ಕಾಲೇಜಿಗೆ ಅವ್ನು ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಕೆಲಸ ತಗೊಳಕ್ಕೆ ದುಡ್ಡು ಕೊಡಬೇಕು. ಕೆಲಸ ತಗೊಂಡಾದ್ಮೇಲೆ ಅವನು ಯಾವುದಾದ್ರೂ ಒಂದು ಜಾಬಿಗೆ ಹೋಗ್ಬೇಕು ಅಂದ್ರೆ ಅದೇ ಕೆಲಸ ತಗೊಳ್ಳೋ ಜಾಬಿಗೆ ದುಡ್ಡು ಕೊಡಬೇಕು. ಅದೆಲ್ಲ ಆದ ನಂತರ ಕೆಲಸ ಸಿಕ್ಕ ಮೇಲೆ ಅವನಿಗೆ ಒಳ್ಳೆ ಕಡೆ ಪೋಸ್ಟಿಂಗ್ ಹಾಕಕ್ಕೆ ಮತ್ತೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡಬೇಕು. ನೀವು ಇಷ್ಟೆಲ್ಲ ಮಾಡಿ ಬಂದಿರೋರನ್ನ, ಈಗ ಎಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಂದಿರೋನ ನೀನು ಸಂಬಳಕ್ಕೆ ಮಾತ್ರ ಕೆಲಸ ಮಾಡಪ್ಪ ಅಂತ ಒಬ್ಬ ಅಧಿಕಾರಿನ ಕೂರ್ಸೋಕ್ಕಾಗುತ್ತಾ? ವ್ಯವಸ್ಥೆ ಎಲ್ಲಿಂದ ಮಾಡ್ತಾರೆ? ಇದು ಮೂಲ ವ್ಯವಸ್ಥೆ. ನಾವು ಯಾವಾಗ ಒಂದು LKGಯಿಂದ ಸ್ಟಾರ್ಟ್ ಆಗುತ್ತಲ್ಲ, ಈ ಮೂಲ ವ್ಯವಸ್ಥೆನ ಸರಿ ಮಾಡಿದ್ರೆ ಸರಿ ಆಗುತ್ತೆ. ನೋಡಿ, ಇದನ್ನ ಇವರೆಲ್ಲ ಒಂದು ಏನು ಅಂದರೆ ಮಾಧ್ಯಮ ಇದು ಒಂದು ಚಿತ್ರರಂಗದಿಂದ ಬಂದಿರೋರು, ಇವರು ಆ್ಯಕ್ಟ್ರುಗಳು. ನಾವು ಈಗ ಏನಾಗುತ್ತೆ, ಆ್ಯಕ್ಟ್ರು ಅಂದರೆ ನಮ್ಮವ್ರು ಸುಮಾರು ಜನ ಯುವಕರು ಜುಟ್ಟು ಬಿಟ್ಕೊಂಡು ತಲೆ ಬಿಟ್ಕೊಂಡು ಅವ್ರ ಹತ್ರ ಓಡಾಡ್ತಾರೆ. ಇದು ಒಂದು ಪ್ರೀ ಪ್ಲಾನ್ ಅಂತ ಗೊತ್ತಿಲ್ಲ. ಯಾಕೆಂದರೆ ಈ ಜೈಲಲ್ಲಿ ಇವತ್ತು ಸ್ವಲ್ಪ ನೀವು ಮಾಧ್ಯಮದವರು ಅವರು ಒಂದು ಕವರ್ ಹಿಡ್ಕೊಂಡ್ಬಂದ್ರೂ ಚೆಕ್ ಮಾಡೋ ಅಂಥ ಪರಿಸ್ಥಿತಿ ಆಗಿದೆ. ಪೊಲೀಸರು ಚೆಕ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಮಾಧ್ಯಮದವರಂತೂ ಅವ್ರು ತಡೀತಾರೆ, ಏನಿದೆ ಕವರಲ್ಲಿ ತೋರಿಸಿ ಹೋಗಿ ಅಂತ. ಇದೇನಾಗಿದೆ, ಅವ್ರಿಗೆ ಒಂಥರ ಹಿಂಸೆ ಆಗ್ಬಿಟ್ಟಿದೆ. ಈಗ ಇದನ್ನ ಒಂದು ಸೃಷ್ಟಿ ಮಾಡ್ಕೊಂಡು ಒಂದು ವಿಡಿಯೋ ಕಾಲ್ ಮಾಡಿ ಅಲ್ಲಿನ ಅಧಿಕಾರಿಗಳಿಗೆ ಏನಾದರೂ ಅವರಿಗೆ
ಕೊಟ್ಬಿಟ್ಟು ಮೊಬೈಲ್ನ ಒಂದು ವಿಡಿಯೋ ಕಾಲ್ ಮಾಡಿ ಈ ರೀತಿ ಎಲ್ಲ ಪ್ರಚಾರ ಆಗುತ್ತೆ. ಪ್ರಚಾರ ಆದಾಗ ನೆಕ್ಸ್ಟ್ ಏನು ಮಾಡಬೇಕು, ನಿನ್ನನ್ನು ಈ ಜೈಲಿಂದ ಶಿಫ್ಟ್ ಮಾಡ್ತೇವೆ ಅನ್ನೋದೊಂದು ಪ್ರೀ ಪ್ಲಾನೋ ಗೊತ್ತಿಲ್ಲ. ಇದ್ರ ಬಗ್ಗೆನೂ ಒಂದು ತನಿಖೆ ಆಗಬೇಕು. ಆಮೇಲೆ ನೋಡಿ, ಯಾಕೆಂದರೆ ಚಿತ್ರರಂಗ ಹೆಂಗೆ ಬೇಕಾದ್ರೂ ಡೈರೆಕ್ಷನ್ ಮಾಡ್ತಾರೆ, ಹೆಂಗೆ ಬೇಕಾದ್ರೂ ಮಾಡ್ತಾರೆ, ಇದೊಂದು ಸೃಷ್ಟಿ ಇರ್ಬೋದು. ಆಮೇಲೆ ನೋಡಿ, ಇವತ್ತು ಸರ್ಕಾರಕ್ಕೆ ಕೈಲಾಗಲ್ವಾ, ಈ ಸರ್ಕಾರ ಗೃಹ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೆ ಅಲ್ಲಿರೋ 9 ಜನ ಸಸ್ಪೆಂಡ್ ಮಾಡಿದಾರಲ್ವಾ, ಸಸ್ಪೆಂಡ್ ಮಾಡಿ ಮತ್ತೆ ಇನ್ನು 2-3 ದಿನದಲ್ಲ ಮತ್ತೆ ರಿಟರ್ನ್ ಆಗ್ತಾರೆ, ಎಲ್ಲಿಗೆ ಹೋಗ್ತಾರೆ ಗೊತ್ತಿರಲ್ಲ. ಆದರೆ ನಾನು ಹೇಳೋದು, ಕೈದಿಗಳನ್ನ ಶಿಫ್ಟ್ ಮಾಡೋ ಅಷ್ಟು ಕೈಲಾಗದಿರೋ ಸರ್ಕಾರ ನಮ್ಮಲ್ಲಿದೆಯಾ ಅಂತ. ಕೈದಿಗಳನ್ನ ಶಿಫ್ಟ್ ಮಾಡದೆ ಈ ಮುಂಚಿಲ್ದಂಗೆ ನಮ್ಮ ಡಿ ರೂಪ ಅವ್ರು ಇರ್ಬೋದು, ಆ ರೀತಿ ಅಧಿಕಾರಿಗಳು, ನಿಷ್ಠಾವಂತ ಅಧಿಕಾರಿಗಳನ್ನ, ನಿಮಗೆ ನಮ್ಮ ದುಡ್ಡು ಬೇಡ ಸ್ವಾಮಿ, ಇಂಥ ಕೈದಿಗಳನ್ನ ನೀವು ಕಂಟ್ರೋಲ್ ಮಾಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಅಂಥ ನಿಷ್ಠಾವಂತ ಅಧಿಕಾರಿಗಳನ್ನ ಕೆಲವರು ಇದ್ದಾರೆ, ಅವರನ್ನೆಲ್ಲ ಹಾಕಿ ಕಂಟ್ರೋಲ್ ತಗೋಬೋದು. ಆದರೆ ಇವರಿಗೆ ಇವ್ರ ಉದ್ದೇಶ ಏನು ಅಂದರೆ ಇವು ಸರ್ಕಾರನೇ ಒಪ್ಕೊಂಡಂಗೆ ಇಲ್ಲಿ ನಮ್ಮ ಹತ್ರ ಈ ಜೈಲನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲಪ್ಪ, ನಾವು ಬೇಕಾದ್ರೆ ಆ ಕೈದಿಗಳನ್ನ ಶಿಫ್ಟ್ ಮಾಡಿಬಿಡ್ತೇವೆ, ನಮ್ಮಲ್ಲಿ ಅಂಥ ಅಧಿಕಾರಿಗಳಿಲ್ಲ ಅಂತ ಹೇಳಿ ಸರ್ಕಾರ ಒಪ್ಕೊಂಡಿದೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಮತ್ತು ಗೃಹ ಮಂತ್ರಿಗಳಿಗೆ ಇವತ್ತು. ಯಾಕೆಂದರೆ ನಮ್ಮ ಕನ್ನಡಿಗರಾಗಿ ನಾವು 6.5 ಕೋಟಿ ಜನರಿಗೆ ಅವಮಾನ ಇದು. ಯಾಕೆಂದರೆ ಒಬ್ಬ ಕೈದಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ, ನಾವಿಲ್ಲಿ ಕಂಟ್ರೋಲ್ ತಗೊಳಕ್ಕಾಗಲ್ಲ ಅಂದರೆ ಇಡೀ ರಾಜ್ಯ ನೀವು ಹೇಗೆ ಕಂಟ್ರೋಲ್ ತಗೊಂತೀರಾ? ಇವತ್ತು ಬೀದಿಗಳಲ್ಲಿ ಗುಂಡಗಳಾಗಿದ್ದಾರೆ, ಬೀದಿಗಳಲ್ಲಿ ಗಾಡಿ ವೀಲಿಂಗ್ ಮಾಡ್ತಾರೆ, ಮಕ್ಕಳುಗಳು ಗಾಡಿ ಓಡ್ಸೋಕ್ಕಾಗಲ್ಲ. ಇವತ್ತು ಅಂಥ ಪರಿಸ್ಥಿತಿ ಇವತ್ತು ನಮ್ಮ ಇಡೀ ಕರ್ನಾಟಕ ತಂದಿಕ್ಕಿದ್ರ ನೀವು. ಇಂಥ ಒಬ್ಬ ಇಷ್ಟೊಂದು ಅಮಾನುಷವಾಗಿ ಕೊಂದಿರೋಂಥ ಒಬ್ಬ ಅಪರಾಧಿನ ನೀವು ಬೇರೆ ಕಡೆ ಶಿಫ್ಟ್ ಮಾಡಿ ಬರೀ 385 ಜನ ಇರೋರು ಶಿಫ್ಟ್ ಮಾಡಿದಾಗ ಇದು ಉದ್ದೇಶ ಇಷ್ಟೇ ನೋಡಿ. ಇದು ಒಂದು ಇವರು ಪ್ರೀ ಪ್ಲಾನ್ ಆಗಿರುತ್ತೆ, ಇದಕ್ಕೆ ಅಧಿಕಾರಿಗಳು ಮಾಡಿರ್ತಾರೆ. ಇವಾಗ ಅಲ್ಲಿಗೆ ಅಂದ ತಕ್ಷಣ ನೋಡಿ, ಇಲ್ಲಿ ನಮ್ಮ ಬೆಂಗಳೂರು ಮಾಧ್ಯಮದವರು ತುಂಬ ಜನ ಇರ್ತಾರೆ, ಅಲ್ಲಿ ಹೋಗಿ ನಿಂತ್ಕೊತಾರೆ. ಈ ಬಳ್ಳಾರಿಯಲ್ಲಿ ಡಿಸ್ಟಿಕ್ ಮಾಧ್ಯಮ ಎಷ್ಟು ಜನ ಇರ್ತಾರೆ, ಎಲ್ಲ ಒಬ್ಬೊಬ್ಬ ಕ್ಯಾಮ್ರಾಮ್ಯಾನ್ ಇಟ್ಟಿರ್ತೀರ ಪಾಪ ಎಲ್ಲ ಮಾಧ್ಯಮದವರು. ಅಲ್ಲಿ ಬೇರೆ ಬೇರೆ ಕಡೆ ಘಟನೆಗಳಾಗ್ತವೆ, ತಾಲೂಕುಗಳಿಗೆ ಹೋಗ್ಬೇಕಾಗುತ್ತೆ. ಇವತ್ತು ಮಳೆಗಳು ಸುರಿದ ಅನಾವೃಷ್ಟಿ ಆಗ್ತಾ ಇದೆ, ಅವನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಟೈಮ್ ಸಿಗಲ್ಲ, ಬೇರೆ ಬೇರೆದು ಕವರಿಂಗ್ ಮಾಡೋಕ್ಕೆ ಟೈಮ್ ಸಿಗಲ್ಲ, ಜೈಲ್ ಹತ್ರ ಇವ್ರು ಕಾಯಕ್ಕಾಗಲ್ಲ. ಏನಾಗಿದೆ ಅಲ್ಲಿ ಇವರಿಗೆ ಏನೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕು, ಆ ವ್ಯವಸ್ಥೆಗೆ ಪರಿಪೂರ್ಣವಾಗಿ ಈ ಒಂದು ಸವಲತ್ತನ್ನು ಈ ಸರ್ಕಾರನೇ ಮಾಡ್ತಾ ಇದೆ. ಇಲ್ಲ ಅಂತ ಅಂದರೆ ಸರ್ಕಾರಕ್ಕೆ ಕಿಂಚಿತ್ತು ಏನಾದರೂ ಇವರಿಗೆ ನಾನು ಕಂಟ್ರೋಲ್ ತೊಗೊತೀನಿ, ನನ್ನ ಇಲಾಖೆ ನಾನು ಮಾಡಬೇಕು, ನಮ್ಮಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅಂತ ತೋರಿಸಿದ್ರೆ ಅಲ್ಲಿಗೆ ಮೊದಲು ಚೇಂಜ್ ಮಾಡಿ, ಅಧಿಕಾರಿಗಳನ್ನು ಚೇಂಜ್ ಮಾಡಿ ಅವರು ಎಲ್ಲರಿಗೂ ಶೆಲ್ಲಲ್ಲಿ ಇಡೋ ಅಂಥದ್ದು ಇನ್ನೊಂದು ಮಾಡಬೇಕಿತ್ತು. ಇವತ್ತು ಆ ಪರಿಸ್ಥಿತಿನ ತಂದಿಲ್ಲ ಸರ್ಕಾರ. ಇವತ್ತು ಭ್ರಷ್ಟಾಚಾರ ಅನ್ನೋದು ಸರ್ಕಾರ ಅಲ್ರಿ. ಇವಾಗ ಏನಾಗಿದೆ, ನಾನು ದೊಡ್ಡ ಕಳ್ಳ, ನೀನು ಚಿಕ್ಕ ಕಳ್ಳ, ನಾನು ಇಷ್ಟು ಕದೀತಾನೆ. ಇವತ್ತು ಅಸೆಂಬ್ಲಿ ನಮ್ಮ ವಿಧಾನಸೌಧದಲ್ಲಿ ಇವತ್ತು ಮಳೆ ಬಂದಿದೆ, ಗಂಜಿ ಕೇಂದ್ರಗಳಲ್ಲಿ ದುಡ್ಡಿಲ್ಲ, ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಅಂದರೆ ಏನಪ್ಪ ನೀನು ಅಷ್ಟು ಕದ್ದಿದೆಯಲ್ಲ, ನೀನು 40% ಕದ್ದಿದೆಯಾ, ನಾನು ಬರೀ 89 ಕೋಟಿ ಕದ್ದಿದ್ರೆ ಅಷ್ಟೇ ಮೂಡ ಎಂಥದ್ದು ವಾಲ್ಮೀಕದಲ್ಲಿ. ಈಗ ದೊಡ್ಡ ಕಳ್ಳ ಚಿಕ್ಕ ಕಳ್ಳರ ಸೆಂಟ್ರಲ್ ನಾವು ಏನು ಮಾಡ್ಬೇಕಾಗತ್ತೆ ನಾವು ಪಬ್ಲಿಕ್ ಹೇಳಿ? ಈ ರೀತಿ ಪರಿಸ್ಥಿತಿ ಇವತ್ತು ತಂದಿಟ್ಟಿದ್ದಾರೆ. ಈ ರಾಜಕಾರಣಿಗಳು ನೆಕ್ಸ್ಟ್ ಏನಾದರೂ ಒಳ್ಳೆ ಪಕ್ಷಗಳು ಬರಬೇಕು, ಅಥವಾ ರಾಜಕಾರಣಿಗಳಿಗೆ ನಾವೆಲ್ಲ ಓಟ್ ಹಾಕಬೇಕು, ಏನು ಮಾಡಬೇಕು ಅನ್ನೋ ಅತಂತ್ರ ಸ್ಥಿತಿ ತಂದ್ಬಿಟ್ಟಿದ್ದೇವೆ ನಾವು. ಎಲ್ಲದಕ್ಕೂ ದುಡ್ಡು ಕೊಡ್ಬೇಕು. ನೋಡ್ರಿ, ನಾವು ಒಂದು ಯಾವುದೋ ಟೋಲು ರೋಡ್ ಟ್ಯಾಕ್ಸ್ ಕಟ್ತೇವೆ, ಒಂದು ಕಾರ್ ತಗೊಂತೇವೆ. ರೋಡ್ ಟ್ಯಾಕ್ಸ್ ಕಟ್ಟೋದು ಏನಕ್ಕೆ? ನಾವು ನಮಗೆ ಒಳ್ಳೆ ಪಾರ್ಕಿಂಗ್ ಕೊಡು, ಒಳ್ಳೆ ರಸ್ತೆ ಕೊಡು ಅಂತ. ರೋಡ್ ಟ್ಯಾಕ್ಸ್ ಕಟ್ಟಿದ್ಮೇಲೆ ಇನ್ನೊಂದು ಟೋಲಲ್ಲಿ ಇನ್ನೊಂದು ಗಾಡಿಗೆ ಹೋದಾಗ ಅದಕ್ಕೊಂದು ಟ್ಯಾಕ್ಸ್ ಕೊಡಬೇಕು. GST ಕೊಟ್ಟಿರ್ತೇವೆ. ಈಗ 40%, 42% IT ಕಟ್ಟಿರ್ತೇವೆ. ನಿಮ್ಮಲ್ಲಿ ಒಂದು ಕರೆಂಟ್ ಇಲ್ಲ, ರೈತರಿಗೆ ಒಂದು ಕರೆಂಟ್ ಇಲ್ಲ, ಒಂದು ಒಳ್ಳೆಯ ಕುಡಿಯೋ ನೀರಿಲ್ಲ, ಒಂದು ಒಳ್ಳೆಯ ಶಿಕ್ಷಣ ಇಲ್ಲ, ಸರ್ಕಾರಿ ಶಾಲೆಗಳು ಬಿದ್ದೋಗ್ತಾವ್ರಿ. ಎಲ್ಲ ಮಂತ್ರಿಗಳು MLAಗಳದು ಎಲ್ಲರದು ಶಾಲೆಗಳು ಬಾರ್ ಅಂಡ್ ಪಬ್ಗಳು. ಸುನಿಲ್ ಅವರೇ, ಮುಂದಿನ ಹಂತದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ಗಮನಿಸ್ತಾ ಇದ್ರೆ ವೀಕ್ಷಕರೇ, ಜೈಲಿನಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯ ಸಿಗ್ತಾ ಇದೆ, ಹಾಗೇನೆ ಕಡು ಭ್ರಷ್ಟ ವ್ಯವಸ್ಥೆಯನ್ನ ಬೇರು ಸಮೇತವಾಗಿ ಕಿತ್ತಾಕೋ ತನಕ ಅಲ್ಲಿವರೆಗೆ ಈ ಅಕ್ರಮಗಳು ನಿಲ್ಲೋದಿಲ್ಲ, ಸಾಧ್ಯನೇ ಇಲ್ಲ. ತಿನ್ನಿಸಿದವನು ಮತ್ತೆ ಮುಂದೆ ಆತನು ಕೂಡ ತಿಂತಾನೆ ಎನ್ನುವಂಥದ್ದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಟು ಬಳ್ಳಾರಿ ಜೈಲು. ದರ್ಶನ್ರನ್ನ ಶಿಫ್ಟ್ ಮಾಡೋಕೆ ಎಲ್ಲ ತಯಾರಿಯನ್ನ ಈಗಾಗಲೇ ಜೈಲಿನ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ. ಆದರೆ ಈ ಜೈಲಿಗಿಂತ ಆ ಜೈಲು ಭಿನ್ನವಾ? ಎಷ್ಟು ಭಿನ್ನವಾಗಿದೆ? ಅಲ್ಲೇನು ಫೆಸಿಲಿಟಿ ಸಿಗುತ್ತೆ ಎನ್ನುವಂಥದ್ದಾಗಿ ಚರ್ಚೆಯನ್ನು ಮಾಡ್ತಾ ಇದ್ವಿ. ಸುನಿಲ್ ಅವರೇ, ನಾವು ಮಾತನಾಡ್ತಾ ಇದ್ವಿ. ಹಾಗೆಯೇ ಈ ಪರಪ್ಪನ ಅಗ್ರಹಾರ ಜೈಲಿನ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದರೆ, ಜೈಲಿನ ಒಳಗಡೆ ನೆಟ್ವರ್ಕ್ ಸಿಗುತ್ತೆ. ಜೈಲಿನ ಸುತ್ತಮುತ್ತ ನಾನು ಕೂಡ ಹೋಗಿದ್ದೆ. ಅಲ್ಲಿನ ಜನ ಹೇಳ್ತಾರೆ, ಸರ್ ಇಲ್ಲಿ ಜಾಮರ್ ಇರೋದ್ರಿಂದ ನೆಟ್ವರ್ಕೇ ಸಿಗೋದಿಲ್ಲ ಅಂತೇಳಿ. ಜೈಲಿನಲ್ಲಿರುವಂಥ ಓರ್ವ
ವಿಚಾರಣಾ ದಿನ ಕೈದಿ ವಿಡಿಯೋ ಕಾಲ್ ಮಾಡೋಕೆ ಆತನಿಗೆ ನೆಟ್ವರ್ಕ್ ಸಿಗುತ್ತೆ, ಹಾಗಾದ್ರೆ ಹೊರಗಡೆ ನೆಟ್ವರ್ಕ್ ಸಿಗೋದಿಲ್ವಾ? ಏನು ಈ ವ್ಯವಸ್ಥೆ ಅಂತೇಳಿ. ಸರ್ ಏನಿಲ್ಲ, ಆ್ಯಕ್ಚುಲಿ ನಾನು ಇದಕ್ಕೆ ಬರೋಕ್ಕಿಂತ ಮುಂಚೆ ಒಂದು ನಾರ್ಮಲ್ ಡಿಸ್ಕಷನ್ ಮಾಡ್ತಿದ್ವಿ ಒಬ್ಬರ ಬಗ್ಗೆ, ಲೈಕ್ ಅಂದರೆ ಅವ್ರು ಗೊತ್ತಿರೋರೆ. ಸೊ ಅವರು ಆ್ಯಕ್ಚುಲಿ ಒಂದು ಹೋರಾಟ ಹಿನ್ನೆಲೆಯಲ್ಲಿ ಜೈಲಿಗೆ ಹೋಗಿದ್ರು. ಅವ್ರು ನಂಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ಏನಂದರೆ, ಲೈಕ್ ಒಂದಷ್ಟು ಸ್ಪಾಟ್ಸ್ ಇದೆ, ಬ್ಲೈಂಡ್ ಸ್ಪಾಟ್ಸ್ ಅಂತ, ಅಲ್ಲಿ ಮಿರರ್ ಇಡ್ತಾರಂತೆ. ಸೊ ಮಿರರ್ ಇಟ್ಟರೆ ಲೈಕ್ ಈ ಕಡೆ ಮಿರರ್ ಇಟ್ಟರೆ ಆ ಕಡೆಯಿಂದ ಯಾರು ಬರ್ತಿದ್ದಾರೆ ಕಾಣುತ್ತೆ. ಸೊ ಮಿರರ್ ಎಲ್ಲಿದೆ ಅಲ್ಲಿ ಹೋದ್ರೆ ಎಲ್ಲ ಕಡೆ ನೆಟ್ವರ್ಕ್ ಸಿಗುತ್ತೆ. ಅಂಡ್ ಅಲ್ಲಿರೋ ಎಲ್ಲ ಪೊಲೀಸ್ ಆಫೀಸರ್ಸ್ಗೂ ಗೊತ್ತದು. ಅಂಡ್ ಲೈಕ್ ಯಾರ್ಯಾರು ಕಳ್ಳರು ಅಥವಾ ಏನೇನು ಲೈಕ್ ಶಿಕ್ಷೆಗೆ ಹೋಗಿದ್ದಾರೆ ಅವರೆಲ್ಲರಿಗೂ ಗೊತ್ತು. ಸೊ ಹಾಗಾಗಿ ಈ VIP ಸೆಲ್ಸ್ಗಳೇನಿದೆ ಅಥವಾ ಲೈಕ್ ಏನು ಇವಾಗ ವಿಡಿಯೋ ಕಾನ್ಫರೆನ್ಸ್ಗೆ ಅಂತ ಒಂದಷ್ಟು ಪೋರ್ಷನ್ನ ಅಲೋಕೇಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಅದೇನು ನೋಡ್ತಿದ್ದೀರಾ ಆ ಪ್ಲೇಸು, ಅದು ಕೂಡ ವಿಡಿಯೋ ಕಾನ್ಫರೆನ್ಸ್ ಮಾಡಲಿಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಕೈದಿಗಳನ್ನ, ಆ ಒಂದು ಸ್ಪಾಟ್ದು ಜಾಗ ಅದು ಗ್ರೌಂಡ್ ಹತ್ರ. ಸೊ ಅಲ್ಲೆಲ್ಲ ನೆಟ್ವರ್ಕ್ ಸಿಗುತ್ತೆ, ಯಾಕಂದ್ರೆ ವಿಡಿಯೋ ಕಾನ್ಫರೆನ್ಸ್ಗಾಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಿಗಾಗಿರ್ಬೋದು ಅವ್ರಿಗೆ ನೆಟ್ವರ್ಕ್ ಬೇಕು ಅಂತ. ಸೊ ಆ ಒಂದು ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಮಾಡ್ತಿರೋವಂಥದ್ದು. ಅಂಡ್ ಇದೆಲ್ಲ ಏನೋ ತುಂಬಾ ಇವಾಗ ಹೈಲೈಟ್ ಆಗ್ತಿರೋದು ಏನಕ್ಕಂದ್ರೆ ಲೈಕ್ ಹೊರಗಡೆ ಬಂದಿರೋದಕ್ಕೆ ಈ ಥರ ತುಂಬಾ ನಾರ್ಮಲ್ ಆಗಿದೆ. ಇನ್ನೊಂದು ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಜೈಲು ಇದು ಯಾವುದು ಕೂಡ ಲೈಕ್ ಮೊದಲು ತರ ಅಂಡಮಾನ್ ನಿಕೋಬಾರ್ ಅಲ್ಲಿ ಯಾರನ್ನೋ ಮೊದಲಿಟ್ಟು ಆ ಥರ ಯಾವುದೂ ಇಲ್ಲ. ಯಾಕಂದ್ರೆ ಯಾವುದೇ ಕೈದಿ ಆಗಿರ್ಬೋದು ಅವರು ಕೂಡ ಮೂಲತಃ ಒಬ್ಬ ಮಾನವ. ಸೊ ಎಲ್ಲಾ ಮಾನವ ಏನು ಹಕ್ಕುಗಳಿದೆ ಅವ್ನು ಕೂಡ ಅಪ್ಲೈ ಆಗುತ್ತೆ ಎಲ್ಲಾದ್ರಲ್ಲೂ. ಫಾರ್ ಎಕ್ಸಾಂಪಲ್ ಈಗ ಬೀಡಿ ಸಿಗರೇಟ್ ಆಗಿರ್ಬೋದು, ಅವ್ನು ಬೇಸಿಕ್ ನೀಡ್ ಇದ್ರೆ ಅವ್ನು ತಗೋಬಹುದು. ಪ್ರತಿಯೊಂದು ಜೈಲಲ್ಲಿ ಕೂಡ ಏನ್ ನೀವು ಕೆಲಸ ಮಾಡ್ತೀರಾ ಆ ಕೆಲಸಕ್ಕೆ ಕೂಪನ್ಸ್ ಅಂತ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಇರೋದಿಲ್ಲ. ಈಗ ಇವರು ಜೈಲ್ ಹೆಡ್ ಅಂದ್ರೆ ಅವರು ನಮಗೆ ಕೂಪನ್ಸ್ಗಳು ಕೊಡ್ತಾರೆ. ಆ ಕೂಪನ್ಸ್ಗಳನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ಬೇಕರಿನಲ್ಲಿ ಐಟಮ್ಸ್ ಬೇಕಾ ತಗೋಬಹುದು, ರೇಷನ್ಸ್ ಬೇಕಾ ತಗೋಬಹುದು, ಅಥವಾ ಲೈಕ್ ಸಿಗರೇಟ್ ಬೇಕಾ ತಗೋಬಹುದು, ಅಥವಾ ಏನೇನು ನಿಮ್ಗೆ ನೆಸೆಸಿಟಿ ಇದೆ ತಗೋಬಹುದು. ಡ್ರಿಂಕ್ಸ್ ಅಲೋ ಇಲ್ಲ, ಅದನ್ನ ಬಿಟ್ಟು ಬೇರೆ ಎಲ್ಲ ರೀತಿ ಏನೇನು ಬೇಕು ನಿಮ್ಗೆ ಸಿಗುತ್ತೆ. ಸೊ ಆ ರೀತಿ ಸಿಗುವಂತ ಟೈಮಲ್ಲಿ ಅವ್ರು ಸಿಗರೇಟ್ ತಗೋತಾರೆ ಅಥವಾ ಬೇರೆ ಏನಾದ್ರು ತಗೋತಾರೆ. ಕಾಲ್ಗಳಿಗೂ ಕೂಡ ಇದೊಂದು ಅವೈಲಬಿಲಿಟಿ ಇದೆ, ಬಿಕಾಸ್ ಯಾಕಂದ್ರೆ ವಿಡಿಯೋ ಕಾನ್ಫರೆನ್ಸ್ ಇದೆ, ಇದೆಲ್ಲ ಇದೆ. ಬಟ್ ಇದು ಯಾವ ರೀತಿ ಮಾರ್ಕೆಟ್ ಆಗ್ತಿದೆ ಅನ್ನೋದು ತುಂಬಾ ಮೇನ್. ಸೊ ಇದು ಇರೋದೆಲ್ಲ ಕೂಡ ಫೆಸಿಲಿಟಿ ಯೂಸ್ ಮಾಡ್ಕೊಳ್ಳೋದಕ್ಕೆ. ಬಟ್ ಅದು ಲೀಗಲ್ ಆಗಿ ಆಗ್ತಿದ್ಯಾ? ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಂಗ್ಳೂರ್ ಪರಪ್ಪನ ಅಗ್ರಹಾರ ಜೈಲ್ ಅಂತ ನೋಡಿದ್ರು ಕೂಡ ಅಲ್ಲಿ ಜೈಲರ್ಸ್ಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ. ಆ ಒಂದು ನಂಬರ್ಗೆ ಏನ್ ಜೈಲರ್ಸ್ ಇರಬೇಕು ಮಿನಿಮಮ್ ಅದು ಇಲ್ಲ. ಹಂಗಾಗಿ ಏನಾಗ್ತದೆ, ಯಾರಿಗೆ ಜೀವಾವಧಿ ಶಿಕ್ಷೆಗಳಾಗಿರುತ್ತೆ ಅಥವಾ ಲಾಂಗ್ ಟರ್ಮ್ ಏನ್ಗೆ ಪ್ರೆಸೆಂಟ್ಮೆಂಟ್ ಆಗಿರುತ್ತೆ ಅಂಥವ್ರುಗಳನ್ನ ಒಂದೊಂದು ಬ್ಯಾರಕ್ಗಳಿಗೆ ಇನ್ಚಾರ್ಜ್ ಅಂತ ಮಾಡಿರ್ತಾರೆ. ಅಂಡ್ ಅದು ಕಾಮನ್ ಎಲ್ಲ ಕಡೆನೂ ಇದೆ. ಇಲ್ಲಿ ಪರಪ್ಪನಗ್ರಹಾರ ಅಂತ ಒಂದಂತಲ್ಲ, ಎಲ್ಲ ಜೈಲಲ್ಲೂ ಕೂಡ ಒಂದು ಸೀನಿಯರ್ ಯಾರಿದ್ದಾರೆ ಕೈದಿಗಳು ಅವ್ರಿಗೆ ಒಂದು ಇನ್ಚಾರ್ಜ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಊಟಕ್ಕಾಗಿರ್ಬೋದು, ಅಲ್ಲೊಬ್ಬ ಇನ್ಚಾರ್ಜ್ ಇರ್ತಾನೆ, ಅಲ್ಲಿ ಯಾರೋ ಹೊರಗಡೆಯಿಂದ ಶೆಫ್ ಬಂದಿರೋದಿಲ್ಲ, ಅವನೇ ಕೈದಿನೇ ಅಲ್ಲಿ ಇನ್ಚಾರ್ಜು ಊಟಕ್ಕೆ. ಅಥವಾ ಲೈಬ್ರರಿ ಅಂತ ಬಂದ್ರೆ ಅಲ್ಲೂ ಕೂಡ ಅವನೇ ಇನ್ಚಾರ್ಜು. ಮಗ್ಗದ ಕೆಲಸಗಳಂತ ಬಂದ್ರೆ ಅಲ್ಲೂ ಕೂಡ ಅವನೇ ಇನ್ಚಾರ್ಜು. ಅದೇ ರೀತಿ ಎಲ್ಲಾ ಕೆಲಸಗಳಿಗೂ ಫಾರ್ ಎಕ್ಸಾಂಪಲ್ ನೀವು ಜೈಲ್ಗೆ ಎಂಟ್ರಿ ಹಾಕಿಸ್ಕೊಂಡ್ರು ಕೂಡ ಯಾರು ಪೊಲೀಸರು ಬಂದು ನಿಮ್ನೆಲ್ಲ ಚೆಕ್ ಮಾಡಿ ಒಳಗಡೆ ಬಿಡೋದಿಲ್ಲ, ಕೈದಿಗಳೇ ಚೆಕ್ ಮಾಡಿ ಬಿಡೋದು. ಸೊ ಹಂಗಿದ್ದಾಗ ಈ ರೀತಿಯ ಒಂದು ಆಪ್ಷನ್ ಇದ್ದಾಗ ಅಲ್ಲಿರೋ ಕೈದಿಗಳು ಈ ಕೂಪನ್ಸ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಅದನ್ನ ಸೆಲ್ ಮಾಡ್ತಿದ್ದಾರೆ ಅವ್ರು ಇನ್ ರಿಟರ್ನ್. ಸೊ ಸೆಲ್ ಮಾಡಿ ಇವ್ರ ಹತ್ರ ದುಡ್ಡು ತಗೊಳ್ಳೋದು. ಫಾರ್ ಎಕ್ಸಾಂಪಲ್ ಈಗ ನಾನು ಹೋದ್ರೆ, ಈಗ ನನಗೆಲ್ಲೋ ಹೊರಗಡೆ ಬಂದು ನಾನು ಒಂದು ಬಿರಿಯಾನಿ ತಿನ್ಬೇಕು ₹200 ಅಂದ್ರೆ ನನಗೆ ಜೈಲಿಂದ ಒಂದು ಒಳ್ಳೆ ಬಿರಿಯಾನಿ ಬೇಕು ಅಂದ್ರೆ ₹5,000 ಕೊಡಬೇಕಾಗ್ಬೋದೇನೋ. ಸೊ ಅದಕ್ಕೆ ₹5,000 ಕೂಪನ್ ನಾನು ಎಕ್ಸ್ಚೇಂಜ್ ಮಾಡ್ಕೊಳ್ಳೇಬೇಕು. ಹಂಗಾಗಿ ಏನ್ ಮಾಡ್ತೀನಿ, ನಾನು ನಮ್ಮ ಫ್ಯಾಮಿಲಿ ಅವ್ರನ್ನಾಗಿರ್ಬೋದು ಬೇರೆ ಬೇರೆ ಯಾರನ್ನಾಗಿರ್ಬೋದು ಅವ್ರಿಗೆ ಡಿಮ್ಯಾಂಡ್ ಮಾಡ್ತೀನಿ ಮನೆಗೋಸ್ಕರ ತಗೊಂಬನ್ನಿ ಅಂತ. ಅಂಡ್ ಮೋರ್ ಓವರ್ ಏನಾದ್ರೆ ಸರ್ಪ್ರೈಸಿಂಗ್ ಒಂದು ನೋಟ್ ನಾನು ಅವ್ರ ಕಡೆಯಿಂದ ಕೇಳಿದ್ದೇನೆಂದ್ರೆ 15% ಬಡ್ಡಿ ಕೊಡ್ತಾರೆ ಅಂತ. ಯಾರು ಜೈಲಲ್ಲಿ ಇರೋರೇನೆ. ಏನಕ್ಕೆ, ನಿಮ್ಗೆ ಈ ತರ ವಿಷಯಗಳಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಹಾಗಾಗಿ ಬಡ್ಡಿ ವ್ಯವಹಾರ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಲ್ಲಿ. ಸೊ ಈ ರೀತಿ ಎಲ್ಲ ನಡೀತಿರೋದು ಲೀಗಲ್ ಆಗೇ ನಡೀತಿದೆ, ಯಾಕಂದ್ರೆ ಅಲ್ಲಿರೋ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗ್ತದೆ. ಸೊ ಈ ಸಪೋರ್ಟ್ ಸಿಸ್ಟಮ್ ನ ಬ್ರೇಕ್ ಮಾಡ್ಬೇಕಷ್ಟೇ ನಾವಿಲ್ಲಿ. ಈ ಸಪೋರ್ಟ್ ಸಿಸ್ಟಮೇ ಇಲ್ಲ ಅಂತಂದ್ರೆ ಅಲ್ಲಿ ಯಾರು ಅದನ್ನ ಯುಟಿಲೈಸ್ ಮಾಡ್ಕೊಳಕ್ ಆಗೋದಿಲ್ಲ. ಈ ಸಪೋರ್ಟ್ ಸಿಸ್ಟಮ್ ಏನಕ್ಕೆ ಬ್ರೇಕ್ ಆಗ್ತಿಲ್ಲ ಅಂದ್ರೆ ಅಲ್ಲೆಲ್ಲರಿಗೂ ಪೋರ್ಷನ್ಸ್ ಇದೆ. ಹಾಗೆ ಜೈಲರ್ ಒಂದು ಹಿಡಿದು ಕಾನ್ಸ್ಟೇಬಲ್ ಇಂದ ಹಿಡಿದು ಲೈಕ್ ಒಬ್ಬ ಮಿನಿಸ್ಟರ್ ಆಗಿರ್ಬೋದು, ಜಡ್ಜ್ಗಳು ಕೂಡ ಅದಕ್ಕೆ ಇನ್ವಾಲ್ವ್ ಆದ್ರೆ ಮಾತ್ರ ಮಾಡೋಕ್ಕಾಗೋದು. ಯಾಕಂದ್ರೆ ಜಡ್ಜ್ಗಳು ಎವ್ರಿ ವಿಸಿಟ್ಸ್ ಇರುತ್ತೆ ಎಲ್ಲ ಜೈಲ್ಗಳಿಗೂ ಕೂಡ. ಈಗೇನು ದರ್ಶನ್ ನೋಡ್ತಿದೀವಿ ಅದನ್ನ ನಾವು ಜುಡಿಷಿಯಲ್ ಕಸ್ಟಡಿ ಅಂತಾನೆ ಕರೆಯೋದು. ಇವಾಗ ದರ್ಶನ್ ಅವ್ರಿಗೆ ಏನೇ ಒಳ್ಳೇದಾದ್ರೂ ಕೆಟ್ಟದಾದ್ರೂ ಕೂಡ ಅದು ಜಡ್ಜ್ ರೆಸ್ಪಾನ್ಸಿಬಿಲಿಟಿ. ಅವ್ರು ಏನ್ ಪೀಸಿಲ್ ಇದ್ರು ಅವಾಗ ಮಾತ್ರ ಪೊಲೀಸ್ ಕಸ್ಟಡಿ, ಅದು ಪೊಲೀಸ್ ಅವ್ರ ರೆಸ್ಪಾನ್ಸಿಬಿಲಿಟಿ. ಈಗ ಏನಾಗ್ತಿದೆ ಅದಷ್ಟು ಕೂಡ ಜಡ್ಜ್ ರೆಸ್ಪಾನ್ಸಿಬಿಲಿಟಿ. ಸೊ ಹಂಗಾಗಿ ಜಡ್ಜ್ ವಿಸಿಟ್ ಇರುತ್ತೆ, CBI ಆಫೀಸರ್ಸ್ಗಳು ವಿಸಿಟ್ ಇರುತ್ತೆ, ಅಂಡ್ ಮೋರ್ ಓವರ್ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಸಿಟ್ಸ್ ಇರುತ್ತೆ. ಇಷ್ಟೆಲ್ಲ ಕೂಡ ಬ್ರೇಕ್ ಆಗಿ ಇಷ್ಟೆಲ್ಲ ಆದ್ಮೇಲೆ ಕೂಡ ಮೊಬೈಲ್ ಯೂಸೇಜ್ ಆಗ್ತಿದೆ ಅಥವಾ ಇದೆಲ್ಲ ಸಿಗ್ತಿದೆ ಅಂತಂದ್ರೆ ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಯಾವ್ದು ಆಗೋಕೆ ಚಾನ್ಸೇ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಆಫೀಸ್ಗೆ ಸ್ಟುಡಿಯೋ ಒಳಗಡೆ ಮೊಬೈಲ್ ಆಕ್ಸೆಸ್ ಇಲ್ಲ ನಿಮ್ಗೆ ಅಂತಂದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ಆಫೀಸ್ ಅವ್ರು ಅಲೋ ಮಾಡಿಲ್ಲ ಅಂದ್ರೆ ನೀವು ಮೊಬೈಲ್ ತರಕಾಗಲ್ಲ ಸ್ಟುಡಿಯೋದೊಳಗೆ. ಸೊ ತರ್ತಿದ್ದೀರಾ ಅಂದ್ರೆ ಆಫೀಸ್ ಅವ್ರ ಮೇಲೆ ಅಲೋ ಇಲ್ಲ, ಬಟ್ ಇಂಟರ್ನಲ್ಲಿ ನಿಮ್ಗೆ ಏನೋ ಒಂದು ಲಿಂಕ್ ಇದೆ ಅಂತ ಅಷ್ಟೇ. ನೀವು ಇಂಟರ್ನಲ್ಲಿ ಅದನ್ನ ಕಟ್ ಮಾಡದೇ ಇದ್ರೆ ನೀವು ಯಾರೇ ಬರಲಿ, ನೀವಾಗಿರ್ಬೋದು ಅಥವಾ ನಾನಾಗಿರ್ಬೋದು, ಲೈಕ್ ಮೊಬೈಲ್ ತರೋದಕ್ಕೆ ಅವೈಲಬಿಲಿಟಿ ಇದ್ದೇ ಇರುತ್ತೆ. ಅಂಡ್ ಮೋರ್ ಓವರ್ ಒಂದು ಇನ್ಸಿಡೆಂಟ್ ನಾನು ಇಲ್ಲಿ ಕೋಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಜೈಲ್ಗಳು ಯಾವ ರೀತಿ ಮಾರ್ಪಾಟಾಗಿದೆ ಅಂತಂದ್ರೆ ಇಲ್ಲಿ ನಮಗೆ ಮೋರ್ ಓವರ್ ಮೊದಲು ಶಿಕ್ಷೆ ಅನ್ನೋದು ನಮ್ಮ ಪೀನಲ್ ಕೋರ್ಟ್ ಅಲ್ಲೇ ಇಲ್ಲ. ಯಾವುದೇ ತಪ್ಪಾದ್ರೂ ಕೂಡ ಒಂದಿರೋದೇನೋ ಮನಪರಿವರ್ತನೆ ಆಗ್ಬೇಕು, ಅವ್ರಿಗೆ ನಾವು ಮಾಡಿರೋ ತಪ್ಪಿನ ಅರಿವಾಗಬೇಕು ಅಂತ. ಹಂಗಾಗಿ ಅವ್ರನ್ನ ಒಂದು ಕಾರಾಗೃಹ ಶಿಕ್ಷೆ ಅಂತ ಇಡ್ತಾರಷ್ಟೇ. ಈಗ ಇದಕ್ಕಿನ್ನ ಒಂದು ಸರ್ಪ್ರೈಸಿಂಗ್ ಏನಂದ್ರೆ ಜುವೆನಲ್ ಕೋಡ್ಸ್ ಅಂತ ಬರುತ್ತೆ, ನೋಡಿರ್ತೀರಾ. ಈ ಮಕ್ಳುಗಳು 18 ವರ್ಷಕ್ಕಿಂತ ಕಡಿಮೆ ಯಾರು ಕ್ರೈಮ್ ಆಗಿರುತ್ತೆ ಅಂತವ್ರನ್ನ ಜುವೆನಲ್ ಇದರಲ್ಲಿ ಇಟ್ಟಿರ್ತಾರೆ. ಮಡಿವಾಳದಲ್ಲಿ ಇದೆ ಒಂದು, ನಮ್ಮ ಬ್ಯಾಂಗ್ಳೂರ್ ಲಿಮಿಟ್ಸ್ ಅಲ್ಲಿ ಬರುವಂತದ್ದು.
ಅಲ್ಲಿರೋದವ್ರಿಗೆ ಯಾವ ಕ್ರೈಮ್ ಮೇಲೆ ಆ ಮಕ್ಕಳು ಒಳಗಡೆ ಬಂದಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಕೂಡ ನಾವು ಜೈಲರ್ಗಳಿಗೆ ಕೊಡೋದಿಲ್ಲ. ಯಾಕಂದ್ರೆ ಲೈಕ್ ಅದು ಇಲ್ಲಿಗಲ್. ಸೊ ಅವ್ರ ಮೇಲೆ ಒಂದು ನೆಗೆಟಿವ್ ಇಂಪ್ರೆಷನ್ ಬರುತ್ತೆ ಮಕ್ಕಳುಗಳ ಮೇಲೆ, ಅಥವಾ ಜೈಲರ್ಗಳು ಅವ್ರನ್ನ ತುಂಬಾ ಕೆಟ್ಟದಾಗಿ ನೋಡ್ತಾರೆ ಅಂತ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೊಡೋದಿಲ್ಲ. ಸೊ ನಾನು ಆಕ್ಚುಲಿ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ ಆ ಪ್ರಿಸನ್ಗೆ. ಆ ಮಕ್ಕಳುಗಳಿಗೆ ನಮ್ಮ ಏನು ಮನೆಗಳಿರುತ್ತೆ LED TV, ಅದಕ್ಕಿಂತ ದೊಡ್ಡದಾಗಿರೋ LED TV ಇದೆ, ತುಂಬಾ ಲಕ್ಸುರಿ ಆಗಿರೋ ಬೆಡ್ಸ್ ಇದೆ, ಊಟ ತಿಂಡಿಗೆ ತುಂಬಾ ಒಳ್ಳೆ ಹಾಲ್ ಇದೆ. ಸೊ ಪ್ರತಿಯೊಂದು ದಿ ಬೆಸ್ಟ್ ಇದೆ. ಅಂಡ್ ಒಂದು ಸಣ್ಣ ಪುಟ್ಟ ಕಸ ಗುಡ್ಸೋ ಕೆಲಸ ಕೂಡ ಅವ್ರು ಮಾಡೋ ಹಂಗಿಲ್ಲ, ಯಾಕಂದ್ರೆ ಅದು ಬರುತ್ತೆ ಲೈಕ್ ಚೈಲ್ಡ್ ಲೇಬರ್ ಆಕ್ಟ್ ಬಂದ್ಬಿಡುತ್ತೆ ಹಂಗೇನಾದ್ರು ಮಾಡಿದ್ರೆ. ಸೊ ಅಲ್ಲಿರೋ ಮಕ್ಳುಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ಇಲ್ಲಿ ಎಲ್ಲೋ ಹೊರಗಡೆ ಬಂದವರೆಲ್ಲೋ PGಲೋ ಎಲ್ಲ ಸ್ಟೇ ಮಾಡಬೇಕು ಅಂದ್ರೆ 8,000-9,000 ದುಡ್ಡು ಕೊಡಬೇಕು. ಫ್ರೀಯಾಗಿ ಊಟ ಸಿಗ್ತದೆ, ಫ್ರೀಯಾಗಿ ಎಲ್ಲ ಫೆಸಿಲಿಟಿ ಸಿಗ್ತದೆ. ಈಚೆ ಬಂದ್ರು ಕೂಡ ಬೇಲಾಗಿ ಕ್ರೈಮ್ ಮಾಡಿ ಮತ್ತೆ ಒಳಗಡೆ ಹೋಗ್ತಿದ್ದಾರೆ, ಯಾಕಂದ್ರೆ ಆ ರೀತಿ ಫೆಸಿಲಿಟೀಸ್ ಇದೆ. ಮಕ್ಳುಗಳಿಗೇನೆ ಒಂದು ಮನೋಭಾವ ಬಂದಿದೆ ಅಂತಂದ್ರೆ, ಇನ್ ದೊಡ್ಡವ್ರಿಗೆ ಈ ಲೆವೆಲ್ ಫೆಸಿಲಿಟಿ ಇದೆ ಅಂದ್ರೆ ಇನ್ಯಾವ ರೀತಿ ಮನೋಭಾವ ಬರುತ್ತೆ? ಇಟ್ಸ್ ಕಾಮನ್. ಸೊ ಇದನ್ನ ತಡಿಬೇಕಾಗಿರೋರು ಜೈಲ್ ಅಧಿಕಾರಿಗಳು. ಅವ್ರು ಸರಿ ಮಾಡದೆ ಇದು ಯಾವುದು ಕೂಡ ಸರಿ ಹೋಗಲ್ಲ. ಸುರೇಶ್ ಸರ್, ಗಮನಿಸ್ತಾ ಇದ್ವಿ, ಓರ್ವ ಆರೋಪಿ ಅಥವಾ ಅಪರಾಧಿ ಆತನ ಮನ ಪರಿವರ್ತನೆ ಆಗಲಿ, ಆತ ಮಾಡಿದಂಥ ತಪ್ಪಿಗೆ ತನ್ನ ಶಿಕ್ಷೆಯ ಅರಿವಾಗ್ಲಿ ಎನ್ನುವಂಥ ನಿಟ್ಟಿನಲ್ಲಿ ಆತನನ್ನು ಜೈಲಿಗೆ ಹಾಕ್ತಾರೆ. ಈ ರೀತಿ ವಿಲಾಸಿ ಜೀವನ ಸಿಕ್ಕಿದ್ರೆ ಎಲ್ ಸರ್ ಮನ ಪರಿವರ್ತನೆ ಆಗುತ್ತೆ? ಸೊ ಪರಿವರ್ತನೆ ಎಲ್ಲಾಗುತ್ತೆ, ಪರಿವರ್ತನೆ ಆಗಲ್ಲ. ಅವನೇನ್ ಮಾಡ್ತಾನೆ, ಬೇರೆಯವ್ರಿಗೆ ಪರಿವರ್ತನೆ ಮಾಡಿಸ್ತಾನೆ. ಜೈಲಿಗೆ ಬಾ, ನೀನು ಹೇಗಿದೆ ನೋಡು. ಸೊ ಯಾರು ಸಿಗ್ತಾ ಇಲ್ಲ ನನಗೆ ಮೋಟಿವೇಶನ್ ಒಂದ್ ಲೆಕ್ಕದಲ್ಲಿ. ನಿಮ್ಮ ಅಪ್ಪ ಅಮ್ಮನ್ನೇ ಮರ್ಡರ್ ಮಾಡಿ ಬಾ ಅಂತಾನೆ ಅವನು. ಯಾಕೆ ಅಂದ್ರೆ ಇಲ್ಲಿ ಬಂದಾಗ ನಿನಗೆ ಬೇಕಷ್ಟು ವಿದ್ಯೆ ಕಲಿಬೋದು, ದುಡ್ಡು ಸಿಗುತ್ತೆ, ಮೋಜು ಮಸ್ತೂರು ಸಿಗುತ್ತೆ, ನಿನ್ ನಮ್ದವ್ರನ್ನು ನೀನು ಸಾಕೋಬಹುದು. ಬಿಸ್ನೆಸ್ ಆಗಿದೆ ಸರ್ ಇವತ್ತು. ಜೈಲು ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಅವ್ರಿಗೆ ಏನಂದ್ರೆ, ಮಹಾರಾಜರು ಹೆಂಗೆ ನಮ್ಮ ಮೈಸೂರು ಮಹಾರಾಜರು ಅರಮನೆ ಅಂತೀವಲ್ಲ, ಆ ಅರಮನೆ ಜೈಲಾಗಿದೆ ಎಲ್ಲರಿಗೂ ಇವತ್ತು ದಿವಸ. ಏನಕ್ಕೆ ಅಲ್ಲಿ ಹೋಗಿ ಏನು ಮಾಡ್ತೀಯಾ, ಇಲ್ಲಿಗೆ ಬಾ, ಇಲ್ಲಿ ಕುತ್ಕೊಂಡಿದ್ದ ಜಾಗದಲ್ಲೇ ನಾನು ಆಪ್ರೇಟ್ ಮಾಡ್ತೀನಿ. ಏಕೆ ಮೊಬೈಲ್ ಆಪ್ರೇಟ್ ಆಗುತ್ತೆ, ವಿಡಿಯೋ ಕಾಲ್ ಆಗುತ್ತೆ. ನಾನು ಹೇಳ್ತೀನಿ ಅವ್ರ ಹತ್ರ ದುಡ್ಡು ಇಸ್ಕೊಂಬ ಅಂತ ಹೇಳ್ತಾನೆ. ಏನಕ್ಕೆ ಹೇಳ್ತಾನೆ ಅಂತಂದ್ರೆ, ಕುತ್ಕೊಂಡು ಜೈಲಲ್ಲಿ ಕುತ್ಕೊಂಡು ಅವ್ನು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಸ್ಟೇಷನ್ ತಿರ್ಕೊಂಡು ಮತ್ತೆ ಹೋಗಿ, ಅವ್ನು ಜೈಲಲ್ಲಿ ಅವನ ಯಾಕೆ ನಿನ್ಗೆ ನಿನ್ನ ಹತ್ರ ಬಂದು ದುಡ್ಡು ಕೇಳ್ತಾನೆ ಅಂದರೆ, ಇನ್ನೊಬ್ಬ ಬಂದು ಹೇಳಿರ್ತಾರಲ್ಲಿ, ಇಲ್ಲ ಸರ್ ನಾನು ಮಾತಾಡಿದೆ ನೋಡಿದೆ ಅಂತಂದಾಗ ನಂಬಲ್ಲ ಅಲ್ಲಿ. ಯಾಕೆಂದರೆ ಕಮಿಟ್ಮೆಂಟ್ ಇರುತ್ತೆ ಅವ್ರಿಗೆಲ್ಲ. ಹಾಗಾಗಿ ಇವತ್ತು ಸಣ್ಣ ಸಣ್ಣ ಮಕ್ಳುಗಳು ಗಾಂಜಾ ಹೊಡಿತಾವ್ರು ಈಗ. ಏನಕ್ಕೆ ಅಂದರೆ, ಜೈಲಿಂದ ಅವ್ರ ಬಾಸ್ ಹೇಳಿ ಕಳಿಸ್ತಾರೆ, ಫೋನ್ ಮಾಡಿ ಹೇಳ್ತಾರೆ ಎಲ್ಲಾರ್ಗು, ಎಲ್ಲರೂ ಹೋಗಿ ರೋಲ್ ಕಾಲ್ ಮಾಡ್ಕೊಂಬರ್ರೋ, ಜೈಲಿಂದ ಹೇಳ್ತಾರೆ. ಹಾಗಾಗಿ ನಮ್ಮ ಬಾಸ್ ಇದ್ದಾರೆ ಜೈಲಲ್ಲಿ, ನಾವಿರೋದಕ್ಕೆ ನಾವಿನ್ನು ಏನು ಬೇಕಾದ್ರೂ ಮಾಡ್ಬೋದು. ಪೊಲೀಸ್ನವ್ರು ಹೊಡೆಯೋ ಲೆವೆಲ್ಗೆ ಬಂದವ್ರು ಸರ್ ಇವತ್ತು. ಏನಕ್ಕೆ ಅಂತಂದ್ರೆ, ಜೈಲು ಹೋದ್ರೆ ಅಯ್ಯೋ ಜೈಲ್ ತಾನೆ ಕಳಿಸ್ರಿ, ಫಸ್ಟ್ ನಾವು ಜೈಲಲ್ಲೇ ಇರ್ತೀವಿ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ. ಹೌದು ನೋಡಿ, ಇವತ್ತು ಸೈನ್ಸ್ ಕ್ರಾಂತಿ ಆಗ್ತಿದೆ. ತಾಯಿ ಅಪ್ಪ ಅಮ್ಮನ್ನೇ ಬಿಡ್ತಾ ಇಲ್ಲ ಆಸ್ತಿಗೋಸ್ಕರ. ಗಾಂಜಾ ಅಫೀಮ್ಗೆ, ಮಾದಕ ಸೇವನೆಗೆ ಚಟಕ್ಕಿದಾಗಿದ್ದಾರೆ. ಚಟಕ್ಕಿದಾಗಿ ಆಸ್ತಿಗೋಸ್ಕರ ಅಪ್ಪನೂ ಬಿಡ್ತಾ ಇಲ್ಲ, ಅಣ್ಣನೂ ಬಿಡ್ತಾ ಇಲ್ಲ, ತಮ್ಮನ್ನೂ ಬಿಡ್ತಾ ಇಲ್ಲ, ಮರ್ಡರ್ ಮಾಡ್ತಾರೆ, ಜೈಲ್ಗೆ ಹೋಗ್ತಾರೆ. ಏನಕ್ಕೆ ಅಂದ್ರೆ ಜೈಲಲ್ಲಿ ಸೇಫ್ಟಿ ಇದೆ. ಅಲ್ಲಿ ಇಲ್ಲದೆ ಇರೋದು ಯಾರೋ ಒಬ್ಬ ಚೆಕ್ ಬೌನ್ಸ್ಗೆ ಅಂತ ಜೈಲ್ಗೆ ಹೋಗ್ತಾನೆ, ಅವ್ನು ನೋಡ್ ಬರೋದೇನು ಚೆಕ್ ಬೌನ್ಸ್ ಅಂತ ಹೋಗ್ತಾನೆ. ಅವ್ನು ಕಲ್ತ್ಕೊಂಡ್ಬರೋ ವಿದ್ಯೆ ಎಷ್ಟು ಅಂತಂದ್ರೆ ಎಲ್ಲಾ ತರ ವಿದ್ಯೆ ಕಲಿತಾನೆ. ಜೈಲಲ್ಲಿ ಇದ್ರೆ ನನಗೆ ಸೇಫ್ಟಿ ಆಗಿರ್ಬೋದು, ಜೈಲಲ್ಲಿ ದುಡ್ಡು ಬರ್ಬೋದು, ದುಡ್ಡು ಬರುತ್ತೆ, ಬ್ಲಾಕ್ ಮೇಲ್ ಮಾಡ್ತಾನೆ. ಆ ವಿದ್ಯೆ ಕಲ್ತ್ಕೊಂಡ್ಬರೋದಕ್ಕೋಸ್ಕರ ಜೈಲ್ಗೆ ಹೋಗ್ತಾರೆ. ಈಗ ನಮ್ಮ ಸ್ನೇಹಿತರು ಹೇಳಿದ್ರು, ಒಂದು ಕಾಲೇಜ್ ಇದ್ದಂಗೆ ನಮ್ಗೆ ಅಂತ ಹೇಳಿದ್ರಲ್ಲ, ಸತ್ಯ ಅದು. ಜೈಲ್ಗೆ ಹೋದವರು ಪರಿವರ್ತನೆ ಆಗ್ತಾ ಇಲ್ಲ. ಅಲ್ಲಿ ವಿದ್ಯೆ ಕಲ್ತ್ಕೊಂಡ್ ಬರ್ತಾರೆ, ತಿರ್ಗಾ ಮತ್ತೆ ಜೈಲ್ಗೆ ಹೋಗ್ಬೋದು. ನಮಗೆ ಸೇಫ್ಟಿ ಜೈಲು, ಬಿಸ್ನೆಸ್ ಮಾಡೋದಕ್ಕೆ ನಮ್ಗೊಂದು ಜಾಗ ಸಿಕ್ಕಿದೆ ಅಲ್ಲಿ ಅನ್ನೋ ಮೈಂಡ್ ಸೆಟ್ ಉದ್ಭವ ಆಗ್ತಿದೆ ಇವತ್ತು. ಇದೆಲ್ಲದ ಅನ್ಕೊಂಡ್ರೆ ಒಂದ್ ರೀತಿ ಸಾವಾಸ ದೋಷ ಸರ್. ಅದೇ ಅಲ್ಲಿ ಯಾರು ಇರ್ತಾರೆ ಅಂದ್ರೆ, ಜೈಲಲ್ಲಿ ಕೊಲೆ ಮಾಡ್ದವ್ ಇರ್ತಾನೆ, ಸುಳ್ಳು ಹೇಳ್ದನ್ ಇರ್ತಾನೆ, ಇನ್ನೊಬ್ರು ಒಂದು ಹೆಂಡನ್ನೇ ಆಗ್ಲಿ ರೇಪಿಸ್ಟ್ ಇರ್ತಾನೆ. ಇವರೆಲ್ಲ ಸೇರ್ಕೊಂಡಾಗ ಅಲ್ಲಿ ಏನಾಗುತ್ತೆ, ಕುತ್ಕೊಂಡು ಮಾತಾಡಿದಾಗ ಇಷ್ಟೇನಾ ಜೈಲ್ ಅಂದ್ರೆ, ಎಲ್ಲ ಸಿಗುತ್ತಲ್ಲಪ್ಪ ಇಲ್ಲಿ, ನಾನ್ಯಾಕೆ ಬರ್ಬೇಕು, ನಾನ್ಯಾಕೆ ಇಲ್ಲಿರ್ಬೇಕು, ಇನ್ನೊಬ್ಬಂಗೆ ಹೇಳ್ಕೊಡ್ತಾನೆ. ಅವನೇನ್ ಮಾಡ್ತಾನೆ, ಅವ್ನು ಬೇಕು ಅಂತ ನೋಡಿ. ದರ್ಶನ್ ಜೈಲಲ್ಲಿ ಇದಕ್ಕೆ ಯಾರೋ ಮಾತಾಡ್ಕೊತಿದ್ದಂತೆ, ನಮ್ಮ ಬಾಸ್ ತಗೊಳ್ಬೇಕು ಹೋಗಿ ಯಾವ್ದಾದ್ರು ಒಬ್ಬನಿಗೆ ಚಾಕು ಹಾಕ್ಬಿಟ್ಟು ಜೈಲ್ಗೆ ಹೋಗ್ಬೇಕು ನಾನು ಅಂತಿದ್ದಂತೆ. ಆ ತರ ನಡೀತಾ ಇದೆ. ಮನಸ್ಥಿತಿಗಳು ತುಂಬಾ ಕಠೋರ ಆಗಿದೆ ಸರ್. ಇನ್ನೊಂದ್ ಕಡೆಯಲ್ಲಿ ರಾಘವೇಂದ್ರ ರಾಜು ಸರ್, ಈ ಬಳ್ಳಾರಿ ಜೈಲಿಗೂ ಹಾಗೇನೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೂ ಕಂಪೇರ್ ಮಾಡಬಹುದಾ ಸರ್? ಯಾಕಂತ ಹೇಳಿದ್ರೆ ಬಳ್ಳಾರಿ ಜೈಲಿನಲ್ಲಿ ರಾಜ್ಯದ ಬಹುತೇಕ ಕ್ರಿಮಿನಲ್ಗಳು ಬಳ್ಳಾರಿ ಜೈಲಿನಲ್ಲಿ ಇದ್ದಾರೆ ಎನ್ನುವಂಥದ್ದು ಒಂದು ವಿಚಾರ. ಕಂಪೇರ್ ಮಾಡಬಹುದಾ, ಅಥವಾ ಅಲ್ಲಿನ ವ್ಯವಸ್ಥೆ ಇಲ್ಲಿನ ವ್ಯವಸ್ಥೆ ಬಗ್ಗೆ ಹೇಳ್ತಾ ಹೋಗ್ಬೋದಾ ಸರ್? ಈಗ ಕಂಪ್ಯಾರಿಟಿವ್ ಅಂತಂದ್ರೆ, ಈಗ ನೋಡಿ ನಾನು ಅವಾಗಲೇ ಅದನ್ನೇ ಹೇಳಿದ್ ನಿಮಗೆ, ಅಂದ್ರೆ ಬೆಂಗಳೂರಲ್ಲಿ ಜೈಲ್ ಅನ್ನೋದೇ ಬಂದು ಯಾರು ಇರ್ತಾರೆ ಒಳಗಡೆ, ಕ್ರಿಮಿನಲ್ಸ್. ಹೌದು, ಏನೋ ಒಂದು ತಪ್ಪು ಒಬ್ಬ ಮರ್ಡ್ರೆ ಮಾಡಿರ್ತಾನೆ, ಕಳ್ತನನೇ ಮಾಡಿರ್ತಾನೆ. ಜೈಲ್ ಅನ್ನೋದು ಬಂದು ಒಬ್ಬ ಕ್ರಿಮಿನಲ್ಗಳು ಇರ್ತಕ್ಕಂಥ ಒಂದು ಜಾಗ.
ಇಲ್ಲಿ ಅಲ್ಲೇ ಕಂಪೇರ್ ಮಾಡಿದ್ರೆ ಅಲ್ಲಿ ದೊಡ್ಡ ಕ್ರಿಮಿನಲ್ಲೇ ಇರ್ಬೋದು, ಇಲ್ಲಿ ಚಿಕ್ಕ ಕ್ರಿಮಿನಲ್ಲೇ ಇರ್ಬೋದು. ಬಟ್ ಜಾಗ ಸರ್ಟನ್ ಪ್ಲೇಸ್ ಯಾವುದಿದೆ ಅದು ಬಂದು ಬೆಂಗಳೂರು ಅನ್ನೋದು ಬಂದು ನಮ್ಮ ಕರ್ನಾಟಕಕ್ಕೆ ರಾಜಧಾನಿ. ಈಗಾಗಲೇ ಸರ್ ಹೇಳ್ದಂಗೆ ಇಲ್ಲಾದ್ರೆ ಮಾಧ್ಯಮದವರು ಪ್ರತಿನಿತ್ಯ ಒಂದು ಮಾನಿಟರ್ ಮಾಡ್ತಾ ಇರ್ತಾರೆ. ಸರ್ಕಾರ ಬೇಕಂದ್ರೆ ಮುಚ್ಚಿಡೋ ಅಂತ ಕೆಲ್ಸಗಳ್ನು ಬೇಕಂದ್ರೆ ನೀವು ತೋರಿಸೋ ಅಂತ ಕೆಲಸ ಮಾಡ್ತಾ ಇರ್ತೀರಾ. ಅದೇ ಬಳ್ಳಾರಿಲಾಯ್ತು ಅಂತಂದ್ರೆ ಎಷ್ಟು ಮಾತ್ರ ನಾವು ಅದನ್ನ ತೋರಿಸ್ಬೋದು, ಬಹಳ ಕಡಿಮೆ ಅದು. ನಿಜ ನಿಜ. ಇಲ್ಲಿಗಿಂತಲೂ ಅದು ಬಹಳ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ನೋಡಿ ಸರ್, ಈಗ ಜೈಲ್ ಅನ್ನೋದು ಬಂದು ಈಗ ಮುಂಚೆ ಅದಿತ್ತು, ಅಯ್ಯೋ ನಂಗೆ ಜೈಲ್ಗೆ ಹಾಕಿದಾರ. ಈಗ ಅದೆಲ್ಲ ಏನಿಲ್ಲ. ಜೈಲ್ ಇನ್ ದ ಸೆನ್ಸ್ ಕೆಲವ್ರಿಗೆಲ್ಲ ಬಂದು ಒಂದು ರೆಸಾರ್ಟ್ ರೀತಿ ಆಗ್ಬಿಟ್ಟಿದೆ ಇದು. ಆರಾಮಾಗಿ ಹೋಗ್ತಾರೆ, ಒಂದಷ್ಟು ದಿನ ಕಾಲ ಕಳೀತಾರೆ, ಆರಾಮಾಗಿ ಆಚೆ ಬರ್ತಾರೆ. ಆಮೇಲೆ ಅವರು ಅಲ್ಲಿ ಪ್ಲ್ಯಾನ್ಡ್ ಕ್ರೈಮ್ ಮಾಡೋದಕ್ಕೂ ಕೆಲವರು ಜೈಲ್ಗೆ ಹೋಗಿ ಸೇರಿಕೊಂಡು ಅಲ್ಲೇ ಇದ್ದು ಕೆಲವೊಂದು ಮರ್ಡರ್ಗಳನ್ನ ಆಚೆ ಬಂದು ಎಕ್ಸಿಕ್ಯೂಟ್ ಮಾಡಿಸಿ ಆರಾಮಾಗಿ ಅವ್ರು ಏನೋ ಕೆಲಸ ಸಾಧಿಸ್ಕೊಂಡು ಇರೋವಂಥ ಕೆಲಸನೂ ಇದೆ. ಈಗ ನೋಡಿ, ಈಗ ದರ್ಶನ್ ಜೈಲಿಗೆ ಹೋಗ್ತಾರೆ ಅಂತ ಗೊತ್ತಾಗಿದ್ದ ಸಂದರ್ಭದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಆಚೆ ಇರ್ತಕ್ಕಂಥ ಒಬ್ಬ ರೌಡಿ ಅವನು ದರ್ಶನ್ ಅವ್ರಿಗೆ ಅನುಕೂಲಗಳು ವ್ಯವಸ್ಥೆ ಮಾಡೋದಕ್ಕೆ ಅಂತಾನೆ ಒಂದು ವಾರಂಟ್ ಇಶ್ಯೂ ಆಗಿರುತ್ತೆ ಅವನಿಗೆ. ಅದರ ವಿಚಾರದಲ್ಲಿ ಜೇಸಿಗೆ ಹೋಗಿ ಒಳಗಡೆ ಸೇರ್ಕೊಂತಾನೆ. ಅಂದ್ರೆ ಅಸಿಸ್ಟೆನ್ಸ್, ಅಂದ್ರೆ ಅವ್ರಿಗೆ ಸರ್ವಿಸ್ ಪ್ರೊವೈಡಿಂಗು. ಅಂದ್ರೆ ದರ್ಶನ್ಗೆ ಯಾವ ರೀತಿ ಅವ್ರಿಗೆ ದಿನ ಬಿರಿಯಾನಿ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ವ್ಯವಸ್ಥೆ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಟ್ರ್ಯಾಕ್ ಒಂದೊಂದು ಚಾನೆಲ್ ಇಟ್ಕೊಂಬಿಟ್ಟಿದ್ದಾರೆ. ಅಲ್ಲಿ ಬಟ್ಟೆ ಒಗೆಯೋದಕ್ಕೆ ಅಂತಂದ್ರೆ ಬಟ್ಟೆ ಒಗೆಯವರೇ ಒಂದಷ್ಟು ಜನ ಇರ್ತಾರೆ. ಅವ್ನು ತಿಂಗಳಿಗೆ ಇಷ್ಟು ಅಂತ ಸಂಬಳ ಕೊಟ್ಬಿಡ್ಬೇಕು. ಆಮೇಲೆ ನೋಡಿ, ನಿಮಗೆ ಜೈಲಲ್ಲಿ ನಮಗೆ ಇಲಾಖೆಯಿಂದ ಸರ್ಕಾರದಿಂದ ಎಂಪ್ಲಾಯೀಸ್ ಯಾರಿದಾರಲ್ವಾ ಅವ್ರು ಕಮ್ಮಿ ಇದ್ದಾರೆ. ಇಲ್ಲಿ ನಮ್ಮ ಬೆಂಗಳೂರು ಅಗ್ರಹಾರ ಮೇಂಟೈನ್ ಮಾಡ್ತಾ ಇರೋದೆಲ್ಲ ಬಂದು ಆಕ್ಚುಲಾಗಿ ಸಜಾ ಕೈದಿಗಳು, ಅಂದ್ರೆ ಇವರೇ ಒಂದು ವಾರ್ಡನ್ಗಳ ಕ್ರಿಯೇಟ್ ಆಗಿರ್ತಾರೆ. ಅವ್ರದ್ದೇನು ಕೆಲಸ ಅಂತಂದ್ರೆ, ನೋಡ ನೀನು ಈ ಬ್ಯಾರಕ್ಕಿಂದ ತಿಂಗಳಿಗೆ ಎಷ್ಟು ತಗೊಂಬಂದು ನಮ್ಗೆ ಕೊಟ್ಬಿಡ್ಬೇಕು. ಅವರು ಅದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರನ್ನ ಸರ್ವಿಸ್ಗೆ ಹಾಕ್ಬೇಕು ಅಂದ್ರೆ ಐರನ್ ಮಾಡಕ್ ಒಬ್ಬ ಇರ್ತಾನೆ, ಅಡಿಗೆ ಮಾಡ್ಕೊಡಕ್ ಒಬ್ಬ ಇರ್ತಾನೆ, ಬಟ್ಟೆ ಒಗೆಯಕ್ಕೆ ಒಬ್ಬ ಇರ್ತಾನೆ, ಕಾಲು ಎಸ್ಕಕ್ಕೆ ಒಬ್ಬ ಇರ್ತಾನೆ. ಇಂಥವ್ರನ್ನೆಲ್ಲ ಪ್ರೊವೈಡ್ ಮಾಡೋಂಥ ಸಿಸ್ಟಮ್ ಇದೆ ಜೈಲಲ್ಲಿ. ಸೊ ಇದೆಲ್ಲ ಎಂಡ್ ಆಫ್ ದಿ ಡೇ ಏನು ಅಂತಂದ್ರೆ ಹಣ ಯಾರ ಹತ್ರ ಇರುತ್ತೆ. ಆಮೇಲೆ ದರ್ಶನ್ ಅವ್ರದ್ದು ಇಲ್ಲಿ ಏನು ತಪ್ಪೇ ಇಲ್ಲ. ಆಕ್ಚುಲಾಗಿ ಹೇಳ್ಬೇಕಂದ್ರೆ ಅವರು ಇರೋದನ್ನ ಯುಟಿಲೈಸ್ ಮಾಡ್ಕೊತಾ ಇದಾರಲ್ಲಿ ಒಳಗಡೆ. ಅವ್ರನ್ನೇನು ಆಪಾದನೆ ಮಾಡಂಗೇ ಇಲ್ಲ. ಸರ್ ಹೇಳ್ದಂಗ್ಲೆ ಒಳಗಡೆ ನೀವು ಆಕ್ಸೆಸ್ ಇದ್ರೆ ಮಾತ್ರ ಮೊಬೈಲ್ ಬರುತ್ತೆ, ಇಲ್ಲ ಅಂತಂದ್ರೆ ಮೊಬೈಲ್ ಎಲ್ಲಿಂದ ಬರುತ್ತೆ? ಆಟೋಮೆಟಿಕ್ ಆಗಿ ಮೇಲಿಂದ ಉದ್ರಕ್ಕಾಗುತ್ತೆ, ಅದು ಸಾಧ್ಯನೇ ಇಲ್ವಲ್ಲ. ಸೊ ಈ ಸಿಸ್ಟಮೇ ಚೇಂಜ್ ಮಾಡ್ಬೇಕು ಸರ್. ಈ ಸಿಸ್ಟಮು ನೋಡಿ, ಏನೋ ಸೆಲೆಬ್ರಿಟಿ ಇದ್ದಾರೆ ಮಾನಿಟರ್. ಈಗ ಇದಕ್ಕಿಂತ ಮುಂಚೆ ಸಾರಥಿ ಸಿನಿಮಾ ಟೈಮಲ್ಲಿ ಇವರು ಅವ್ರ ಮನೆ ಗಲಾಟೆ ಆದಾಗ್ಲೂ ಜೈಲ್ಗೆ ಹೋಗಿದ್ರು. ಅವಾಗ ಇಷ್ಟು ಲೆಕ್ಕಾಚಾರದಲ್ಲಿ ಯಾರಿಗೂ ಗೊತ್ತೇ ಇರ್ಲಿಲ್ಲ, ಯಾರು ವರದಿ ಮಾಡ್ಲಿಲ್ಲ. ಅವಾಗ್ಲೂ ಕೂಡ ಒಂದಷ್ಟು ರೌಡಿ ಶೀಟರ್ಗಳ ಸಂಪರ್ಕ ಆಗಿತ್ತು ಆಗಿತ್ತು ಆದ್ರೆ ಎಲ್ಲೂ ಆಚೆ ಬಂದಿರ್ಲಿಲ್ಲ. ಈಗ ಅಟ್ಲೀಸ್ಟ್ ಎಲ್ಲ ಆಚೆ ಬರ್ತಾ ಇದೆ. ಇದನ್ನ ತಡೆಗಟ್ಟೋ ಅಂತ ಕೆಲಸ ಮಾಡ್ಬೇಕು ಸರ್. ಒಳ್ಳೊಳ್ಳೆ ಅಧಿಕಾರಿಗಳನ್ನ ಹಾಕ್ಬೇಕು. ತಾಯ್ನಾಡು ರಾಘವೇಂದ್ರ ಸರ್, ಇನ್ನೊಂದು ವಿಚಾರ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ಇರುವಂತ ಒಂದಷ್ಟು ಆರೋಪಿಗಳನ್ನ ನೋಡ್ತಾ ಹೋಗೋದಾದ್ರೆ ರಾಜಕಾರಣಿಗಳು ಅಲ್ಲಿದ್ದಾರೆ, ಒಂದಷ್ಟು ರಾಜಕಾರಣಿಗಳು ಇದ್ದಾರೆ, ಸಿನಿಮಾ ನಟರು ಇದ್ದಾರೆ, ರೌಡಿ ಶೀಟರ್ಗಳು ಇದ್ದಾರೆ. ಇನ್ನುಳಿದಂತೆ ಒಳ್ಳೆ ವಿಚಾರಕ್ಕೆ ಹೋರಾಟವನ್ನ ನಡೆಸಿ ಜೈಲಿಗೆ ಹೋಗಿ ಬರುವಂತ ಹೋರಾಟಗಾರರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಜೈಲಿಗೆ ಹೋಗಿ ಬರ್ತಾರೆ. ಹಾಗೇನೆ ಈ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ಈಗ ಹೋರಾಟ ವಿಷಯಗಳಲ್ಲಿ ನಾವು ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದೇವೆ. ಅಲ್ಲಿ ಏನಾಗಿದೆ, ಹೋರಾಟ ಮಾಡಿ ಬಂದವರಿಗೂ ಗೌರವಗಳು ಸಿಗಲ್ಲ. ಹೌದು. ಈಗ ಮೊದಲನೇ ಹಂತದಲ್ಲಿ ಪೊಲೀಸರು ಚೆಕ್ ಮಾಡ್ತಾರೆ, ಕೈದಿಗಳು ಚೆಕ್ ಮಾಡಲ್ಲ. ಎರಡನೇ ಹಂತದಲ್ಲಿ ಅಲ್ಲಿಯ ಸಜಾ ಕೈದಿಗಳು ಚೆಕ್ ಮಾಡ್ತಾರೆ ಏನಾದ್ರು ತಂದಿದಾರ ಅಂತ. ಈ ದುರ್ದೈವ ಏನು ಅಂದ್ರೆ ನೋಡಿ, ಈಗ ಬಳ್ಳಾರಿ ಜೈಲಲ್ಲಿ ಯಾವ್ದೋ ಚೌಕ ಅಂತ ಪಿಕ್ಚರಿಗೆ ಇವರೆಲ್ಲ ಆಕ್ಟಿಂಗ್ ಮಾಡಿದ್ರು. ದರ್ಶನ್ ಆಕ್ಟರ್ ಆಗಿ ಜೈಲ್ ಒಳಗಡೆ ಹೋಗಿದ್ರು, ಈಗ ಒಬ್ಬ ಅಪರಾಧಿಯಾಗಿ ಹೋಗ್ತಾ ಇದ್ದಾರೆ. ಅದು ದುರಂತ. ಈಗ ಏನಾಗಿದೆ ನೋಡಿ, ನಿನ್ನೆ ಒಂದು ಯಾವುದೋ ಪೇಪರಲ್ಲಿ ನೀವು ಸುಳ್ಳು ಹೇಳಿ ಮೋಸ ಮಾಡಿ ಕಳ್ತನನೇ ಮಾಡಿ ಎಲ್ಲಾದ್ರು ಮಾಡಿದ್ರು ಗೌರವ ಸಿಗೋದು ಏಕೈಕ ಏನಾದ್ರು ಉದ್ಯೋಗ ಅಂದ್ರೆ ಅದು ರಾಜಕಾರಣ ಅಂತ ಆಗಿದೆ. ನಾವು ಮುಂಚೆಲ್ಲ ಏನು ಮಾಡ್ತಿದ್ರು, ಇವೊಬ್ಬ ಜೈಲಿಗೆ ಹೋದ ತಕ್ಷಣ ಅವಮಾನನಪ್ಪ, ನಾವು ಹೆಂಗೆ ಕುಟುಂಬಕ್ಕೆ ಮುಖ ತೋರಿಸ್ಬೇಕು, ಮನೆ ಮುಖ ತೋರಿಸ್ಬೇಕು ಅಂತ ಇದ್ರು ಕೆಲವರು. ಇವತ್ತು ಕೆಲ ರಾಜಕಾರಣಿಗಳು ನೀವು ನೋಡ್ದಂಗೆ ಜೈಲಿಗೆ ಹೋಗಿ ಬಂದವ್ರನ್ನ ಏರ್ಪೋರ್ಟಿಂದ ನಾವು ಇದೇ ಕನ್ನಡ ಶಲ್ಯಗಳು ಹಾಕ್ಕೊಂಡು ಕೆಲ ಸಂಘಟನೆಯವರು ಅವ್ರನ್ನ ಹೂವು ತರಾಯಿ ಹಾಕೊಂಡು ಲಕ್ಷಾಂತರ ಜನ ಕಾರ್ಯಕರ್ತರು ತಗೊಂಡೋಗಿ ಇವತ್ತು ಸನ್ಮಾನ ಮಾಡ್ಕೊಂಡು ಮನೆ ಕರ್ಕೊ ಬರ್ತಾರೆ. ಇಂಥ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇನ್ನು ನೀವು ಜೈಲು ಅಂದ್ರೆ ಅವಮಾನ ಎಲ್ಲಾಗುತ್ತೆ? ನೀವು ಅಷ್ಟೇ ಹೇಳೋದೆ, ನೀನು ಜೈಲಿಗೆ ಹೋಗಿದ್ದಪ್ಪ, ನೀನು ಮುಖ್ಯಮಂತ್ರಿ ಆಗಿದ್ದೆ ಜೈಲಿಗೆ ಹೋಗಿದ್ದೆ, ನೀನು ಉಪಮುಖ್ಯಮಂತ್ರಿ ಆಗಿದ್ದೆ
ಜೈಲಿಗೆ ಹೋಗಿದ್ದೆ, ನೀನು ಮಿನಿಸ್ಟರ್ ಆಗಿದ್ದೆ ಜೈಲಿಗೆ ಹೋಗಿದ್ದೆ, ಈಗ ಅದ್ರ ಜೊತೆಗೆ ನೀನು ನಟನಾಗಿದ್ದೆ ಜೈಲಿಗೆ ಹೋಗಿದ್ದೆ. ಯಾರ ಮರ್ಯಾದೆನೇ ಇವಾಗ ಜೈಲು ಅನ್ನೋ ಪದಕ್ಕೆ ಮುಂಚೆ ಗೌರವ ಇರೋ ನಮ್ಮ ಮನೆ ಬಾಗಿಲಿಗೆ ಪೊಲೀಸವ್ರು ಬಂದ್ಬಿಟ್ರೆ ನಂಗೆ ತೊಂದರೆ ಆಗುತ್ತಪ್ಪ. ಯಾವುದ್ರ ಹಳ್ಳಿಯಲ್ಲಿ ಇವತ್ತಿಗೂ ಸಮ ಗೌರವವಾಗಿ ಯಾರಾದರೂ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಗಾಡಿಯಲ್ಲಿ ಒಂದು ಟೀ ಕುಡಿಯೋಕೆ ಬಂದ್ರು ಆ ಕಡೆ ಈ ಕಡೆ ತೆಗೆದು ನೋಡ್ತಾರೆ. ಯಾರು ಅಕ್ಕಪಕ್ಕ ಮನೆಯವ್ರು ನೋಡ್ಬಿಟ್ರು ನಮ್ಮನೆ ಪೊಲೀಸ್ ಬಂದ್ರು ಅಂದ್ರೆ ಪಕ್ಕದ ಮನೆ ಅನುಮಾನ ಪಟ್ಕೊಂತಾರೆ. ಅಂತ ಜನಗಳು ಇದ್ದಾರೆ. ಇವತ್ತು ಪೊಲೀಸರು ಬಂದ್ರೆ ನಮ್ಮ ಮನೆ ಮುಂದೆ ಜೀಪ್ ನಿಲ್ಸಿದ್ರೆ ನನಗೆ ಗೌರವ ಸಿಗುತ್ತೆ ಅಂತ ಜನಗಳು ಇದ್ದಾರೆ. ಇವತ್ತೇನಾಗಿದೆ ನೋಡಿ, ಜೈಲು ಅನ್ನೋದು ಈಗ ಮನಪರಿವರ್ತನೆ ಆಗೋದಾಗಿದೆ. ಈಗ ಅಲ್ಲಿ ಒಂದು ಯೂನಿವರ್ಸಿಟಿ ಜೈಲ್ ಅಂದ್ರೆ ಏನು, ನಿನಗೆ ಅಫೀಮ್ ಎಲ್ಲಿ ಸಿಗುತ್ತೆ, ಡ್ರಗ್ಸ್ ಎಲ್ಲಿ ಸಿಗುತ್ತೆ, ನಿನಗೆ ಗಾಂಜಾ ಹೆಂಗ್ ಸಿಗುತ್ತೆ, ನೀನು ಮತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಕ್ರೈಮ್ಗಳನ್ನ ಯಾವ ಕ್ರೈಮ್ನ ಹೆಂಗ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಯೂನಿವರ್ಸಿಟಿ ಆಗಿ ಪರಿವರ್ತನೆ ಆಗ್ತಾ ಇದೆ. ಇದಕ್ಕೆ ನೋಡಿ ಹೆಂಗ್ ಹೊರಗಡೆ ಒಬ್ಬ ಪಬ್ ಅವನು, ಒಬ್ಬನ ಬಾರ್ ಅವನು, ಒಬ್ಬನ ವೇಶ್ಯಾವಾಟಿಕೆ ಮಾಡೋನು ಹೆಂಗೆ ಮಾಮೂಲಿಗಳು ಪೊಲೀಸ್ ಸ್ಟೇಷನ್ಗೆ ಕೊಡ್ತಾರೆ, ಅಲ್ಲಿ ಪ್ರತಿಯೊಬ್ಬ ಕೈದಿ ಕೂಡ ಇಷ್ಟಿಷ್ಟು ಅಂತ ಹೇಳಿ ಅಲ್ಲಿ ಜೈಲು ಅಧಿಕಾರಿಗಳಿಗೆ ಕೊಡ್ತಾರೆ. ಅದರಿಂದ ಅವ್ರೇನು ಕಣ್ಣು ಕಂಡ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿರ್ತಾರೆ. ಇದು ಇವತ್ತಿನ ವಾಸ್ತವ. ಸುನಿಲ್ ಅವರೇ, ಇನ್ನೊಂದು ಕಡೆಯಲ್ಲಿ ದರ್ಶನ್ ಅಭಿಮಾನಿಗಳ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ, ನಟ ದರ್ಶನ್ಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಏನು ಮಾಡಿದ್ರು ಕೂಡ ಅವ್ರು ಫಾಲೋ ಮಾಡ್ತಾರೆ. ಈಗ ಜೈಲಿಗೆ ಸ್ಟೇಷನ್ ಅಲ್ಲಿ ಎನ್ಕ್ವೈರಿ ಆಗ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಹತ್ರ ಬಂದು ಒಂದಷ್ಟು ರಾದ್ದಾಂತಗಳನ್ನು ಮಾಡಿದ್ರು. ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗದಲ್ಲೂ ಬಂದು ಈ ರೀತಿಯಾಗಿ ಒಂದು ರೀತಿ ದರ್ಶನ ಮೀಟ್ ಮಾಡಬೇಕು, ಬೇರೆ ಬೇರೆ ಊರುಗಳಿಂದೆಲ್ಲ ಬಂದವರು ಇದ್ದಾರೆ. ಈಗ ಬಳ್ಳಾರಿ ಜೈಲಿಗೆ ಈ ಅಭಿಮಾನಿಗಳ ಅತಿರೇಕದ ವರ್ತನೆ ಬಗ್ಗೆ ನೀವೇನು ಹೇಳ್ತೀರಾ? ಸೊ ಒಂದೇನೆಂದರೆ ಲೈಕ್ ಅವ್ರು ಅರ್ಥ ಮಾಡ್ಕೊಬೇಕಾಗಿರೋದು, ಇದು ಯಾವುದೋ ಸಣ್ಣ ಪುಟ್ಟ ಏನೋ ಪಿಕ್ ಪಾಕೆಟೋ ಅಥವಾ ಬೇರೆ ಯಾವುದೋ ಕೇಸಲ್ಲಿ ಇದು ಬಂದಿರೋದಲ್ಲ. ಆ್ಯಂಡ್ ಮೋರ್ ಓವರ್ A2 ಅಥವಾ ಬೇರೆ ಒಂದು ಲೈಕ್ ಈ ಥರ ಒಂದು ಅಕ್ಯೂಸ್ಮೆಂಟ್ ಬಂದಿದೆ ಅಂತಂದರೆ ಅದಕ್ಕೆ ಕಾಯಬೇಕು ತೀರ್ಪು ಬರೋವರೆಗೂ. ಎಂಡ್ ಆಫ್ ದ ಡೇ ಇಲ್ಲಿ ಕೂತಿರೋರು ಯಾರು ಕೂಡ ಲೈಕ್ ಇನ್ಕ್ಲೂಡಿಂಗ್ ದ ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅವ್ರನ್ನ ಆರೋಪಿ ಅಂತ ಮಾತ್ರ ಗುರುತಿಸ್ತಾ ಇದ್ದಾರೆ, ಅಪರಾಧಿ ಅಂತೆಲ್ಲೂ ಗುರುತಿಸ್ತಾ ಇಲ್ಲ. ಸೊ ಹಾಗಾಗಿ ಒಂದು ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದಕ್ಕೆ ಮರ್ಯಾದೆ ಕೊಟ್ಟು ಎಲ್ಲರೂ ಕೂಡ ನಡ್ಕೊಬೇಕು. ಆ್ಯಂಡ್ ಇಲ್ಲಿ ಹಾಸ್ಯಾಸ್ಪದವಾಗಿ ಏನಿದೆ ಅಂತಂದರೆ ಲೈಕ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತುಂಬ ಚೆನ್ನಾಗೇ ಇದ್ದಾರೆ ಅವರು ಹಂಗೆ ನೋಡೋಕೆ ಹೋದ್ರೆ. ಸೊ ಏನೋ ಆ ಥರ ತುಂಬ ರಿಗ್ರೆಟ್ ಮಾಡಿಕೊಂಡು ತುಂಬ ಲೈಫ್ ಹಾಳು ಮಾಡ್ತಿದ್ದೆ ಅನ್ನೋ ಥರದ್ದೇನಿಲ್ಲ, ಚೆನ್ನಾಗಿದ್ದಾರೆ. ಸೊ ಒಳಗಡೆ ಆರಾಮಾಗಿದ್ದಾರೆ. ಫ್ಯಾನ್ಸ್ಗಳು ಬೇಜಾರು ಮಾಡ್ಕೊಳ್ಳೋ ಅಂಥ ರೀತಿಲಿ ಏನು ಅವ್ರಿಗೆ ತುಂಬ ಶೋಷಣೆ ಆಗ್ತಿಲ್ಲ, ಯಾಕಂದರೆ ದುಡ್ಡಿದೆ. ಸೊ ಇವ್ರಂತಲ್ಲ, ಯಾರೇ ದುಡ್ಡಿರೋ ವ್ಯಕ್ತಿ ಆದರೂ ಕೂಡ ಅವ್ರಿಗೊಂದು ಸಿಗುತ್ತೆ, ಆ ಒಂದು ಏನು ಸಿಗಬೇಕಾಗಿರೋ ಆತಿಥ್ಯಗಳು ಒಳಗಡೆ ಸಿಗುತ್ತೆ. ಈಗ ಸರ್ ಹೇಳ್ದಂಗೆ ಅಲ್ಲೇನೋ ಬಟ್ಟೆ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳಾಗಿರ್ಬೋದು, ಬಾತ್ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡೋರು ಯಾರು? ಪಾಪ ಯಾರ ಹತ್ರ ದುಡ್ಡಿರಲ್ಲ, ಯಾರಿಗೆ ಇದನ್ನೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ, ಈ ರೀತಿ ದುಡ್ಡು ಕೊಟ್ಟು ಪೊಲೀಸವ್ರನ್ನ ಅಥವಾ ಲೈಕ್ ಅಲ್ಲಿರೋವಂಥ ಸಜಾ ಕೈದಿಗಳನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂಥವ್ರು ಇದನ್ನು ಮಾಡ್ತಾರೆ. ಬಟ್ ಇಲ್ಲಿ ಇವ್ರಿಗೆಲ್ಲ ಥರ ಫೆಸಿಲಿಟಿ ಇದೆ, ಬೇಜಾರು ಮಾಡ್ಕೊಳ್ಳೋವಂಥ ಯಾವುದೇ ಸಿಚುವೇಶನು ಇಲ್ಲ ಅಭಿಮಾನಿಗಳಿಗೆ ಯಾರಿಗೂ ಇಲ್ಲಿ. ಆ್ಯಂಡ್ ಈ ಟೈಮಲ್ಲಿ ಕೂಡ ಅಭಿಮಾನನ ತೋರಿಸ್ತಾ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಏನೇ ತಪ್ಪಾಗಿದ್ರು ಕೂಡ ಅದನ್ನು ಸಪೋರ್ಟ್ ಮಾಡ್ತೀನಿ ಅನ್ನೋದು ತುಂಬ ತಪ್ಪು. ಯಾಕಂದರೆ ಲೈಕ್ ಒಂದು ವ್ಯಕ್ತಿಯ ಕೊಲೆ ಆಗಿದೆ, ಅದು ಯಾವ ರೀತಿ ವಿಷಯಕ್ಕೆ ಕೊಲೆ ಆಗಿದೆ ಅನ್ನೋ ಸೆಕೆಂಡ್ರಿ. ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅದಕ್ಕೊಂದು ಕಾನೂನಿನ ರೀತಿಯಾದಂಥ ಒಂದು ಚೌಕಟ್ಟಲ್ಲೇ ಅದು ತೀರ್ಮಾನ ಆಗಬೇಕಿತ್ತು, ಬಟ್ ಅದಾಗಿಲ್ಲ. ಸೊ ಆ ರೀತಿ ಒಂದು ಆಗದೇ ಇರೋ ಪ್ರಕರಣದಲ್ಲೂ ಕೂಡ ಆ ರೀತಿ ಮಾಡದೇ ಇರೋವಂಥ ವ್ಯಕ್ತಿಗಳನ್ನ ನಾವು ಮೆರೆಸೋದು ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ನ ಪಾಸ್ ಮಾಡೋದಿಲ್ಲ. ಹಾಗಾಗಿ ಇಷ್ಟು ದಿನಗಳಾಗಿದೆ, ಅಟ್ಲೀಸ್ಟ್ ಈಗಲಾದರೂ ಕೂಡ ಅದನ್ನು ರಿಯಲೈಸ್ ಮಾಡಿಕೊಂಡು ತೀರ್ಪು ಬರೋವರೆಗೂ ಕಾಯ್ದು, ಆ ತೀರ್ಪು ಬಂದ ಮೇಲೆ ಬೇಕಾದ್ರೆ ಅವ್ರದ್ದು ಏನಾದ್ರು ತುಂಬಾ ಸರಿಯಾಗಿದ್ರೆ ಆಮೇಲೆ ಎಲ್ರು ಓಕೆ ಫೈನ್ ನೀವು ಮಾಡಿದ ತಪ್ಪು ಅಂತ ಸರಿ ಇದೆ. ತೀರ್ಪು ಬರೋಕಿನ್ನ ಮುಂಚೆನೆ ಅವ್ರು ಸರಿ ಇವ್ರು ಸರಿ ಅಂತ ನಾವು ಯಾರು ಇಲ್ಲಿ ತೀರ್ಮಾನ ತಗೊಳ್ಳೋದು ಯಾವುದೇ ಕಡೆಯಿಂದ ಆದ್ರೂ ಸರಿ, ಅಭಿಮಾನಿಗಳಾಗಿರ್ಬೋದು ಅಥವಾ ನಾವಾಗಿರ್ಬೋದು, ಅದು ತಪ್ಪೆ ಎರಡು ಕಡೆಯಿಂದ. ಸೊ ಆ ರೀತಿ ಒಂದು ಅಭಿಮಾನಿಗಳು ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ತೀರ್ಪು ಬರೋವರೆಗೂ ಕಾಯ್ದು ಆನಂತರ ಅವ್ರದ್ದೇನಿದೆ ಉತ್ತರಗಳನ್ನ ಕೊಡೋದು ತುಂಬಾ ಸಮಂಜಸವಾಗಿರುತ್ತೆ. ವೆಲ್ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ? ಸರ್, ಕೊನೆಯದಾಗಿ ಇವತ್ತು ಜೈಲ್ಗೆ ಹೋಗೋದು ಏನಕ್ಕೆ ಅಂತಂದ್ರೆ ಮನುಷ್ಯ ಪರಿವರ್ತನೆ ಆಗಲಿ, ಬಂದವ್ರಿಗೆ ಒಬ್ಬ ಜೈಲು ಅನ್ನೋದು ಹೀಗಿದೆ, ಒಳ್ಳೆ ಬುದ್ಧಿ ಕಲೀರಿ, ಒಳ್ಳೆ ಕೆಲಸ ಮಾಡಿ, ನಮ್ಮ ಥರ ನೀವು ಜೈಲ್ಗೆ ಹೋಗಬೇಡಿ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಡು ಹೊರಗಡೆ ಹೋಗ್ಬೇಕು ಹೊರತು ಇವಾಗ ಏನಾಗ್ತಿದೆ ಅಂದರೆ ಜೈಲ್ಗೆ ಹೋಗಿದ್ದೆ, ಹೆಂಗಿದ್ದೆ ಗೊತ್ತದ ನಾನು, ಯಾವ ಥರ ಇದ್ದೆ ಗೊತ್ತದ ನಾನು, ನಾ ಇಲ್ಲೇನೋ ಇದೆಯಾ ಇಲ್ಲಿ ಬಾರೋ ಜೈಲ್ಗೆ, ಮನೆ ಊಟ ಏನಲ್ಲಿ ಅಲ್ಲಿ ಬಾ, ನಿನಗೆ ಹೋಗು, ಕಾಲು ಎತ್ತೋಕೊಬ್ರು, ಕೈ ಎತ್ತೋಕೊಬ್ರು, ಎಲ್ಲ ಹೇಗೆ ಐಷಾರಾಮಿ ಜೀವನ ಮಾಡ್ಬೋದು. ಅಲ್ಲಿಂದ ಒಂದು ಜೈಲಿಂದ ಹೊರಗಡೆ ಹೋದವರು ಪರಿವರ್ತನೆ ಮಾಡಿ ಅವ್ರನ್ನ ಒಳಗಡೆ ಕರ್ಕೊಳ್ಳೋ ಪ್ರಯತ್ನ ಪಡ್ತಿದ್ದಾರೆ. ದಯವಿಟ್ಟು ಇದಾಗ್ತಾ ಇರೋದು ಸಣ್ಣ ಪುಟ್ಟ ಅಧಿಕಾರಿಗಳೊಂದು ಆಗ್ತಾ ಇಲ್ಲ, ಎಲ್ಲ ಹೈಯರ್ ಆಫೀಸ್ಗಳಿಂದನೇ ಆಗ್ತಾ ಇದೆ. ಇದು ದಯವಿಟ್ಟು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ, ಮುಂದಕ್ಕೆ ಹೋಗ್ತಾ ಇದ್ದಂಗೆ ನಾವು ನಿಂತ್ಕೊಂಡಿರೋ ಜಾಗದಲ್ಲೂ ಒಂದು ಮಳ್ರಾಗೋ ಲೆವೆಲ್ಗೆ ಬರುತ್ತೆ. ಒಂದು ಹೆಣ್ಮಗು ಇವತ್ತು ಹೊರಗಡೆ ಹೋಗ್ತಾ ಇದೆ ಅಂತಂದರೆ ಹೇಳ್ತಿದ್ರು, ಸ್ವತಂತ್ರ ಬಂದಾಗ 12 ಗಂಟೆ ಹೆಣ್ಮಗು ಹೋದ್ರಿಂದ ಸ್ವತಂತ್ರ ಬಂದಂಗೆ ಅಂತಿದ್ರು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಓಡಾಡೋಕ್ಕಾಗ್ತಿಲ್ಲ, ಮಧ್ಯಾಹ್ನ 12 ಗಂಟೆಗೆ ಹೆಣ್ಮಕ್ಳು ಓಡಾಡೋಕ್ಕಾಗ್ತಿಲ್ಲ, ಆ ಲೆವೆಲ್ಗೆ ಬಂದಿದೆ. ದಯವಿಟ್ಟು ಕಾನೂನು ಸುವ್ಯವಸ್ಥೆನ ಕಾಪಾಡಿ, ದುಡ್ಡುಗೋಸ್ಕರ ಮಾರ್ಕೋಬೇಡಿ ಅಂತ ನಾನು ಹೇಳ್ತೀನಿ ಸರ್. ರಾಘವೇಂದ್ರ ರಾಜು ಸರ್,
ಇಷ್ಟೆಲ್ಲ ಪ್ರಕರಣ ಆಯ್ತು, ಫೋಟೋ ವೈರಲ್ ಆಯ್ತು, ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನಾದ್ರೂ ಜೈಲಿನಲ್ಲಿ ನಡೀತಾ ಇರುವಂತ ಅಕ್ರಮಗಳಿಗೆ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆಯಾ ಸರ್? ಅದೇ ಯಕ್ಷ ಪ್ರಶ್ನೆ ಸರ್. ನಾನು ಅದನ್ನೇ ಈಗ ಎಂಡ್ ಮಾಡಬೇಕು ಅಂದರೆ, ಫೈನಲ್ ಮಾಡಬೇಕು ಅಂತಂದರೆ, ಜೈಲು ಎಲ್ಲಾನ ಇರಲಿ, ಅದು ಬೆಂಗಳೂರು ಪರಪ್ಪನ ನಗರನೇ ಇರಲಿ ಅಥವಾ ಬಳ್ಳಾರಿನೇ ಇರಲಿ, ಇಂಡಲ್ಗಾನೇ ಇರಲಿ, ಯಾವ್ದಾನ ಇರಲಿ, ಜೈಲಾಗಿರ್ಬೇಕೇ ಹೊರತು ಫಾರ್ಮ್ ಹೌಸು ರೆಸಾರ್ಟ್ ಆಗಿ ಮಾರ್ಪಾಡಾಗಬಾರ್ದು. ಇದನ್ನ ಕಟ್ಟುನಿಟ್ಟಾಗಿ ಜೈಲಾಗಿ ಅದು ಇದು ಬೇರೆ ಯಾವುದೇ ರೀತಿ ಪರಿವರ್ತನೆ ಆಗದೆ ಇರೋ ಥರ ನೋಡ್ಕೊಳ್ಳೋ ಅಂಥ ಕೆಲಸ ಯಾರಿಗಿರುತ್ತೆ ಅಂದರೆ ಇಲಾಖೆಯವ್ರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವ್ರು ದಯವಿಟ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು. ಅಟ್ಲೀಸ್ಟ್ ಮಾಧ್ಯಮದವ್ರಿಗೆ ಇದರಿಂದ ಒಂದು ನ್ಯಾಯ ಸಿಕ್ದಂಗೆ ಆಗಬೇಕು. ಅಟ್ಲೀಸ್ಟು ಇಷ್ಟೆಲ್ಲ ಹೋರಾಟ ಮಾಧ್ಯಮದವ್ರು ಮಾಡಿರೋದಕ್ಕೆ ನಿಜವಾಗ್ಲೂ 4 ಜನಕ್ಕೆ ಗೊತ್ತಾಗ್ತಾ ಇದೆ ಈ ಜೈಲು ಇನ್ನೊಂದು ಮತ್ತೊಂದು ಯಾವ್ಯಾವ ರೀತಿ ಏನೇನು ನಡೀತಾ ಇದೆ ಅಂತ. ಇಲ್ಲಾಂದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಸರ್. ಇಷ್ಟೆಲ್ಲ ಎಫರ್ಟ್ ಹಾಕಿರೋದಕ್ಕೆ ಅದಕ್ಕೆ ಏನಾದರೂ ಒಂದು ಅಟ್ಲೀಸ್ಟ್ ಒಂದು ಗೌರವ ಸಿಗ್ಬೇಕಲ್ವ ಸರ್? ಅದನ್ನ ಕಟ್ಟುನಿಟ್ಟಾಗಿ ಕಡಿವಾಣ ಹಾಕೋಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಸರ್. ಎಸ್ ತಾಯ್ನಾಡು ರಾಘವೇಂದ್ರ ಸರ್, ಈ ಫೋಟೋ, ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಒಂದಷ್ಟು ಜನರಿಗೆ ಅನ್ನಿಸ್ಬಹುದು ಜೈಲು ಅಂದ್ರೆ ಇಷ್ಟೇನಾ ಎನ್ನುವಂತ ಪರಿಕಲ್ಪನೆ ಇದೆ. ಇಷ್ಟೇ ಅಲ್ಲ, ಇನ್ನೂ ಇದೆ ಜೈಲಿನಲ್ಲಿ ಎನ್ನುವಂತ ರೀತಿಯಲ್ಲಿ ಒಂದಷ್ಟು ಕಾನೂನುಗಳು ಬೇಕಾಗುತ್ತಾ ಹೇಗೆ? ಅಲ್ಲ, ಎಲ್ಲರೂ ದರ್ಶನ್ ಅವ್ರು ಆಗಕ್ಕಾಗಲ್ಲ. ಜೈಲಲ್ಲಿ ಇನ್ನೂ ತುಂಬಾನೇ ದುರದೃಷ್ಟ ಇದೆ. ಜೈಲಲ್ಲಿ ಏನು ಇಲ್ಲದೆ ಇದ್ದವನ್ನ ನಿಮ್ಮನ್ನ ಪಾತ್ರೆ ತೊಳಸ್ತಾರೆ, ಅಲ್ಲಿಯ ಬಾತ್ರೂಮ್ ತೊಳಸ್ತಾರೆ. ಹೀಗೆ ಸವಲತ್ತಿದೆ ಅಂತ ಕ್ರಿಮಿನಲ್ ಕೆಲಸ ಮಾಡಕ್ ಹೋಗಬೇಡಿ. ಇದನ್ನ ದರ್ಶನ್ ಅವರ ಅಭಿಮಾನಿಗಳಿಗೆ ಹೇಳೋದು. ಇವತ್ತು ನೋಡಿ, ದರ್ಶನ್ ಅವರ ಜೊತೆ ನಿಂತಿರೋರು ಇವತ್ತು ಅವರ ತಾಯಿ, ಅವರ ಹೆಂಡತಿ, ಅವರ ಮಕ್ಕಳು ಇದನ್ನ ನೋಡಾದ್ರೂ ಇನ್ನು ಮುಂದೆ ದರ್ಶನ್ ಅವರ ಅಭಿಮಾನಿಗಳು ಎಚ್ಚೆತ್ಕೋಬೇಕು. ಇವತ್ತು ದರ್ಶನ್ ಅವ್ರು ಜೈಲಿಗೆ ಹೋಗಿದ್ದು ಅವ್ರ ಕುಟುಂಬಕ್ಕೋಸ್ಕರ ಅಲ್ಲ. ಒಂದು ಗಾದೆ ಇದೆ ನಮ್ಮಲ್ಲಿ, ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಏನೋ ಅದು ಇಟ್ಕೊಂಡೋಳು ಇರೋ ತನಕ ಕೊಟ್ಕೊಂಡೋಳು ಕೊನೆ ತನಕ ಅಂತ. ಇವತ್ತು ಕೊನೆ ತನಕ ಯಾರು ಇರ್ತಾರೆ ಅವರು ಇವತ್ತು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆ ಒಂದು ಪರಿಸ್ಥಿತಿನ ಅಭಿಮಾನಿಗಳು ತಂದ್ಕೋಬೇಡಿ ಇವತ್ತು. ಯಾಕೆಂದ್ರೆ ಇವಾಗ ಅವ್ರು ಬಳ್ಳಾರಿ ಜೈಲಿಗೆ ಹೋದ್ರು ಅಂತ ಸಂತಸ ಪಡೋದು ಅಥವಾ ಬೆಂಗಳೂರಲ್ಲಿ ಇದ್ದಾರೆ ಅಂತ ಇದು ಖುಷಿ ಪಡೋದಲ್ಲ. ಆದರೆ ಇವತ್ತು ಈ ಅಭಿಮಾನಿಗಳ ಅತಿರೇಕದ ವರ್ತನೆಗಳು, ಮಾಧ್ಯಮದ ಮೇಲೆ ಹಲ್ಲೆ ಮಾಡೋದು, ಪೊಲೀಸವ್ರ ಮೇಲೆ ಹಲ್ಲೆ ಮಾಡಕ್ಕೆ ಹೋಗೋದು, ಯಾರು ಧ್ವನಿ ಎತ್ತೋರ ಮೇಲೆ ಹಲ್ಲೆ ಮಾಡೋದು. ಇವತ್ತು ಸತ್ತಿರೋನು ಒಬ್ಬ ದರ್ಶನ್ ಅಭಿಮಾನಿ. ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸತ್ತಿರೋರು ಬೇರೆ ಯಾರು ಅಲ್ಲ, ಸತ್ತಿರೋ ಯಾರೋ ಬೇರೆ ಬಂದಿರೋಲ್ಲ. ಅವನು ಕೂಡ ಒಬ್ಬ ದರ್ಶನ್ ಅಭಿಮಾನಿನೇ ಸತ್ತಿದ್ದಾರೆ. ನೀವು ಕೂಡ ಅಭಿಮಾನ ಪಡಿ, ಬೇಡ ಅಂತ ಹೇಳಲ್ಲ. ಆದರೆ ನೀವು ನಿಮ್ಮ ತಂದೆ ತಾಯಿ 20 ವರ್ಷ 18 ವರ್ಷ ನಿಮ್ಮನ್ನ ಹೊಟ್ಟೆಗೆ ಅವ್ರಿಗೆ ಹಿಟ್ಟಿಲ್ಲ ಅಂದ್ರೂ ನಿಮ್ಗೆ ಊಟ ಹಾಕಿರ್ತಾರೆ. ನಿಮ್ಮ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಜೀವನ ಮಾಡಿ, ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿ. ಅದು ಬಿಟ್ಟು ಇವತ್ತು ನಾನು ಒಬ್ಬ ಫಿಲಮ್ ಆ್ಯಕ್ಟ್ರು ಅಂದರೆ ನಮ್ಮ ತಾಯಂದಿರು ಪೌರ ಕಾರ್ಮಿಕರು ಹೇಗೆ ಕೆಲಸ ಮಾಡ್ತಾರೆ ಅದೇ ರೀತಿನೇ ಅವು ಆ್ಯಕ್ಟಿಂಗ್ ಕೆಲಸ ಮಾಡ್ತಾ ಇದ್ದಾನೆ. ಹೇಗೆ ನಾವೆಲ್ಲ ಒಂದು ಬಿಸ್ನೆಸ್ ಮಾಡ್ತೇವೆ ಅದೇ ರೀತಿನೇ ಒಂದು ಆ್ಯಕ್ಟಿಂಗ್ ಕೆಲಸ. ಒಬ್ಬ ಡೈರೆಕ್ಟರ್ ಹೇಳ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಬರ್ತಾ ಬರ್ತಾ ಅವನೊಬ್ಬ ಹೀರೋ ಆಗ್ತಾನೆ. ಹೀರೋಗಳಂದರೆ ನಾವು ಮುಂಚಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಶಂಕರ್ನಾಗ್ ಇರ್ಬೋದು, ಆ ರೀತಿ ವಿಷ್ಣುವರ್ಧನ್ ಅವ್ರು ಇರ್ಬೋದು. ಆ ರೀತಿ ಹೀರೋಗಳು ಅಂದರೆ ಒಂದು ದೇವ್ರ ಪಿಕ್ಚರ್ ತೆಗಿತಾ ಇದ್ರು, ಸಮಾಜಕ್ಕೆ ಒಳ್ಳೆ ಪಿಕ್ಚರ್, ಗಂಧದ ಗುಡಿ, ಈ ರೀತಿ ಒಂದು ಪಿಕ್ಚರ್ಗಳು ತೆಗಿತಾ ಇದ್ರು, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದ್ರು. ಅವ್ರನ್ನ ಹೀರೋಗಳು ಅಂತ ಕೈ ಮುಗಿಯೋಣ ಬೇಕಾರೆ. ಬಟ್ ಇವಾಗಿನ ಹೀರೋಗಳು ಯಾವುದೋ ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ, ಎಲ್ಲ ಹೋಗ್ಬಿಟ್ಟು ಈ ತರ ಒಂದು ಕಚಡ ಕೆಲಸ ಮಾಡ್ತಾರೆ. ಇವ್ರನ್ನ ನೀವು ಅನುಸರಿಸ್ಕೊಂಡು ಹೋದ್ರೆ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಜೀವನ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರಿಂದ ಇನ್ನಾದ್ರೂ ಅಭಿಮಾನಿಗಳು ಯಾವುದೇ ಸಿನಿಮಾ ಹೀರೋ ಅಭಿಮಾನಿ ಆಗ್ಲಿ, ರಾಜಕಾರಣಿ ಅಭಿಮಾನಿಗಳಾಗ್ಲಿ, ಇನ್ನಾದ್ರೂ ಎಚ್ಚೆತ್ಕೊಂಡು ಅವ್ರು ಮಾಡೋ ಒಳ್ಳೆ ಕೆಲಸನ ಮಾತ್ರ ನೀವು ಹೇಳಿ. ಕೆಟ್ಟ ಕೆಲಸನ ನೀವು ಕೆಟ್ಟದಾಗಿ ಮಾಡ್ತಾ ಇದ್ರ ಅಂತ ಹೇಳಿ ನೀವೇ ನೇರವಾಗಿ ಅವ್ರನ್ನ ದೂಷಿಸೋ ಕೆಲಸ ಮಾಡಿದ್ರೆ ಇಂಥ ಕ್ರೈಮ್ಗಳಿಗೆ ಇಂಥವ್ರು ಹುಟ್ಕೊಳ್ಳೋದು ಇನ್ಮೇಲೆ ಕ್ರಮೇಣ ಕಮ್ಮಿ ಆಗುತ್ತೆ. ಸುನಿಲ್ ಅವರೇ, ಜೈಲುಗಳಲ್ಲಿ ನಡೀತಾ ಇರುವಂತ ಅಕ್ರಮದ ಬಗ್ಗೆ ಸಾಕಷ್ಟು ದಿನಗಳಿಂದ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಜೈಲಿನಲ್ಲಿ ನಡೀತಾ ಇರುವಂತ ಅಕ್ರಮಗಳಿಗೆ ಬ್ರೇಕ್ ಬೀಳುತ್ತಾ? ಈ ಭ್ರಷ್ಟ ವ್ಯವಸ್ಥೆ ಇದೊಂಥರ ಚೈನ್ ಲಿಂಕ್ ಅಂತ ನೀವು ಆಗ್ಲೇ ಹೇಳ್ತಾ ಇದ್ರಿ. ಈ ಚೈನ್ ಲಿಂಕ್ ಅನ್ನ ಬುಡ ಸಮೇತ ಕಿತ್ ಹಾಕ್ಬೇಕು, ಅದ್ ಸಾಧ್ಯನಾ? ಚಾನ್ಸೇ ಇಲ್ಲ ಸರ್. ಬಿಕಾಸ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಮಿನಿಸ್ಟ್ರು ಬರ್ತಾರೆ ಅಂದ್ರೆ ರೈಲ್ವೆ ಸ್ಟೇಷನ್ಸ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ, ಅಥವಾ ರೋಡ್ಗಳೆಲ್ಲ ಲೈಕ್ ತಾರೆ ಬಂದ್ಬಿಡುತ್ತೆ. ಬಟ್ ಅವ್ರು ಬಂದೋಗಿ 2 ದಿನಕ್ಕೆ ಎಲ್ಲ ಕಿತ್ತೋಗುತ್ತೆ. ಸೊ ಅದೇ ತರ ಇವತ್ತು ಇದೇನೋ ಪ್ರಕರಣ ಬಂದಿದೆ, ಎಲ್ಲಾನು ಚೆನ್ನಾಗುತ್ತೆ, ಇನ್ನೊಂದು 5 ದಿನ CCTVಗಳು ಚೆನ್ನಾಗಿ ವರ್ಕ್ ಆಗುತ್ತೆ, ಪೊಲೀಸ್ ಅವ್ರ ಬೀಟಿಂಗ್ ಚೆನ್ನಾಗುತ್ತೆ, ಜೈಲರ್ಗಳೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಎಲ್ಲ ಮಾಡ್ತಾರೆ. ಬಟ್ ಅದಾದ್ಮೇಲೆ ಮತ್ತೆ ಕೇಳೋರು ಯಾರು? ಬಿಕಾಸ್ ಹೊಸದಾಗಿ ಏನೋ ನ್ಯೂಸ್ ಬರುತ್ತೆ ಅಥವಾ ಹೊಸದೇನೋ ಸುದ್ದಿ ಬರುತ್ತೆ, ಎಲ್ಲರೂ ಅದರಿಂದ ಬೀಳ್ತೀವಿ. ಇದನ್ನ ಯಾರು ಕೇರ್ ಮಾಡೋದಿಲ್ಲ. ಅಂಡ್ ಮೋರ್ ಓವರ್ ಒಂದೇನಂದ್ರೆ ಅರ್ಥ ಮಾಡ್ಕೊಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮತ್ತು ಜೈಲರ್ಸ್ಗಳಿಗೂ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ, ಪೊಲೀಸ್ ಅವ್ರಿಗೆ ಭ್ರಷ್ಟಾಚಾರ ಮಾಡೋಕೆ ತುಂಬಾ ಹಾದಿಗಳಿದೆ.
ಬಟ್ ಜೈಲರ್ಸ್ಗಳಿಗಿಲ್ಲ, ಅವ್ರಿಗಿರೋದೇ ಕೈದಿಗಳು, ಅವ್ರ ಥ್ರೂ ಇಂದಾನೆ ಅವರೆಲ್ಲ ಮಾಡಿಸ್ಕೊಬೇಕು. ಕೈದಿಗಳ ಹತ್ರನೇ ಮಾಡಬೇಕು, ಬಿಕಾಸ್ ಜೈಲಿಂದ ಈಚೆ ಬಂದವ್ರು ಇನ್ಯಾವ ವ್ಯವಹಾರನೂ ಮಾಡೋಕ್ಕಾಗಲ್ಲ. ಅಥವಾ ಪೊಲೀಸ್ ಅವ್ರಿಗಂದ್ರೆ ತುಂಬಾ ಇದೆ. ಹೌದು. ಸೊ ಸರ್ ಹೇಳ್ದಂಗೆ ಲೈಕ್ ಲಂಚ ಕೊಟ್ಟು ಬಂದಿರ್ತಾರೆ ಅಥವಾ ಬೇರೆ ಬೇರೆ ವಿಷಯಗಳಿಗೆ ಬಂದಿರ್ತಾರೆ. ಯಾರೋ ಒಬ್ಬ ಜೈಲರಲ್ಲಿ ಕೆಲಸ ಮಾಡ್ತಿದ್ದಾನೆ ಅಥವಾ ಪ್ರಿಸನ್ ನೋಡ್ಕೊಳ್ಳೋ ಕೆಲಸ ಮಾಡ್ತಿದ್ದಾನೆ ಅಂದ್ರೆ 20,000 ರೂಪಾಯಿಗೆ ಅವ್ನು ನಿಜವಾಗ್ಲೂ ಕೆಲಸ ಮಾಡೋಕ್ಕಾಗುತ್ತಾ ಬೆಂಗಳೂರಲ್ಲಿ ಇತ್ಕೊಂಡು? ಚಾನ್ಸೇ ಇಲ್ಲ. ಅವ್ನ ಇವ್ರ ಹತ್ರ ಬೀಡಿಗೋ ಇಲ್ಲ ಸಿಗರೇಟ್ಗೋ 200 ರೂಪಾಯಿ 300 ರೂಪಾಯಿ ದಿನ ಕಲೆಕ್ಟ್ ಮಾಡಿದ್ರೆ ಅವನಿಗೂ ಆಗೋದು. ಅಂಡ್ ಇದೆಲ್ರಿಗೂ ಗೊತ್ತಿರುವಂತ ವಿಷಯಗಳೇ ಒಳಗಡೆ ಕೂಡ. ಹಾಗಾಗಿ ಅವರು ಕೂಡ ಅದನ್ನ ಸಪೋರ್ಟ್ ಮಾಡ್ತಾರೆ. ಇದು ನಿಲ್ಬೇಕು ಅಂತಂದ್ರೆ ಒಂದೇನಂದ್ರೆ ಅವ್ರಿಗೂ ಕೂಡ ಬೇಕಾಗಿರೋ ನೀಡ್ಗಳನ್ನ ಗೌರ್ಮೆಂಟ್ ಕರೆಕ್ಟ್ ಆಗಿ ಪ್ರೊವೈಡ್ ಮಾಡಬೇಕು. ಅಂಡ್ ಇವಾಗ ಹೆಂಗಾಗುತ್ತೆ ಅಂದ್ರೆ ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲ್ ಟೀಚರ್ಗೆ ನೀವು 12,000 ರೂಪಾಯಿ ಸಂಬಳ ಕೊಟ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೋಗಿ ತುಂಬಾ ಚೆನ್ನಾಗಿರೋ ಎಜುಕೇಶನ್ ಮಾಡು ಅಂದ್ರೆ ಯಾರು ಮಾಡಲ್ಲ. ಸೊ ಹಂಗೇನೆ ಇಲ್ಲೂ ಕೂಡ ಅವ್ರಿಗೂ ಕೂಡ ಸಂಬಳ ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ಬರಬೇಕು. ಅಂಡ್ ಮೋರ್ ಓವರ್ ಏನಂದ್ರೆ ಕೆಲಸಕ್ಕೋಸ್ಕರ ಮಾಡಬೇಕು. ಅಂಡ್ ಯಾವುದಕ್ಕೋಸ್ಕರ ಕೆಲಸ ಮಾಡ್ತಿದ್ದೀನೋ ನಿಯತ್ತಿರಬೇಕು. ಇಲ್ಲೆಲ್ಲ ಕೂಡ ಕೈದಿಗಳನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೊಂಡು ಈ ತರ ಮಾಡ್ಕೊಂಡಿರೋದ್ರಿಂದ ಬೇರೆಯವ್ರಿಗದು ಒಂದು ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ. ಅಂಡ್ ನಾಳೆ ಯಾರೋ ಈ ತರ ಇದೆ ಅಂತ ಅನ್ಕೊಂಡು ಹೋದಾಗ ಅವ್ರಿಗೂ ಕೂಡ ಅದು ಲೈಕ್ ತುಂಬಾ ವಿಭಿನ್ನವಾಗಿ ಕಾಣುತ್ತೆ. ಯಾಕಂದ್ರೆ ಜೈಲಲ್ಲಿ ತೀರಾ ಕಷ್ಟ ಬಿದ್ದು ಊಟ ಮಾಡೋಕ್ಕಾಗದೆ ಅಥವಾ ಲೈಕ್ ಅಲ್ಲಿರೋ ಊಟಗಳನ್ನ ತಿನ್ನಕ್ಕಾಗದೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಿರೋರು ಇದ್ದಾರೆ, ಅಥವಾ ಈ ರೀತಿ ಊಟ ಮಾಡ್ತಿರೋರು ಇದ್ದಾರೆ. ಸೊ ಎರಡುಗಳನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಎಲ್ಲರೂ ಒಂದೇ ತರ ನೋಡುವಂತ ಅಧಿಕಾರಿಗಳಿರ್ಬೇಕು. ದುಡ್ಡಿರೋನಾಗ್ಲಿ ದುಡ್ಡಿಲ್ದೋನಾಗ್ಲಿ ಯಾರೇ ಬಂದ್ರು ಕೂಡ ಅವ್ರನ್ನ ಒಂದೇ ರೀತಿ ಜೈಲ್ ಮ್ಯಾನ್ಯುಯಲ್ ಏನ್ ಹೇಳುತ್ತೆ ಅದ್ರ ಪ್ರಕಾರ ಕೆಲಸ ಮಾಡುವಂತ ಕೆಲಸಗಳಾದ್ರೆ ಮಾತ್ರ ಸರಿ ಹೋಗುತ್ತೆ. ಜೈಲ್ ಮ್ಯಾನ್ಯುವಲ್ನ ಬಿಟ್ಟು ಇವರ ಒಂದು ಭ್ರಷ್ಟಾಚಾರದ ಮ್ಯಾನ್ಯುವಲ್ ಎಲ್ಲಿವರೆಗೂ ರನ್ನಿಂಗ್ ಅಲ್ಲಿ ಇರುತ್ತೆ ಅಲ್ಲಿವರೆಗೂ ಇದು ಯಾವುದು ಸರಿ ಹೋಗಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ, ಅಲ್ಲಿ ಆದ್ರೂ ಸುಧಾರಿಸಬಹುದ ಸ್ಥಿತಿ ಅಂತ ಹೇಳಿ ಸರ್. ಆಕ್ಚುಲಿ ನಾನು ಅದನ್ನೇ ಸ್ಟಾರ್ಟಿಂಗ್ ಅಲ್ಲಿ ಕೋಟ್ ಮಾಡಿದ್ದು, ಲೈಕ್ ಬಳ್ಳಾರಿ ಜೈಲ್ ಇದುವರೆಗೂ ಫೇಮಸ್ ಆಗಿರೋದು ಏನಕ್ಕೆ, ಈ ರೀತಿ ಕೆಲಸಗಳು ತುಂಬಾ ಹೆಚ್ಚಾಗಿ ನಡೆಯುತ್ತೆ ಅಂತ. ಪರಪ್ಪನ ಅಗ್ರಹಾರನ ನೀವು ರ್ಯಾಂಕ್ ಮಾಡಿದ್ರೆ ಮೇ ಬಿ 5th or 6th ಅಲ್ಲಿ ನಿಲ್ಬಹುದು, ಬಟ್ ಬಳ್ಳಾರಿ ಜೈಲ್ ಫಸ್ಟ್ ಅಲ್ಲಿ ನಿಲ್ಲುತ್ತೆ. ಸೊ ಆ ರೀತಿ ಜಾಗಕ್ಕೆ ಆಗ್ತಿರೋದು ಲೈಕ್ ಸರ್ಪ್ರೈಸಿಂಗ್. ಅಂಡ್ ನೋಡೋರ್ಗೂ ಕೂಡ ಯಾರಿಗಾರು ಲೈಕ್ ಬಳ್ಳಾರಿ ಜೈಲ್ನ ಹಳೆ ಒಂದು ವಿಷಯಗಳಾಗಿರ್ಬೋದು, ನ್ಯೂಸ್ಗಳು ಯಾರು ಚೆನ್ನಾಗಿ ಗೊತ್ತಿರುತ್ತೆ ಅಂತವರೆಲ್ಲ ನತ್ತಾರೆ ನೋಡಿದ್ರೆ ಬಿಟ್ರೆ ಯಾರು ಕೂಡ ಒಳ್ಳೆ ಕೆಲಸ ಮಾಡಿದ್ರು ಅಂತ ಯಾರು ಅನ್ನಲ್ಲ. ಬಟ್ ಇದನ್ನ ಯಾಕೆ ಅಲ್ಲಿ ತಗೊಂಡೋಗಿದ್ದಾರೆ ಅನ್ನೋದು ಒಂದು ಅರ್ಥ ಆಗ್ತಿಲ್ಲ. ಅಂಡ್ ಮೋರ್ ಓವರ್ ಏನಂದ್ರೆ ಅಲ್ಲಿ ಫಸ್ಟ್ ಆಫ್ ಆಲ್ ಲೈಕ್ ಸ್ಟಾಫ್ ತುಂಬಾ ಕಡಿಮೆ ಇದಾರೆ ಬಳ್ಳಾರಿ ಜೈಲಲ್ಲಿ. ಸೊ ಆ ತರ ಜೈಲಿಗೆ ಕರ್ಕೊಂಡು ಹೋಗಿ ಮತ್ತೆ ಅಲ್ಲಿ ಸಜಾ ಕೈದಿಗಳ ಅಂಡರ್ ಅಲ್ಲಿ ಇವ್ರನ್ನ ಕೊಡೋದು, ಅಥವಾ ಲೈಕ್ ಈ ದರ್ಶನ್ ಅವ್ರಿಗೆ ಟು ಬಿ ಪರ್ಸನಲಿ ಹೇಳ್ಬೇಕಂದ್ರೆ ಬಳ್ಳಾರಿ ಜೈಲಲ್ಲಿ ತುಂಬಾ ಒಳ್ಳೆ ಇನ್ಫ್ಲೂಯೆನ್ಸ್ ಇದೆ. ಯಾಕಂದ್ರೆ ಅವರಲ್ಲಿ ಲಾಸ್ಟ್ ಟೈಮ್ ಶೂಟ್ ಮಾಡಿದ್ದಾರೆ, ಅಥವಾ ಆ ಕಡೆ ಒಂದು ಸರೌಂಡಿಂಗ್ ಏನಿದೆ ಅವ್ರಿಗೆ ತುಂಬಾ ಬೇಕಾಗಿರುವಂತ ಸರೌಂಡಿಂಗ್ ನಾರ್ತ್ ಕರ್ನಾಟಕದಲ್ಲಿ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಅವ್ರಿಗೆ ಎಷ್ಟು ಪೊಲಿಟಿಷಿಯನ್ಸ್ ಸಪೋರ್ಟ್ ಇದಾರೋ ಇಲ್ವೋ, ಬಟ್ ಆ ಕಡೆ ತುಂಬಾ ಚೆನ್ನಾಗಿದ್ದಾರೆ. ಸೊ ಆ ರೀತಿ ಇದ್ದಾಗ ಅಲ್ಲಿ ಅವ್ರಿಗೇನೋ ತುಂಬಾ ಟ್ರಿಗರ್ ಆಗುತ್ತೆ, ಅಥವಾ ಲೈಕ್ ಅವ್ರಿಗೆ ತುಂಬಾ ಪನಿಷ್ಮೆಂಟ್ ತರ ಟ್ರೀಟ್ ಮಾಡ್ತಾರೆ, ಏನೂ ಇಲ್ಲ, ಚೆನ್ನಾಗೇ ಇರುತ್ತೆ. ಬಟ್ ಏನಂದ್ರೆ ಇದೆಲ್ಲ ಆಗ್ತಿರೋದ್ರಿಂದ ಕಣ್ಣೋರ್ಸೋ ಒಂದು ಕೆಲಸಗಳಾಗಬೇಕು, ಅದಾಗ್ತಿದೆ. ಅಂಡ್ ಏನಂದ್ರೆ ಒಂದು ಬೇಜಾರು ಏನಂದ್ರೆ ಇದೆಲ್ಲ ನಮ್ಮ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ಆಗ್ತಿದೆ. ಈ ರೀತಿ ಒಂದು ಬೆನಿಫಿಟ್ಸ್ಗಳು, ಈ ರೀತಿ ಒಂದು ಏನಾಗ್ತಿದೆ ಎಲ್ಲ ನಮ್ಮ ಅಮೌಂಟ್ ಇಂದ ಹೋಗ್ತಿದೆ. ಯಾರು ಪಬ್ಲಿಕ್ ನೋಡ್ತಿದ್ದಾರೆ ಅಥವಾ ಅಭಿಮಾನಿಗಳು ನೋಡ್ತಿದ್ದಾರೆ ಅಥವಾ ಯಾರೇ ನೋಡ್ತಿದ್ರು ಕೂಡ ನೀವು ಇದನ್ನೆಲ್ಲ ತಡಿಬೇಕು ಅಥವಾ ಇದ್ರ ಬಗ್ಗೆ ಮಾತಾಡಬೇಕು. ಏನಂತಂದ್ರೆ ಇದು ನಿಮ್ ಟ್ಯಾಕ್ಸ್ ಅಮೌಂಟ್. ಸೊ ಅದಕ್ಕೋಸ್ಕರ ನಾವು ಮಾತಾಡಿ, ಅದಕ್ಕೋಸ್ಕರ ಸರ್ಕಾರನ ಕ್ವಶನ್ ಮಾಡಿ ಅಷ್ಟೇ. ನಮ್ಮ ಈ ಚರ್ಚೆಯಲ್ಲಿ ಭಾಗಿಯಾದಂತ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಮುಂದಿನ ಹಂತದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ಬೋದು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ, ಈ ಭ್ರಷ್ಟ ವ್ಯವಸ್ಥೆಯನ್ನು ಬುಡ ಸಮೇತವಾಗಿ ಕಿತ್ತು ಹಾಕಬೇಕು. ಜೈಲ್ ಅಧಿಕಾರಿಗಳು ಲಂಚವನ್ನು ತಗೊಂಡು ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ, ಮನ ಪರಿವರ್ತನೆಗಂತ ಹೋದಂಥ ಆರೋಪಿಗಳು ಯಾವ ರೀತಿಯಾಗಿ ವಿಲಾಸಿ ಜೀವನವನ್ನು ನಡೆಸ್ತಾ ಇದ್ದಾರೆ ಜೈಲಿನಲ್ಲಿ ಎನ್ನುವಂಥದ್ದಾಗಿ ದರ್ಶನ್ ಅವರ ಪ್ರಕರಣದಲ್ಲಿ ಸಾಕ್ಷಿ ಆಯಿತು. ಆ ಒಂದು ಫೋಟೋ, ಆ ಒಂದು ವಿಡಿಯೋ ವೈರಲ್ ಆಗಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೂ ಕೂಡ ಕಾರಣ ಆಯಿತು. ಈಗ ಉಳಿದಿರುವಂಥ ಮ್ಯಾಟ್ರ್ ಅಂತ ಹೇಳಿದ್ರೆ, ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಹಾಗೆಯೇ ಅವರ ಗ್ಯಾಂಗನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಾದರೂ ಕೂಡ ಮನ ಪರಿವರ್ತನೆ ಆಗುತ್ತಾ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ನಮ್ಮ ಆಶಯ ಕೂಡ ಅಷ್ಟೇ, ಓರ್ವ ಆರೋಪಿಯ ಮನ ಪರಿವರ್ತನೆ ಆಗಬೇಕು, ಆತನಿಗೆ ತಾನು ಮಾಡಿರುವಂಥ ತಪ್ಪಿನ ಪಶ್ಚಾತ್ತಾಪ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇವೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.